ತುರುವಿಗೆ ಬವ್ವ ತರ್ತೀನಿ ಸೋ ಪೌಡರ್ ಹತ್ತಾರೆ ಲವ್ಲಿ 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 ಸ್ವಲ್ಪ ಕೆಲಸಕ್ಕೆ ಲಂಚ ಬೇಡತಾರ ಕೇಳವರಿಲ್ಲ ಹೇಳವರಿಲ್ಲ ಸ್ವಲ್ಪ ಕೆಲಸಕ್ಕೆ ಲಂಚ ಬೇಡತಾರ ಸೆರೆ ಕುಡಿತಾರು ಕಂಡ ತಿತಾರು ಏನೇನೋ ಮಾಡ್ತಾರು ಕೇಳವರಿಲ್ಲ ಹೇಳವರಿಲ್ಲ ಅರೆ ಇಸ್ಕಿ ದುನಿಯಾ ಬಹುತ್ ಖರಾಬ್ रे अल्लाह मैं क्या कर रे अल्लाह ಈಗ ನಾನು ಸೀದಾ ಸಿಂಗಾರಿ ಬಂಗಾರಿ घर को जाकर सिंगारी भंगारी को बोलकर बी बाजार को झाक कर चा अरे सिंगारी बंगारी घर में है क्या नहीं जल्दी आओ माय रूपದ ಈ ಹೆಣ್ಣ ಅದರ ಒಂದು ಇವ ಹಾರಿದ ಅವಳ ನಡ ಸಣ್ಣ ಹೆಣ್ಣಿನ ಬಣ್ಣ ಬಂಗಾರ ವರ್ಣ ಅವಳ ಮೇಲೆ ಎಲ್ಲರ ಕಣ್ಣ ಅವಳ ಮೇಲೆ ಎಲ್ಲರ ಕಣ್ಣ ಮೈ ರೂಪದ ಈ ಹೆಣ್ಣ ಮಾರಿ ಕಣ್ಣ ಹೂರಿ ಮ್ಯಾಲೆ ಟಗ್ 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 ಹುಡುಕನ ಕಣ್ಣ ಬಾಟ್ಲಿ ಮ್ಯಾಲೆ ನನ್ನ ಕಣ್ಣು ನಿನ್ನ ಮೇಲೆ ನಿನ್ನ ಕಣ್ಣು ನನ್ನ ಮೇಲೆ ಆ ಮುತ್ಯನ ಕಣ್ಣ ಈಕಿ ಮ್ಯಾಲೆ ಅದರ ಇಲ್ಲಿ ಹಳ್ಳಿಯಿಂದ ದಿಲ್ಲಿವರೆಗೆ ನಾಟಕ ಮಾಡ್ತಾರಲ್ರಿ ಇವು 3 ಅದಾವ್ರಿ ಅದ್ರಾಗ ಯಾವ್ದು ಬೇಕ್ರಿ ಮೊದ್ಲಿಂದ ಮಾಡ್ತಾರಲ್ರಿ ಅವ್ರು ಸ್ವಾಮಿಗಳ್ರಿ ಸ್ವಾಮಿಗಳು ಅದ್ ಮೊದ್ಲೇದನ ರೀ ಸ್ವಾಮಿಗಳ್ರಿ ಅವ್ರದ್ದು ಎಷ್ಟು ವರ್ಷ ಹಳಿದ್ರಿ ಅದ ಕಂಪ್ನಿ 50 ಮುಂದೆ ಆಗೈತಿ ನೋಡ್ರಿ ನೀವು ನಾಟಕ ನೋಡಿರೇನ್ರಿ ಅದನ್ನ ನೋಡ್ರಿ ಸ್ವಾಮಿಗಳದಪ್ಪ ಅಲ್ಲಿ ಹೋಗ್ರಿ ನೀವು ನಿಮಗೇನು ಬೇಕಾದಾಗ ಇದನ್ನ ಮಾಡಿ ಕೊಡ್ತಾರೆ ಅನುಕೂಲ ಬರ್ರಿ ತೋರಿಸು ಇದು ಟ್ಯಾಕಿ ಮುಂದೆ ಅದು ಹೋಗ್ರಿ ಅಲ್ಲೇ ಆತೋಟು ಮನೆ ಐತೆ ಅವ್ರು ಟ್ಯಾಕಿ ಹೋಗ್ರಿ ಅಲ್ಲಿ ಹೋಗಿ ಸ್ವಾಮಿಗಳ ಮನೆ ಎಲ್ಲಿ ಕೇಳ್ರಿ ಆಟ ಮಾಡೋನ್ ಮನೆ ಹೇಳ್ತಾರೆ. ನಮಸ್ಕಾರ. ಇದು ರನ್ನ ಬೆಳಗೆಲಿ ತಾಲೂಕು ಆಮದು ಜಿಲ್ಲಾ ಬಾಗಲಕೋಟೆ 1972 ಆಡ್ಕೊತಿಲ್ಲಿ ಬಂದದ ನನಗೆ ತೇಕ್ ಚಾಲ ತೇಕ್ ರೀ ಅಯ್ಯೋ ಕಾಲಾಟ ಏರೋದು ಇಳಿಯೋದು ಆಗಲಿಲ್ಲ ರೀ ಸ್ಟೇಜ್ ಏರೋದು ಇಳಿಯೋದು ಆಗಲಿಲ್ಲ. ನನ್ನ ಹೆಸರು ರುದ್ರಯ್ಯ ರಾಜ ಸಾಲಿಮಿ. ನಮ್ದು ರಾಚಯ್ಯ ರುದ್ರಯ್ಯ ಸಾಲಿ ಮಾಡ್ರಿ 7ನೇ ತರಗತಿ ಅಂದ್ರೆ ಅಲ್ಲಿ ಆಡ್ಕೋತ್ಕಾರೆ 1954 ಸಾಲಿ ಬಿಟ್ಟರೆ ಒಂದು 68ರಿಂದ ಇವು ಮತ್ತು ರಗಡ ನಾಟಕ ಮಾಡ್ಯಾನ ರೀ ಸೌಭಾಲಕ್ಷ್ಮಿ ಅಣ್ಣ ತಂಗಿ ಮತ್ತು ರತ್ನ ಮಂಗಲ್ಯ ಮತ್ತು ಅತ್ತಿ ಹಳೆಯ ಇಂಥ ಸಗರ ನಾಟಕ ಮಾಡಿದಿರ ಆರ ಅಲ್ಲೇ ಊರಾಗಟ್ಟ ಇಲ್ಲಿ ಸುತ್ತಮುತ್ತ ಅಟ್ಟ ಹಾಕತ್ತಿ ಭಾಳ ಇದಾಗಲ್ಲ ಇದು ಮತ್ತೊಬ್ರು ಈ ಕಂಪ್ನಿಯ ಈ ನಾಟಕ ಮತ್ತೊಬ್ರು ಆಡ್ತದ್ರಿ ನಮ್ಮ ಊರಾಗಣ ಗರ್ಮಲೇಸ ನಾಟಕ ಸಂಗತ ಅವರು ಎಲ್ಲೆಲ್ಲ ಅವರು ಮಾಧವಾನಂದರಿಗೂ ಕೂಡ ಅಡ್ಡಾಡಿಕಾರಿ ಅವರು ಈ ಪ್ರಚಾರ ಆಗಿತ್ತು ರೀ ಅವ್ರು ಹುಬ್ಬಳ್ಳಿ ಮಾಧವಾನಂದ ಗುರುಗಳು ಅದನ್ನು ನೋಡಿ ಕೆಲ ಮಂದಿ ಅದನ್ನು ಬರೀ ಅದನ್ನ ಒಯ್ತಾನೆ ಹಾಕತ್ತೆ ನಮ್ಗೆ ಯಾರು ಕೇಳೋದು ನಾನು ವಿಚಾರ ಮಾಡಿರಿ ಇದನ್ನು ಮಾಡ್ಬೇಕು ನಮ್ದೇನು ಹಕ್ಕಿಲ್ಲ ನಾವು ಅದನ್ನು ಮಾಡಿ ಹೋಗ್ತಾನೆ ನಮ್ಮದು ಕ್ಯಾಂಪ್ ಚಲೋ ಇರ್ತಾರೆ ಅಂದ್ರೆ 12 ಹುಡುಗ ಅಗದಿ ಚಲೋ ಎಲ್ಲರೂ ಇದನ್ನು ಮಾಡೋಣ ಅವ್ರು 100 ಆಟ ಆಡೋ ನಮ್ಗೆ 10 ಹೇಳ್ತಾರೆ ಬಂದು ಹೊಳ್ಳಿ ಹೋಗೋದು ಬೇಡ ಅದನ್ನು ಮರೆಸೋಂಗೆ ಮಾಡೋದು ಮತ್ತೊಂದು ಎಷ್ಟೆಲ್ಲರ ಮತ್ತೊಂದು ಕುರಿತು ಮಾತಾಡಿದ್ರು ಎಷ್ಟು ಮಾತಾಡಿಕಾರೆ ಇಂಥ ದಿವಸ ಚಾಲು ಮಾಡೋ ಅಂತಂದ ಅನಾಕಲ್ಲಿ ಮತ್ತು ನಿಮ್ಮ ದೋಸ್ತರು ನಾವು ನಾಟಕ ಆಡೋಕೆ ಹೋಗಿದ್ವಿ ಅವ್ರು ಹೋಗಿ ಏನಾದ್ರು ಭೇಟಿ ಇದನ್ನು ಮಾಡ್ಕೊಂಡು ಗ್ರಂಥ ತಂದು ಕ್ಯಾರೆ ಪೂಜೆ ಮಾಡಿದ್ರು ಶುರು ಮಾಡತ್ತ ನಾ ಇಲ್ಲಿ ಕಮತಿ ಇರಿದ್ರಪ್ಪ ಅಂತೇಳಿ ಬನಟ್ಟಿ ಅವ್ರು ಅಷ್ಟು ಕಲಸಾಕ ಬರೋರು ಊರ ಮಾಸ್ತರ್ ಕಲಿಸಿದವ್ರು ಬನಟ್ಟಿ ರುದ್ರಪ್ಪ ಮಾಸ್ತರ್ ಮಾನ್ಯ ಅವ್ರ ಮನೆ ಮಗಳಕ್ಕೆ ನಾ ಆಡೀನ್ರಿ. ಹ್ಞೂ ರೀ ಅವ್ರನ್ನೂ ವರ್ಣನೆ ಮಾಡಿದ್ರಿ. ಯಾಕಂದ್ರೆ ಇವರು ಅವ್ರ ಗುರುಗಳಾಗಿ ಕಲಿಸಿದ್ರು ಅವ್ರು ಕಲಿಸೋದು ಬಿಟ್ಟ ಅವ್ರು ಕಲಿಸ್ತಿದ್ರಿ ಅವು ಈಗಾದರೂ ಅವ್ರು ಬರ್ದಂಥ ರಿಕಾರ್ಡ್ಗಳ್ರಿ ಇನ್ನೂ ಮುಪ್ಪಾಗಿಲ್ರಿ ಅವ್ರು ಅವನು ಮೀರಿ ಆ ಗುರುಗಳು ಹೇಳ್ಯಾರಂದ್ರೆ ಇವ್ರು 2-3 ರಿಕಾರ್ಡ್ ಬರಿತಿದ್ರಿ ಅವ್ರು. ಅವನ ಇದೆ ಮಾನ್ಯ ಬನಟ್ಟೆ ಆಟ ಆಡೀನ್ರಿ ಸರ 3 ಸರ್ಕಲ್ಯಾಗ ಆಟ ಹಚ್ಚಿದ್ರು ಅವರು. ಒಂದು ಸಣ್ಣ ದೇವ್ರ ಜಾತ್ರೆ ಇರ್ತದು ಇದ್ರ ಯಾರು ನಮಗೆ ಗುರುಗಳು ಇವ್ರಿಗೇನು ಕಲಿಸಿದ್ರಲ್ಲ ಆ ಗುರುಗಳ ಮನೆ ಮುಂದರಿ ನಾಟಕ ಅವ್ರು
ಅಣ್ಣನ ಬಂದು ನಮ್ಗೆ ಹೇಳಾಕತ್ತಿರು. ನಾ ಅದನ್ನು ಸ್ವಲ್ಪ ವರ್ಣನೆ ಮಾಡೀನಿ. ನಾಟಕ ಬರೆದಂಥ ಕವಿಗಳು ಯಾವ ನಕ್ಷತ್ರದಾಗ ಬರೋ ಗೊತ್ತಿಲ್ಲ, ಆದ್ರೆ ಕಲಸಾಕ ಬಂದಂಥ ಗುರುಗಳು ಅವ್ರು ಯಾವ ಮೂರ್ತಿನಾಗ ಕಲಿಸ್ಯಾರೋ ನಮ್ಮ ಅಪ್ಪರಿಗೆ ಗೊತ್ತಿಲ್ಲ. ಆದ್ರೆ ಈ ನಾಟಕದ ಮೆರಗ ವರ್ಷಕ್ಕೆ ಒಂದು ಊರಾಗ 2-3 ಸಲ ಒಂದು ಪ್ರಯೋಗ ಮಾಡ್ತಾನೆ. ಒಂದು ಊರಿಗೆ ಒಂದೊಂದು ಸಲ ಒಂದು ವರ್ಷದಾಗ 2. ಆದರೂ ಈ ಬನಟ್ಟಿ ನಗರದಂಥ ಊರೊಳಗೆ 3 ಸರ್ಕಲ್ ಏಕ ಲೈನ್ ತುಂಬಿಡ್ತೀವಿ ಸರ್. ಬೆಳಿತಾನ ರೀ. ಮತ್ತು ಸಿಟಿಯಾಗಿ ಯಾರೋ ಆಟ ನೋಡಂಗಿಲ್ಲ ಅವು ಕೊಂಡ್ರಿ. ಆದ್ರೂ ಮಣ್ಣೇರಿಗೆ ಒಂದು ವರ್ಷದಿಂದ ಮಣ್ಣಗಣ ಮಂದಿ ಕುಡಿತಾರೆ, ಅನಾವತ್ ಮಂದಿ ಕುಡಿತಾರೆ. ಆದ್ರೆ ವರ್ಣನೆ ಮಾಡಿ ಬೆಳಿತಾನ ನಾಟಕ ಮಾಡಿದ್ರೆ ಮನ ಅದ್ದೂರಿಯಾಗಿ ಮಾಡಿದ್ರಿ. ಹಾಗೆ ಸರಿ ಭಾಳ ರೀ. ಮತ್ತೇನು ಆಟ ಮಂದಿ ಜಮಖಂಡಿ ಬಂದು ದೊಡ್ಡ ಸೀಟಿಗಳಲ್ಲ ಅಂತಾರೆ. ನಮ್ಮ 3-4 ಮಂದಿ ಪೊಲೀಸರು ಬರೋ ಬಂದೋಬಸ್ತ್ ಬರ್ತಾರೆ ನಮ್ಮ ನಾಟಕ ಹೋದ್ರ ಅಂದ್ರೆ. ಇಲ್ಲೇ ನಗರಾಡ್ ಫಸ್ಟ್ ಪ್ರಯೋಗ ನಗರಾಡ್. ಸಿಂಗಾರಿ ಬಂಗ ಆಯವ್ರನ್ನ ನೋಡಿದ್ರೆ ನೀವು ಹುಚ್ಚಾಕಿದ್ರೆ ಬಂಗ ಸಿಂಗಾರಿ ಕುಣ್ಕೋತ ಆಡಾಡ್ತಿದ್ರಿ ನಾವು ಕಡಿಯಾಕ. ಸ್ವಲ್ಪ ನೀವು ಒಟ್ಟು ಪರಿಚಯ ಆದ್ರೆ ತಿಳಿರಿ. ನೀವು ನಿಮ್ ಕೂಡ ಕುಣ್ಕೋತ ನೀವು ಸಕರ್ ನಗಬೇಕು. ಅದ ಸ್ಟೈಲ್ನಾಗ ಅಡ್ಯಾಡ್ತಿದ್ದ, ಅದ ಸ್ಟೈಲ್ನಾಗ ಸಿಂಗಾರಿ ಪಾಠ ಮಾಡಿ ರಮೇಶ್ ಚಂದಪ್ಪನ ಅಂತೇಳಿ ಸಿಂಗಾರಿ ಪಾತ್ರ. ಬರೀ ನಿಮ್ಮ ಕೂಡ ಹಂಗೆ ಮಾತಾಡ ಅದ ಭಾಷಣ ಅದ ಅವ್ರಿಗಂತ ಯಾಕೆ ಹಿಂಗೆ ಮಾತಾಡ ಕೇರ್ಯಾಗ ರೀ. ಎಷ್ಟು ಹೆಣ್ಮಕ್ಳು ನಗೋದು ಏನು ನಿಮ್ಮ ಹೊರಾಗ ನಾವು ಸುಳ್ಯಾರ ನೀವು ಸುಳ್ಯದೆ ಅಂತ ಹಿಂಗೆ ನಾವ್ರಿ ಮಾಡ್ತೀನಿ ರೀ. ಅದ ಹೇಳ್ರಿಲ್ಲ ಇದ್ರಾಗ ಕಲಿತ್ರಿ ಅಂತ ಇದನ್ನು ಮರೆಸಿ ಅವ್ರು ಆ ಮತ್ತೊಂದು ಆಟ ಪಿಂಜಾರವ ಅವಂಗೆ ಭಾಷಾ ಬರ್ತಿದ್ದಿಲ್ಲ ರೀ. ಇನ್ನು ಆ ಮನಸ್ಸರ ಊರ ಹೆಸರು ತರ್ಬೇಕು, ಕಲಿಯರ್ ಹೆಸರು ಬರ್ಬೇಕು ಇಂದ್ರೆ ಮಾಡೋದು ನಿನ್ಕಾರೆ ಭಿಕ್ಷಕವಾದ್ಮೇಲೆ ಎಲ್ಲ ಆಡಿದ್ರೆ ಒಂದು ತಾಸು ತಕ ಆ ಮುಸಲ್ ಮಾಡೋಣ ಅಂಗಡ ಹುಡುಗರು ದೋಸ್ತರಿ ಹೊಲಿತಾರೋ ಹೊಯ್ಕೋತ ಎಲ್ಲ ಬಿಡಿಸಿ ಅದಕ್ಕೋತ ಯಾರು ಮಾತಾಡ್ಕೋತ ಹಿಂಗಂದ್ರೆ ಏನು ಅವ್ರು ಮಾತಾಡ್ದು ಏನು ಮಾತಾಡ್ತಾರೋ ನಾವು ನಮ್ಗೆ ಉಪಯೋಗ ಯಾವ್ದು ಆಕೈತಿ ಅದು ನೋಡ್ಕೊಂಡು ಕರ್ಕೊಂಬರೋಣ. ಹಂಗೆ ಕರ್ಕೊಂಬಂದ್ಕಾರೆ ಮಾತು ಮಾಡೋದು. ಇವಾಗ ಹೋಗುವಾಗ ನಾವು ಬಸ್ಸಿನಾಗ ಮಾತಿಲ್ಲ ಏನಂತ ಕಾಮಿಡಿ ಮಾತಾಡ್ತಾರ ಏನೇನು ಮಾಡ್ತಾರ ಅದಂತ ನಾಟಕ ಆಡ್ತಾರೆ. ನಾವೆಂತೇನ ಮೊದಲ ಈಗ ಮೊದಲು ಆಪ್ರೇಷನ್ ಮಾಡಿದೆ, ಹೆಣ್ಣು ಮಕ್ಕಳು ಆಪ್ರೇಷನ್ ಮಾಡ್ತಿದ್ರಲ್ಲ. ಆವಾಗ ನಮ್ಗೆ 6 ಮಂದಿ ರೀ, 5 ಮಂದಿ ಹೆಣ್ಮಕ್ಳು ಹಬ್ಬ ಗಂಡು ಮಗ. ಈಗೇನು ಯಾಕಪ್ಪ 5ನೇ ಆಪ್ರೇಷನ್ ಮಾಡಿಸ್ಕೊಂಬಂತೀರಿ. ಅದು ಮಾಡಿಸ್ಕೊಂಡು ಮಾಡಿದಾಗ ಹೊರಗೆ ಬರುವಾಗ ಅವನು ಗೌರ್ಮೆಂಟ್ ಅದವ್ರೆ 70 ರೂಪಾಯಿನ 70 ರೂಪಾಯಿ ಕೊಟ್ಟಿದ್ರಿ. ನಾಳೆ ಹೊರ ಬಂದುಗಳೇನ ಹೋಗ್ಬೇಕು ಹೆಣ್ಮಗಳು ನಾನು ನೀರು ಅದು ಕೊಟ್ಟಾಗ ನಡೆಯೋಸಿ ಏನಾರು ಕೊಡೋದು. ನೀವು ಒಂದು 10 ಮತ್ತು ಹಬ್ಬ ನಾ ಇಲ್ಲಿ ಬೆಳ್ತಾಗ ಕಾಯ್ಕೋತ ಇದು ಮಾಡ್ಯಾವ್ರಿ ನನಗಟ್ಕೊ ನೀವು ಒಂದು 10 ಎಲ್ಲ ಬರೀ 20 ರೂಪಾಯಿ ಉಳಿದಾರ ಕೊಟ್ಟಿದ್ರಿ. ಹಿಂಗಾಗಿ ಇದನ್ನ ಏನು ಮಾಡ್ಬೇಕು ಚೀಸ್ ಹತ್ತು ಬೇಕಾರದಂದು ನಮಗೆ ನಾಟಕ ಕುಡಿಸ್ಯಾನ. ಸರ್ಕಾರ ಡಾಕ್ಟ್ರಿ ಮಾಡ್ತಾವ್ರಿ ಏನಿಲ್ಲ ಆತನ. ನಾ ಸರ್ಕಾರ ಡಾಕ್ಟರ್ ರಗಡ ಮುಂದೆ ಮಾಡ್ದದ್ಕಾರಿ ಏನು ಮನೆ ಅಲ್ಲೆಲ್ಲ ರಗಡಾಕ ಇಲ್ಲಿ ಬರಂಗಿಲ್ಲ. ಈಗ ನಾಟಕ ಅದನ್ನು ತೆಗೆದ್ರಾರ ಮಡಗಣ್ಣ ಆಗ್ತೈತಿ ರೀ ಮಂದಿ. ಹೌದು ಅಪ್ಪ ನಾನು ಕೊಟ್ಟು ಎದ್ದು ನಾವು ಹೆಣ್ಮಕ್ಳು ಹಂಗೆ ಬಂದಾರತ್ತೆ ಆಗತ್ತ ಎಂತಾರೆ ಗುರುಗಳೊಂದು ತೋಡಿ ಬರ್ತಾರೆ ಕೆಲಸವ್ರು. ಅದಕ್ಕೆ ಮತ್ತೆ ಈಗ ಅದಕ್ಕೆ ಇವ್ ಇದಕ್ಕೆ ಮ್ಯಾಚಿಂಗ್ ಆಗೋ ಇವ್ ಬರ್ದುದ್ದೆಲ್ಲ ಈ ಸ್ವಂತ ಹಾಡು ಎಲ್ಲ ಇವ್ ಬರ್ದುದ್ದು ಎಲ್ಲ ಬರ್ದು. ನಾ ಚೆನ್ನಾಗಿ ಬಲ್ಲಿ ಒಂದು ಅಂದ್ರೆ ಕುತ್ತಬುದ್ದನ ಸೆಕ್ರೆಟ್ರಿ ಅವ್ರನ್ನ ಇದನ್ನು ಅರೆಸ್ಟ್ ಮಾಡ್ತಾರೆ ಲಂಚ ತಿಂದಸಿಂದ. ಒಂದು ಇದಾಗಿರ್ತೈತ್ರಿ. ಅದು ಬಂದು ಅವನು ಜೈಲ್ಗೆ ಹೋಗುವಾಗ ಕುಂಡಿಸ್ಕೆ ಹಾಕಿ ಒಳಗೆ ದಾಂಡಿ ಬದನೆಕಾಯಿ ಕಟ್ಟಿ ಸರ್ ಹಾಕಿ ಯಾರು ಲಂಚ ತಿನ್ನೋರಿಗೆ ಇಂಥದ್ದು ಬರ್ತೈತೆ. ಅಲ್ಲಿ ಒಂದು ಪದ ಬರೀ ಇಳಿಯತ್ತಾನ ಅವ ಬಲ್ಲಿ. ನಾ ಏನೇ ಆಯ್ತಂದ ನಮ್ಮ ಊರಾಗ ಗೊತ್ತೈತಿ. ನಮ್ಮ ಊರಾಗ ತಳ ಜೋಕ್ಮಾರ ಪದ ಜೋಕ್ಮಾರ ತೊಗೊಂಬರ್ತಾರೆ. ಅಡ್ಡ ಮಳೆ ದೊಡ್ಡ ದೊಡ್ಡ ಕೆರೆ ತುಂಬಿ ಗೊಡ್ಡುಗಳೆಲ್ಲ ಹೈನಾಗೆ ಜೋಕುಮಾರ ಹಣ್ಣುಗಳೆಲ್ಲ ಹೈನಾಗೆ ಕೂತ ಬಾಪ ಮಚ್ಚಲೆ ಬಡಿಸ್ಕೊಂಡು ಕೂತಾನ ಹಿಂಗೆ ಪದಾನೆ ಫಸ್ಟ್ ಕ್ಲಾಸ್ ಬರ್ತಾರೆ. ಬನ್ನಟ್ಟಾಗ ನಮ್ಮ ನಾಟಕ ಮಾಸ್ತಾರ ಅಂದ ಎಲ್ಲ ಜಂಗ ಮಲ್ಲೆ ಮೈಯ ಅಂದವ ನನಗೆ. ಏನು ಎಂಥದ್ದು ಬರೋದು ಏನು ನನಗೆ ನೀರು ಬರೋದೇ ಮಾಯ ರೂಪದ ಹೆಣ್ಣು ನೋಡು ಅದನ್ನು ಅದನ್ನು ಭಾರಿ ಮಾಡಿದ. ಆಟ ಅದ ಇದನ್ನು ಬಾರಿಸ್ಕೊತ ಹೊರಗೆ ಬಾಯ್ನಾರ ಮಂದಿ ಅಯ್ಯೋ ಸೀಟ್ ಹೊಳ್ಕೊತ ಹೇಳೋದ್ರಿ. ಅದು ಸ್ವಂತ ಬರ್ದು ದೇವ್ರು ಕೊಟ್ಟಂತ ಕಲೆ ರೀ. ಅದಕ್ಕೆ ಮಾತು ಕ್ಲಿಯರ್ ಆಗಂಗಿಲ್ಲ. ನಾನು ದುಡ್ದಕ್ಕೆ ನನ್ನ ಪ್ರಶಸ್ತಿ ಆಯ್ತು 5 ಲಕ್ಷ ರೂಪಾಯಿ 2.5 ಸರ್ಕಾರ ಮಾಡಿದ್ದೆ. ಕರ್ನಾಟಕ ರಾಜ್ಯೋತ್ಸವ ಆದ್ರಿ. ಕರ್ನಾಟಕ ರಾಜ್ಯೋತ್ಸವ 22 ಅಲ್ಲಿ ತೆಗೆದು ಕೊಡ್ತೀನಿ. 5 ತೊಲೆ ಬಂಗಾರ 2.5 ತೊಲೆ ಬಂಗಾರ ಆಯ್ತಾ.
ಮತ್ತು ಅದನ್ನ 5 5 ಲಕ್ಷ ಲಕ್ಷ ರೂಪಾಯಿ ರೀ ಪೆನ್ಷನ್ ಬರ್ತದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ತಿಂಗಳು 2,500 ಬರ್ತದೆ. ರಾಜ್ಯ ಸರ್ಕಾರ 2,500 ಬರ್ತದೆ ರೀ. ಕೇಂದ್ರ ಸರ್ಕಾರದ 6,000 ಬರ್ತದೆ. ಹಳೆ ಕಾಲದಿಂದ ಈಗ ಸದ್ಯ ನಮ್ಮ ಜೋಡಿ ಇದ್ದದ್ದು ಹುಣ್ಣೂರು ದೀಪಾವಳಿ, ಸಂಗ್ಯಾ ಬಾಳೆ, ಶ್ರೀಕೃಷ್ಣ ಪಾರಿಜಾತ ಯಾವ ದ್ವಾಪಾರದಾಗ ಒಂದೊಂದು ಕರೆ ಅದ ಅವೆಲ್ಲ ಲ್ಯಾಬ್ಸ್ ಆದ್ರಿ ಕರೆ. ಆದ್ರೆ ನಮ್ಮ ನಾಟಕಿನ್ನ ಬಂದ ಪಂಚ ಇಲೆಕ್ಷನ್ ಆತಾರ ನಮ್ಮ ಹಬ್ಬ ತಣದು ನೋಡಿ ನಮಗೆ. ಆರಿಸ್ತವ್ರು ಆಡ್ಸವ್ರ, ಬಿದ್ದವ್ರು ಆಡ್ಸವ್ರ. ಬಣ್ಣ ಬಡ್ಕೊಳ್ಳೋ ಮುಂದೆ ಆ್ಯಕ್ಚುಲಿ ಬಂದು ಹೇಳ್ತಾರೆ ನಮಗೆ, ನಮ್ಮ ಊರಾಗ ಈ ರೋಡ್ ಸ್ಯಾಂಕ್ಷನ್ ಆಗಿತ್ತು ರೀ, ಇದ್ರಾಗ ರೋಡ್ ಇದನ್ನು ಇಟ್ಟು ಮಾಡ್ಯಾರು ಗುರುಗಳ, ಇಟ್ಟು ಇದನ್ನು ಲ್ಯಾಬ್ಸ್ ಮಾಡ್ಯಾರು, ತಿಂದ ಮಕ್ಕಳು ಅದನ್ನು ಒಟ್ಟು ತೊಳಿಬೇಕ್ರಿ ಗುರುಗಳು ಅಂತ ಹೇಳಿ ಬಿಡ್ತಾರೆ ರೀ. ನಾವು ಒಂದು ಪ್ರವೇಶನ್ಯಾಗ ಅದನ್ನು ಏನು ಮಾಡ್ತೀವಿ ರೀ, ಹಾಸಿ ಬಿಡ್ತೀವಿ ರೀ, ಅದನ್ನು ಟೈರ್ದಾಗ ಕೇಬನ ಹಾಕಿ ಬಿಡ್ದಂಗೆ ಮಾಡಿಬಿಡ್ತೀವಿ ರೀ. ಅಂದ್ರೆ ಹುಯಿ ಅಂದ್ ಬಿಡ್ತಾರೆ ರೀ. ಇವ್ರು ಅವ್ರು ಬಿಡ್ಬೇಕು ಅವ್ರನ್ನ ತಗ ಕೂತಾವ್ರಿ ಇದನ್ನ ಪ್ರೋಕ್ಷಕ ಕೊಡ್ತೀನಿ ಮಾಡ್ತಾರೆ. ಗಣಮಕ್ಳಿಗೆ ಪಾಯಕಾನಿ ಇಲ್ಲ, ಬರೀ ಹಂಗೆ ಬಸ್ ಸ್ಟ್ಯಾಂಡ್ದಾಗ ಬಂದ್ರೆ ಈಗ ಕಾಲು ಮಾಡಕ್ಕೆ ಹೋಗಿ ಪಾಯಕಾನಿ ಇಲ್ಲ. ಗೌರ್ಮೆಂಟದ ಇಷ್ಟ ಒಂದು ಪಾಯಕಾನ ಸಲುವಾಗಿ ಎಷ್ಟು ಲಕ್ಷ ಖರ್ಚು ಮಾಡ್ರು. ಎಲ್ಲಿ ಹೋದು ಪಾಯಕಾನಿ ತಿಂದ್ರಲ್ಲೋ ಏನು ನಾಚಿಕೆಲ್ಲ ಸೆಕ್ರೆಟ್ರಿ ಅನ್ನೋದು ತೋರಿಸೋದ್ರಿ. ಹೆಣ್ಮಕ್ಳು ಪಾಯಕಾನ ಎಟ್ಟು ತಿಂದ್ರಿ ಇವ್ ಮನೆ ಇದಾಗೋದ್ರಲ್ಲ. ಶಾಂಪೂರ್ ಮನೆ ಬಂದಿರ್ತಾವ್ರಿ, ಪರಿಚಯಸ್ಥರಿಗೆನ ಒಂದೊಂದು ಮನೆ ಹಾಕುದ್ರಿ, ಅದ್ರಾಗ ಒಂದು 20-30 ಮನೆ ಹಾಕುದ್ರಿ, ಉಳಿದೆಲ್ಲ ಪಾನ್ಸ ಹಂಚ್ಕೊಂಡು ಎಲ್ಲ ಲ್ಯಾಬ್ಸ್ ಮಾಡ್ತಾರೆ. ಮತ್ತು ಅದ್ರಾಗ 5,000 ರೂಪಾಯಿ ಲಂಚ ತಿನ್ನೋದು, ಒಂದೊಂದು ಮನೆ ಕೊಡೋದು. ಮತ್ತೆಲ್ಲ ಈಗ ರಿಯಲ್ ರೀಜನ್ ಮಾತಾಡ್ತೇನೆ ನಾನು. ಒಂದೇ ಕಂತಿನಾಗ 50 ಮನೆ ಬರ್ತಾವ, ಅದ್ರಾಗ 30 ಮನೆ ಕೊಡ್ತೀರಿ, 20 ಮನೆ ಡಬ್ ಹಾಕ್ತಿರಿ. ಅದು ಮತ್ತೆ ನಾವು ಬೇಕಾದವ್ರಿಗೆ ಹಾಕೋದು, ಮತ್ತೆ ಅವರು ಟೇಪ್ನಿಗಳು ಇರ್ತಾವ್ರಲ್ಲ ಮದವ್ರಿಗೆ ಒಂದೊಂದು ಹಾಕೋದು. ಟೇಪ್ನಿಗೆ ಮೊದಲು ಕೊಡ್ಬೇಕು. ಮತ್ತು 100 ಮನೆ ಮಂಜೂರಕ್ಕ ಅದ್ರಾಗ 50 ಮನೆ ಕೊಡಿಸ್ತೀರಿ, 50 ಮನೆ ಡಬ್ ಹಾಕ್ತಿರಿ. ಹಿಂಗಾಗಿ ನೋಡ್ರಿಪ್ಪ, ಕಟ್ಗಿ ತಿದ್ದೀವಿ, ಕಲ್ಲು ತಿದ್ದೀವಿ, ಸಿಮೆಂಟ್ ತಿದ್ದೀವಿ, ಪತ್ರಾಸ್ ತಿದ್ದೀವಿ. ಪತ್ರಾಸ್ ತಿಂದ್ರೆ ಪತ್ರಾಸ್ ಯಾಕೆ ಅದಾಗ ದೊಡ್ಡ ದೊಡ್ಡ ಡಾಕ್ಟರ್ ದೊಡ್ಡ ಗುಳಿಗೆ ಕೊಡ್ತಾರ. ದೊಡ್ಡ ಡಾಕ್ಟರ್ ಅಂದ್ರೆ ವಕೀಲರು BA ಇಲ್ಲಿ ಕಲ್ತಿರ್ತಾರಲ್ರ, ಸುಳ್ಳು ಇದ್ದದ್ದು ಕರೆ ಮಾಡೋದು, ಕರೆ ಇದ್ದು ಸುಳ್ಳು ಮಾಡೋದು. ಊರಾನವ್ರು ನಾವು 100 ಪತ್ರಾಸ್ ತಿಂದ ಕೇಸ್ ಹಾಕ್ತಾರ. ನಾವು ಕೇಸ್ ಆಗಿದ್ರು ನಾವು ಒಂದು ಚಲೋ ವಕೀಲ ಕೊಟ್ಟಿರ್ತೀವಿ, ನಮ್ಮ ವಕೀಲ ಸರ್ಕಾರಿ ವಕೀಲ ಕೂಡಿ ಡಿಸ್ಕಸ್ ಮಾಡ್ತಾರ. ಇವ್ರು 100 ಪತ್ರಾಸ್ ತಿಂದಿಲ್ಲ, 100 ಪತ್ರಾಸ್ ನುಂಗಿ ಯಾರು ಕೇಸ್ ಕುಲ್ಲ ಊರಾನವ್ರು ತಿಂದಾರ ತಿಳಿ ನಾವು ನುಂಗಿ ಆರಾಮ ಎಲ್ಲ ಎಂತ ಭಾಳ ಇವೆಲ್ಲ ನಾವು ಸ್ವಂತ ಇದ್ರಾಗ ಕೂಡಿ ಬರ್ದದ್ದು ಇದೆಲ್ಲ ಈಗ ಇದೆಲ್ಲ ಪೂರ್ತಿ ಹಳಿ ಓಲ್ಡ್ ಕಥೆಯಾಗ ಏನೂ ಇಲ್ರಿ. ಅದ ಮನಿತಾನ ಸ್ಟೋರಿ, ಕಾವ್ಯಾನಂದ ಕವಿ, ಬುದ್ಧಿಮತಿ, ಮಂಜುನ್ ಏನೈತಿಲ್ಲ ಮನಿತಾನ ಸ್ಟೋರಿ ಅಷ್ಟ ಉಳ್ದೈತ್ರಿ. ಇನ್ನುಳಿದೆಲ್ಲ ಇದು ಹಾಸ್ಯ ಏನಂತಾರೆ ಇವ್ರ ಹಸ್ತಾಂತರ ಅದ. ಅದ್ರಾಗ ಈ ಸರ್ಕಾರ ಜಗಾಡ್ತಾರಲ್ಲ, ನಾ ಮಂತ್ರಿ ನೀ ಮಂತ್ರಿ. ಈಗ ಹರ್ಯಾ ಮುಖ್ಯಮಂತ್ರಿ ಮಧ್ಯಾಹ್ನ ಪ್ರಧಾನಮಂತ್ರಿ ಚಾಂಜ್ ಕೊಟ್ಟು ಮಕ್ಕಳ ಮನೆಗೆ ಜಿಲ್ಲಾ ಇದ್ದ ತಾಲೂಕು ಮಾಡ್ತಾವ, ತಾಲೂಕು ಇದ್ದ ಜಿಲ್ಲಾ ಮಾಡ್ತಾವು, ಕೇಂದ್ರ ಓದಿ ವಿಧಾನಸೌಧ ಮಾಡ್ತಾವ, ಕಾತಿ ಓದು ಕುದುರೆ ಮಾಡ್ತಾವು. ಮತ್ತೆ ಈಗ ಅದ ಇದ್ದದ್ದ ಮಂದಿ 4 TV ನೋಡ್ತಾರ್ರಿ. ಮುಖ್ಯಮಂತ್ರಿ ಸಂಬಂಧ 2 ಜಗಾಡ್ತಾರ, ಅದು ಗೊತ್ತಿರ್ತೈತ್ರಿ. ಮತ್ತೆ 2 ದಿನ ಒಂದೊಂದು ತಾಸು ಮುಖ್ಯಮಂತ್ರಿ ಆಗಿ ಇಳಿದಾರ 2 ಮಂದಿ ಮಂತ್ರಿಗಳ ಸಲುವಾಗಿ. ಮಂತ್ರಿಗಳ ಸಲುವಾಗಿ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಚಾಂದ್ ನಿಂದ ನೋಡ ಮಗ ದೇವೇಗೌಡರ ದಿಲ್ಲಿ ತಕ ಇವ್ರು ಕ್ಯಾಸೆಟ್ ಕೇಳ್ಕೊತ ಹೋಗ್ಯಾರ್ರಿ. ಪ್ರಧಾನಮಂತ್ರಿ ಇದ್ದಾಗ ಅವ್ರು ಮುಗುಳ್ಕೊಡ ಮಠಕ್ಕೆ ಬಂದಾರ್ರಿ ಅವರು ದೇವೇಗೌಡರ. ಎಂದಾರ್ಸಿ ಕಾರ್ ಗಾಡಿ ಆಗ ಆಡಿಯೋ ಕ್ಯಾಸೆಟ್ ಇರಲ್ಲ, ಅಲ್ಲಿ ಪಟ್ಟಿ ಅಂಗಡಿ ಒಬ್ಬ ಹಳ್ಳಿನ ದಿಲ್ಲಿ ನಾಟಕ ಹಚ್ಚ ನಾವು. ಎಂದಾರ್ಸಿ ಅದೇನೋ ಸರ್ಕಾರ ದಿಲ್ಲಿ ಏನೋ ಐತಿ ನೋಡೋದು ತಗೋ ಅಂತಾರೆ ಇವ್ರು ದೇವೇಗೌಡರು. ಆ ಕ್ಯಾಸೆಟ್ ಅವ ಡ್ರೈವರು ಅದು ಪ್ಯಾಕೆಟ್ ತೊಗೊಂಡ್ರಿ 50 ರೂಪಾಯಿ ಕೊಟ್ಟು 2 ಕ್ಯಾಸೆಟ್. ಅದನ್ನ ಟೇಪ್ನ್ಯಾಗ ಗಾಡಿಯಾಗ ಹಾಕೊಂಡು ಕೇಳ್ಯಾರತ್ರಿ ಅವರು ದೇವೇಗೌಡರು. ಇದೇನು ಭಾಳ ಮಜಾ ಐತಿಪ್ಪ ನಾಟಕ ಇದೈತಿ. ಸೇಮ್ ಅಂದ್ರೆ ಏನು ಒಟ್ಟ ಗುರ್ತ ನಾವು ಡ್ರೆಸ್ ಹಾಕಿದಾಗ ಡ್ರೆಸ್ ಹಾಕೋತಕ ಹಾಕಿದ್ಲಾಗ ಹಾಕಿದ ಮೇಲೆ ಅವ್ರ ಮಾಡಕತ್ತಿರ್ತಾರೆ. ನಾನು ಗೋಕಾಕದ ಇಬ್ರು ಕೂಡ ಮಾತಾಡಕತ್ತಿದ್ದು, ಯಾರು ಮಾಡ್ತಾರಪ್ಪ ಕೊಚ್ಚಾನ ಪಾಠ ನಾಣ ಮಳೆ ನಿಮ್ಮಪ್ಪನಂಗೆ ಹಾಕತ್ತಾನ ಏನೇ ಮಗಲ್ದಾಗ ಅದ ರೀ ಅವನ. ನಿಮ್ಮಪ್ಪ ಭಾರಿ ಮಾಡೋ ಮಗ ಮತ್ತು ಇವನು ಹಿಂಗೆ ಹತ್ತಂದ್ರೆ ಹೌದಾರ ರೀ ಆರಾಮೆಲ್ಲ ಬಂದಿಲ್ಲ ರೀ ನಾನು ಬಂದಾನೆ. ಹಂಗಾರೆ ಏನಿಲ್ಲ ನಾಟಕ ಬರೋರು ಆದಲ್ಲ ನಾ ಮತ್ತೆ ಕಳೆಕ್ ಮಂದಿ ಇರೋಲ್ಲ. ಮತ್ತು ಅವರ ಹಳೆಯ ಮಂದಿ ಅವ್ರ ಮಗ ಅವರು ಸೈಡ್ ಪಾತ್ರ ಮಾಡ್ತಾರೆ. ನಾಚ್ ನೋಡಕತ್ತ ಹೇಳ್ತಾನೆ. ಇವ್ರು 1-2 ಪ್ರವೇಶಕ್ಕೆ ಹೋಗಿದ್ರಿ, ಕಸಬರಿ ಪ್ರವೇಶ ಗುಮಾಸ್ತ ಪ್ರವೇಶ ಮುಗಿಸಿರ್ರಿ. ಅದ್ರಾಗ ಒಂದು 4 ಮಂದಿ ಹಿರಿಯರು ಬಂದು ಏನು ಮಾಡಿದ್ರು, ಅವ್ರು ದೊಡ್ಡ ಸ್ವಾಮಿಗಳು ಬಂದಿಲ್ಲ, ಸಣ್ಣ ಸ್ವಾಮಿಗಳು ಹಚ್ಚಾನವ, ದೊಡ್ಡ ಸ್ವಾಮಿಗಳು ಮಾಡಬೇಕಂತೇಳಿ ನ್ಯಾಯ ಮಾಡಿರಿ ಅವ್ರು. ನ್ಯಾಯ ಮಾಡ ನಾನು ಡೋಲಕ್ ಬರ್ಸ್ಕೊತ ಕೂತೀನಿ ರೀ. ನನಗೆ ಬಂದು ಕೇಳಿರಿ ಅವರು. ಮತ್ತು ಈ ಜನ ನಮ್ಗೆ ಗೊತ್ತಾಯ್ತು, ಜಗತ್ತಿಂತೂ ಮಾಡ್ಯಾಡ್ತಾನೆ ನಾನು. ಹೌದಲ್ರಿ, ಅವ್ರ ಅಪ್ಪ ಏನು ಮಾಡ್ತಾನಲ್ರಿ, ಅವ 2ನೇ ಪ್ರವೇಶ ಬರ್ತಾನಲ್ರಿ ಇಷ್ಟ ಅನ್ಯ ಅವ್ನು. ಇವ್ ನಮ್ಮ ಅಪ್ಪ ಒಳಗೆ ಮುಗಿಸ್ಕೊಂಡ್ ಬಂದ್ರಿ, ದಾಡಿ ತೆಗಿತಾ ಇಲ್ಲ ಅಪ್ಪ ಅನ್ಯ. ಡೋಲಕ್ ದಂಡಿಗಿಟ್ನಿ, ದಾಡಿ ಹಾಕೊಂಡು ಅವನ ಮಾಯರೂಪ ಡ್ರೆಸ್ ಹಾಕೊಂಡು ಅವನ ಮಾಯರೂಪದ ಈ ಹೆಣ್ಣ ಅಂತೇಳಿ ವಾದಿನ್ರಿ. ಇವನ ಇಲ್ಲಿದ ನೋಡ ಅವ್ರಪ್ಪ ಹೊಡ್ಯಾಕತ್ತೀರಿ. ಮತ್ತೆ ಬೆಳತನ ಆಟ ನಾ ಮಾಡೀನ್ರಿ ಇಲ್ಲಿ. ಅವ್ರಪ್ಪ ಇವ ಮಗನ ಹಚ್ಚಾನ ಮಗ ಹರಿಗದ ಅಪ್ಪ ಮಗ ಯಾರು ಗೊತ್ತಾಗ್ಲಿಲ್ರಿ ಅವ್ರಿಗೆ.
ಕೊಡ್ಲಿ ಬಡಗಿ ತಗೊಂಡಿತ್ತಾರ್ರಿ ಅವ್ ಹೋಗೋಣ ಸ್ಟೇಜ್ ಮ್ಯಾಗ ಹೋಗೋಣ ಅವ್ ನಿಮ್ಮ ಅಪ್ಪನ ಕಳ್ಸೋದ ಹೇಳಿದ ಒಂದೊಂದ್ ಕಡೆ ಜಗಳ ಇಲ್ಲೇ ಜಂಬಿಗೆ ಆಗ್ರಿ ಇವ್ರು ಹೋಗ್ಯಾರ ನಾನು ಹೋಗ್ಯಾನ್ರಿ ಇಬ್ರು ಆಟಕ್ಕೆ ಹೋಗಿದ್ದೀವಿ ಗಾಡಿ ನಿತ್ತದ್ರಿ ಜೋಡ್ನ ಇಳಿಸ್ತೀವಿ ಕೋಲಿ ತೋರ್ಸಂದ್ರೆ ತೋರ್ಸ್ಬಾರ್ರಿ ಜಮಖಂಡಿ ಜಂಬಿಗ್ರಿ ಇಲ್ಲೇ ಎಂದಾಡ್ಸಿ ಯಾಕ್ರಿ ಇವ ಇಳ್ದವನ ಹೊಳಿ ಕಡೆ ಒಂದಕ್ಕೆ ಹೋಗಿದ್ರಿ ಇವ್ ನಾ ಅದನ್ನ ಅಲ್ಲೇ ರೀ ಕೋಲಿ ತೋರ್ಸ್ರಿ ಜೋಡ್ನ ಇಳಿಸ್ತೀವಿ ಅಂತ ಹೇಳಣ ಏ ದೊಡ್ಡ ಸ್ವಾಮಿನ ಮಾರಿ ನೋಡ್ತಾಗ ನಾವು ಜೋಡ್ನ ಇಳಿಸಂಗಿಲ್ಲ ನ್ಯಾಯ ಮಾಡ್ರಿ ನನಗೆ ಇವರೇ ಒಂದಕ್ಕೆ ಹೋದ ದೊಡ್ಡ ಬರವಲ್ಲ ದೂರ ಹೋಗ್ಯಾನ್ರಿ ಇವ ಅಲ್ಲಪ್ಪ ಬಂದಾನಂತೇಳಿ ನಾನು ಹೇಳ್ತಾನಂದ್ರು ನಿಮ್ಗೆ ಒಪ್ಪಿಗೆಲ್ಲನ ತಂದೆ ನನಗೂ ಸಿಟ್ಟು ಬತ್ರಿ ಬಂದಾರ್ರಿ ಬರ್ದ್ರಂತಿ ಬಂದಿಲ್ಲ ಅಂತ ಹೇಳಕ್ ಬರಂಗಿಲ್ಲ ಬಂದಾರು ಜೋಡ್ನ ಇಳಿಸ್ತೀವಿ ಅಂದ್ರೆ ಇಳಿಸಂಗಲ್ಲ ಹಂಗಾರೆ ಅವ್ನು ಬೋರ್ತಗತ್ತ ನೀವು ಅರ್ಧ ತಾಸು ಬಿಟ್ಟು ಬಂದ ಇವ್ನು ಮಾರಿ ನೋಡಿ ನಮ್ಮ ಜೋಡ್ನ ಇಳಿಸ್ಯಾರ್ರಿ ಇಲ್ಲಿ ಈ ಮೊನ್ನೆ ಮಲಾಬಾದಿಗೆ ಹೋಗಿದೀವ್ರಿ ಈಗ ನಿನ್ನೆಲ್ಲ ಮೊನ್ನೆ ರೀ ಹತ್ತನೇ ತಾಲೂಕು ರೀ ಅಲ್ಲಿ ಒಂದು 10 ವರ್ಷ ಆತ್ರಿ ಇವ ಆಟ ಆಡಿದ್ದಿಲ್ಲ ಅಲ್ಲಿ ಇವ ಆಡಿಬಿಟ್ಟಿದ್ರಲ್ಲೇ ನಾ ಹೋಗಿದ್ಮೇಲೆ ಹೋಗೋಣ ಮೊನ್ನೆ ಭಾಳ ದಿನ ಆತು ಗುರುಗಳು ಆಟ ಹೇಳ್ಬೇಕಂತ ಹೇಳಿರ್ರಿ ಅದು ಜಂಗ್ಲಿ ಸಾಹೇಬ್ರು ಉರ್ಸ್ರಿ ಸಾಹೇಬ್ರು ಮೊನ್ನೆ ಮನಗಡ ದೊಡ್ಡ ಪ್ರಮಾಣ ಉರ್ಸ್ ದರ್ಗಾ ಬಿಟ್ಟ ಊರಾಗ ಆಟ ಹಚ್ಚಿರ್ರಿ ಇವ್ರು ವಾರಿಯವ್ರ ಒಟ್ಟ ಬೌಂಡ್ರಿ ತುಂಬ ಇವ್ರು ವಾರಿಗವ್ರ ಕೂತಾರ್ರಿ ಹೋದಗಳೇನ ಏನ್ ಮಾಡಿರ್ರಿ ನಿಮ್ ಬಾಬಾರ್ರಿ ತಿಂಡಿಲಿ ಆಟ ಮಾಡಿಗ್ಯಾರ ಗುರುಗಳ ಭಾಳ ಅಪೇಕ್ಷೆ ಇಟ್ಟು ನಾವು ನಿಮ್ದು ಹೇಳಿದೀವಿ ನಿಮ್ದು ಕ್ಯಾಸೆಟ್ನಾಗ ನೋಡಿದೀವು ನಿಮ್ಮಂಥವ್ರ ಜವಾಬ್ದಾರಿ ಒಬ್ರು ಗುರುಗಳು ಅವ್ರಿಗಿಂತ ಭಾರಿ ಮಾಡ್ತಾರ ಅಂತ ಹೇಳ್ಯಾರ ಅದಕ್ಕೆ ನಾವು ಹೇಳಿದೆವು ನಿಮ್ಮ ಆಟ ಮನ್ನಗಂಡ ಆಗ್ಬೇಕಂತೇಳಿ ನನಗೆ ಮೊದಲು ವಾರ್ನಿಂಗ್ ಕೊಡಾಕತ್ತೀರಿ ಅವ್ರು ವಾದಗಳೇ ಗುರುನಾಥ ನಮ್ಮ ಅಪ್ಪನ ಆಶೀರ್ವಾದ ಗುರುನಾಥ ಎಷ್ಟು ನನಗೆ ಬುದ್ಧಿ ಕೊಟ್ಟ ಮಾಡ್ತಾನೆ ಕೆಡಿಸ್ಕೊಂಡು ಹೋಗಂತ ಯಾರು ಬಂದಿರಂಗಿಲ್ಲ ನೀವೆಲ್ಲ ಆಶೀರ್ವಾದ ಇರಲಿ ಅಂತೇಳಿ ಏನು ಬಣ್ಣ ಬಿಡ್ಕೊಂಡು ಆಟ ಚಾಲು ಮಾಡೀನ್ರಿ ನಿನ್ನ ಮುಂದೆ ಸಾಹೇಬ್ರ ಆಟ ಆತದ ಹರೆಗೆದ ನಮ್ಮನ್ನ 6 ಗಂಟೆ ಆದ್ರೂ ಬಿಡವಲ್ರಿ ಒಟ್ಟ ಇನ್ನ ನಿಮ್ಮ ಅಪ್ಪ ಅಲ್ಲೇ ಕೂತ ಶುರು ಮಾಡಿರಿ ಅವ್ರು ನಿಮ್ಮ ಅಪ್ಪನ ಮೀರಿಸಿದ್ಲಿ ಮಗನ ನಿಮ್ಮ ಅಪ್ಪನ ಮೀರಿಸಿದ್ ನನಗೆ ಕೇಳುವಂಗಾರಿ ಒಟ್ಟ ಮತ್ತು ಅವ್ರಿಗೆ ಆಯರಿ ಕೊಟ್ಟು ಹೇಳಾಕತ್ತೀರಿ ಅವ್ರು ಆದ್ರೆ ಅವ್ರನ್ನ ಮೀರ್ಸಾಕ ನಾ ಏನು ದೊಡ್ಡವಲ್ಲ ಆದ್ರೆ ಅವ್ರ ಆಶೀರ್ವಾದ ಅಷ್ಟೇ ನನಗೆ ಆದರೂ ನಾ ಪ್ರಯತ್ನ ಮಾಡ್ತೀನೋ ಆದ್ರೆ ನಿಮಗೆ ಮನಸ್ಸಿಗೆ ಬಂದೈತೆ ಅಂದ್ರೆ ಸಾಕು ನಮಗೆ ಇದಕ್ಕಿಂತ ಒಳಗೆ ಬೇಡತ್ತೇಳಿ ನಾ ಕೈ ಮುಗಿದ್ರಿ ಆದ್ರೆ ಅವ್ರ ಮಾಡೋ ಪಾಡು ನನಗೆ ಬರಂಗೇ ಇಲ್ಲ ಅಲ್ರಿ ಬರ್ತೈತಿ ಆದ್ರೆ ಇವ್ರನ್ನ ಮೀರ್ಸೇದಿ ಅಂತೇಳಿ ಏನಾಗತ್ತೆ ನನಗೆ ವಜನ ಹಾಕತ್ತಿರ್ಲಿ ಅವ್ರು ಈಗ ಇವರು 50 ವರ್ಷ ಮಾಡ್ಯಾರ್ರಿ ಸ್ವಲ್ಪ ನನಗೆ ಮತ್ತೆ ಅದು ಗುರುಗುಣರಲ್ಲೇ ಮತ್ತು ಅವ್ರನ್ನ ಅವ್ರನ್ನ ಬಿಟ್ಟು 100 ಮಾಡ್ತೀನಿ ನಾ ಯಾಕೆ ಅನ್ಬೇಕು ಬರ್ತೈತಿ ಅವ್ರು ಚಾಯ್ಸ್ ಮಾಡ್ಯಾರಂದ್ರೆ ಮುಗಿತಿರಲ್ಲ ನಿಮ್ಮ ಅಪ್ಪನಿಗಿಂತ ಭಾರಿ ಆತ್ರಿ ಗುರುಗಳು ಅಂತ ಅಣ್ಣಾಕಿದ್ಯಾರಿ ಕೇಳಾಕತೈತಿ ಮತ್ತೆ ನಾ ಅನ್ನೋದ್ರಾಗ ಅರ್ತಿರಂಗಿಲ್ಲ ಅವ್ರನ್ನ ಹೋಲಾಕ ಸಾಧ್ಯ ಆಗಂಗಿಲ್ಲ ನಾ ತನಬೇಕ್ರಲ್ಲ ಮತ್ತೆ ಜಿಲ್ಲಾಧ್ಯಕ್ಷನ ಪಾರ್ಟ್ ಮಾಡಿರಿ ಹೆಂಗ್ರಿ ಕೂತಿಬ್ಯಾನ ಪಾರ್ಟ್ನಾಗ ಎಟ್ ನಾವ್ ಇಬ್ರ ಕೂಡ ಮೊದಲು ನಗಿಸಿ ಡಬಲ್ ಮೀನಿಂಗ್ ಮಾತಾಡ್ತಿದ್ವಿ ರೀ ಇಲ್ಲಿ ಅವ್ರ ಬೆಂಗಳೂರಾಗ ಏನು ಸ್ಯಾಂಕ್ಷನ್ ಆಗೈತಿಲ್ಲ ನೀವ್ ಏನಾರ ಮಾತಾಡವ್ರೆ ಅದ್ರ ಉತ್ತರ ನಾ ಕೊಡವ ಮನಗಡ ಪದ್ಧತಿ ರೀ ಮನಗಡ ಮಾತಾಡೋರು ಹೊಟ್ಟೆ ಹುಣ್ಣು ಆಗೋಂಗ ಅಲ್ಲೇ ನಕ್ ಬಿಡ್ತಿದ್ರಿ ಮಂದಿ ಹಾ ಅಲ್ಲಿ ಪೂಜಾ ಸಮಾನ ಲಕ್ಷ್ಮೀ ಪೂಜಾ ಸಭೆ ಪ್ರವೇಶ ಇರ್ತೈತ್ರಿ ಅಲ್ಲಿ ಚೇರ್ಮನ್ರ ಮನ್ಯಾಗ ಲಕ್ಷ್ಮೀ ಪೂಜಾ ಸಮಾರಂಭ ಅಲ್ಲಿ ಎಲ್ಲರನ್ನು ಬಂದಾಗ ಅವ್ರಿಗೆ ಒಂದು ಮಾತು ಮಾತಾಡಿದವ್ರ ಇವರ್ಯಾರಣ್ಣ ಇವರ ಜಿಲ್ಲಾ ಅಧ್ಯಕ್ಷರೇ ಎಲ್ಲಿರ್ತಾರೆ ಬೆಂಗಳೂರಾಗ ಇರ್ತೀವಿ ಅದ ಗಂಡ ಮೆಟ್ಟ ಹಳ್ಳಿ ಜನರಿಂದ ಆರಿಸಿ ಬರ್ತೀವಿ ಗಳಸಾಕ್ ಹೋಗೋದು ಬೆಂಗಳೂರಿಗೆ ಹೋಗ್ತೀವಿ 5 ವರ್ಷ ತನಕ ಅಲ್ಲೇ ಅವರು ನಾವಿಲ್ಲಿ ಓಟಿಗೆ 1,000 ರೂಪಾಯಿ ಕೊಟ್ಟೇ ಇರ್ತಾರೆ ಈಗಾದ್ರೂ ಅನ್ನತ್ರಿ ಅದನ್ನ ನಮ್ಮ ಆಫೀಸ್ ಬೆಂಗಳೂರಾಗದ ನಾವ್ ಅಲ್ಲೇ ಇರ್ತೀವಿ ಅಂತೇನ್ರಿ ನೀ AC ರೂಮ್ ಬಿಟ್ಟು ಬರಬೇಡ ಇಲ್ಲಿ ನಮ್ಮ ಕಡೆ ಬಂದ್ಯಾರ ಬಿಸಿಲಿಗೆ ಸತ್ತ ಹೋಗಿ ಅಂತನ್ರಿ ನಮಗೆ ಯಾಕಂದ್ರೆ ನಮ್ಮ ಮಂದಿ ನಾವು ಬಿರ್ಸ ನಾವು ಬಿಸಿಲಿಗೆ ತಡದಿದ್ದೀವಿ ನೀ ಯಾವನತ್ತು AC ಪ್ಯಾನ್ಯಾಗ ಮನ್ಕೊಂಡಿರ್ತಿ 5 ವರ್ಷ ಆರಿಸಿ ಹೋಗಿರ್ತಿ ನೀ ಅಲ್ಲೇ ಇರ ನೀ ಹೊಸ ಪೀಸ್ ಅಲ್ಲೇ ಸಿಗ್ತಾವ ನೀ ಅಲ್ಲೇ ಇರು ನಾವ್ ಇಲ್ಲೇ ಇರ್ತೀವಿ ಅಂತ ನಾವು ಹಾಗಲ್ಲ ನಿಂದು ಏನಾರು ಕೆಲಸ ಇದ್ರ ಬಾ ಬೆಂಗಳೂರಿಗೆ ಬಂದ ಉಪಾಸ ಕೊಡ್ಬೇಕೈತಿ ಏನ ಉಪಾಸ ಯಾಕೆ ಕೊಡ್ತೀವಿ ಹೋತಾನ ಕೊಂದ ಬಗೀತಿ ಆತನ್ನ ಮನೆ ಕರೋನಾದಾಗ ಮಂದಿನ ಕಾಣಬಟ್ಟಿ ಮಂದಿನ ಕೊಂದ್ರಲ್ಲ ಒಂದ ತೆಗಿನಾಗ 10,000 ಮಂದಿನ ಹೋಗುದು ಮನಿ ಬಂದ್ಲಪ್ಪ ಅನಾನ ಆ ತೆಗಿನಾಗ ನೀ ಯಾಕೆ ಹೋಗ್ಲಿಲ್ಲ ಅಂತ ಕೇಳ್ತೇನ್ರಿ ನಾ ನಿನಗ್ ಕರೋನಾ ಆಗಿಲ್ಲ ನಿನ್ನ ಮನಿ ಮುಂದೆ ಆಂಬುಲೆನ್ಸ್ ಬಂದ್ ನಿಂತಿತ್ತ ರಗಡ್ ಬಂದ್ ಬಡ್ರು ಆಂಬುಲೆನ್ಸ್ ಸಂಬಂಧ ಪಾಳೆ ಹಚ್ಚಿರು ಒಬ್ರಿಗೂ ಕಳಿಸ್ಲಿಲ್ಲ ನಿನಗೂ ಟಾಸು ನಿನಗೂ ಚಾಲು ಮಾಡಿದ್ರು ನೀ ಹೆಂಗ್ ಉಳಿದಿ ಅವ್ರ ಹೆಂಗ್ ಸತ್ರು ಮಂದಿಗೆ ನಗ್ತಾರ್ರಿ ಹಿಂದಾಡಿಸಿ ಬೇಡ ಸತ್ತವ್ರ ಸಾಯವ್ರಕ್ಕ ಅವ್ರಿಗೆ ಪರಿಹಾರದಾರ ಏನೇನು ಕೊಟ್ಟಿರಲ್ಲ ಒಂದೊಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಟ್ಟಿದ್ವಿ ತಾನ 10 ರೂಪಾಯಿ ಬಂದ್ ಮುಟ್ಟಿಲಿ ಇನ್ನ ಹಾಳಾಕತ್ಯಾವ ಆಗಲ್ಲ ಬಂದವ್ರಿಗೆ ಕೊಟ್ಟಿವಿ ಅಂತಂದ್ರೆ ಬಂದವ್ರಿಗೆ ಕೊಟ್ಟಿವಿ ಬರ್ಲಾರ್ದವ್ರು ನುಂಗಿವಿ ಬಂದವ್ರಿಗೆ ಕೊಟ್ಟಿವಿ ಉಳ್ದದ್ ಇವ್ರ ಆಫೀಸ್ನಾಗ ಇಟ್ಟೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ತೋಡ್ತಾನ ನಾವು ನೀ ಏನ್ ಕೊಡಪ್ಪ ಅಂತೇಳಿ ನಾ ಸೊನ್ನೆ ಮಾಡ್ತೀನಿ ಅವಂಗ ನಾಳೆ ಸ್ಟೇಜ್ ಮೇಲೆ ಚೆಕ್ ಮುಖಾಂತರ ಆಗಿವ್ರಿಗೆ ವಿತರಣೆ ಮಾಡ್ತೀವಿ ಅವ್ರ ಕೈ ಚೆಕ್ ನನ್ನ ಕೈ ತಟ್ಟ ಮಜಾ ನಮ್ಮ ಹಳ್ಳ್ಯಾಗ ಊಟ ಹಳ್ಳ್ಯಾಗ ಇರ್ತದೆ ಮತ್ತೆ ಬೆಂಗಳೂರಿನ ಊಟ ಪ್ರಾಚೀನ ಸಂಬಂಧ ನಮ್ಮ ಟಚ್ಚಿಗೆ ನಾಟಕ ಓಡ್ತೈತ್ರಿ ನಮ್ಗೆ ಬೇಕಾದಂತ ಎಂದು ಆಟ ಹಾಯಿಸಿರಿ ಬರೀ ರಾಜಕೀಯ ಮೊದಲು ಮುಂದೆ ಹೇಳ್ತೀವ್ರಿ ನಾವು ನಮ್ಮದು ರಾಜಕೀಯ ಟಿಂಗಲ್ಲ ಎಲ್ಲಿ ಕೊಡಾಕ್ ಬಂದಿರ್ತಾರಲ್ಲ ಫೋನ್ಯಾಗ ಮಾತಾಡೋ ಮುಂದೆ ಹೇಳ್ಬಿಡ್ತೀವಿ
ನಮ್ಮದು ರಾಜಕೀಯ ಟಿಂಗಲ್ಲ. ನಿಮ್ಮ ಊರಾಗ ಏನಾರ ಅಂತ ಕುತಂತ್ರ ಇದ್ದು ಅಂದ್ರೆ ನಮ್ಮ ನಾಟಕ ಹೇಳ್ಬೇಡ್ರಿ. ಯಾಕಂದ್ರೆ BJP ಕಾಂಗ್ರೆಸ್ ಇರ್ತಾವ್ರಲ್ಲ, ಮತ್ತೆ ಪಕ್ಷ ಒಟ್ಟ ತಗೊಳಂಗಿಲ್ರಿ ನಾವು. ಆ ಪಕ್ಷ ಇದನ್ನ ಮಾಡಿದ ಅವನ ಹೆಸರು ತಗೋ, ಈ ಹಿಂಗ್ ಮಾಡಿ ನೀವು ಹೆಸರು ತಗೋದ್ರಲ್ಲ, ಹೆಸರು ತಗೊಳಂಗಿಲ್ರಿ. ಒಟ್ಟು ರಾಜಕೀಯ ಮಾಡಿ ಹೋದವ್ರು ಅವ್ರು ತಿಳ್ಕೊಳತಿರ್ತಾರ. ಅದ್ನ್ಯಾಕ ಮಾತಾಡ್ತಾರೆ? ಬನ್ನಟ್ಟಾಗ ಎಲ್ಲಟ್ಟು ಹತ್ತೈತ್ರಿ. ಬೇಕಾದ್ರೆ ಊರಾನ ಮಂದಿ ನಾಟಕ ತರ್ಸತ್ ಬೇಕಾದ್ರೆ ಹಿಡಿಯೋರು ಅವ್ರ ಪಂಚಾಯತ್ ಕೇರ್ ಮಾಡಿದಿಲ್ರಿ. ಮುಂದೆ ನಾವು ಕಡಿಕೆ ಹಂಗೆ ದುಡ್ಯಾವ್ರಿ. ಇವ್ರು ಹಂಗೆ ತೊಳ್ದ ನಾವು ಸ್ವಂತ ತಾವು ರೊಕ್ಕ ಹಾಕಿ ಮಾಡ್ಬಂದು ನಮಗೆ ಆ ನಾಟಕ ಹೇಳಿ ನಮ್ಮ ಪಂಚಾಯತ್ ನಮ್ಮದು ಭಾಳ ಹದಗೆಟ್ಟತ್ರಿ. ನೋಡಿ ಸ್ವಲ್ಪ ಏನು ಮಾಡಿ ಎಲ್ಲ ಹೇಳ್ತಾವ. ನಾನು ಹೋದ್ರೆ ಹೋಗೋಣ, ಅವನ ಸೆಕ್ರೆಟ್ರಿ ಭಾಳ ತಿಂದ ಅಂತ. ಹಿಂಗಾಗಿ ಮತ್ತೆ ಕೆಲಸ ಮಾಡಂಗ ತಂದು ಕಾರ್ಯ ಹೇಳ್ತಾಳೆ. ಹೋದಗಳನ್ನ ಚಾಪ ಕುಡಿಸಿ ಎಲ್ಲ ಆಯ್ತು. ಸಾಮಗಳು ಬರಲಿ ಹೊರಗತ್ತ ಅಂತ ಆಟ ಹೇಳೋದು. ಇವ ಹಿಂಗೆ ಮಾಡಿ ಎದ್ರ ತೊಗೊಂಡು ಹಾಂ ಪಂಚಾಯತಿ ಮುಂದೆ ಅಲ್ಲೇ ಆಟ ಹಚ್ಚಿದ್ರಿ ಅವ್ರು ಎಲ್ಲ ನಡೀತಾ ಹೇಳ. ಅದನ್ನು ಕೇಳ ಸೆಕ್ರೆಟ್ರಿ ಮಾಡಿದ್ರಿ ಪಂಚಾಯತಾಗ ಕರೆಸಿ. ಆ ಮಕ್ಳು ಏನು ಹೇಳ್ತಾರಲ್ಲ, ಮತ್ತೆ ನೀನು ಹಂಗೆ ಮಾಡಿ ಇಡ್ತಾರೆ ನೀವು ನಾವು ನಾಳೆ ಮತ್ತೆ ಪರಿಣಾಮ ಬೇರೆ ಇರುತ್ತೆ ಅಂತ ನಾವು ಬುಕ್ನಾಗ ಎಟ್ಟು ಅಷ್ಟ ಮಾಡೋದು. ಹೆಸರು ತೊಗೊಳಂಗ ಬಿಡಂಗೆಲ್ಲ ಹಂಗಾತ ಎಲ್ಲ ಅವ್ರ ಮಕ್ಳು ಹಂಗೆ ಅವ್ರ ಅಂದ ಬೆಟ್ಟಿಂದ ಮತ್ತು ನಾವು ಕೇಳಿದ್ರೆ ನಮಗೆ ಬಂದಾಗ ನಾವು ಹೊಡ್ಯಾರ್ರಿ. ಮತ್ತು ಮೀಟಿಂಗ್ ಏನು ಮಾಡಿರಿ ಎಲ್ಲ ತಿರುಗಾಡಿ ಬಂದರು. ಉಂಗುರ ಇಂತಿಷ್ಟ ಪರಿಸಿ ಹಾಕ್ಬೇಕಂತ ಅಟ್ಟು ಪರಿಸಿ ಎಲ್ಲ ನುಂಗೆಲ್ಲ ಪ್ರವಾಸ ಮಾಡಿ ಬಂದರು. ಮತ್ತು ಬಡವ್ರಿಗೆ ಮತ್ತು ಒಂದಷ್ಟು ಜಾಗ ಪಂಚಾಯತಿ ಬಂದ್ರೆ ಕಿಳಿಸಿರಿ ಮನೆ ಕಿಳಿಸಿ. ಮತ್ತು ಶ್ರೀಮಂತರು ನಾಲ್ಕು ಫೂಟ್ ಒಳಗೆ ಹೊರಗೆ ಬಂದಾರ. ಎಲ್ಲಿದ್ದೆವು ಮಗನ ಸೆಕ್ರೆಟ್ರಿ ಅವ್ರು ಹೆಲಿಕಾಪ್ಟರ್ ಹೌದು ಮಗನ ಮಾತಾಡ್ಬೋದು ಗಂಡು ನೀನು ಮಾಡ ಮತ್ತು ಬಡ್ರಿಗೆ ಮನೆಗಳು ಅವೆಲ್ಲ ಮಾತಾಡ್ರಿ. ಆತ ನಾವು ಸೆಕ್ರೆಟ್ರಿ ಒಳಗೆ ಇದ್ದದ ಅವ್ನು ಬಂದ್ರೆ ಹೊರಗೆ ಅಂತ ಕೈ ಮುಗಿದ. ಇವರೇನು ನಾಟಕ ಮಾಡಿ ಈ ಪ್ರಕಾರ ನಾ ಮಾಡೀನಿ. ನಾನು ಸೆಕ್ರೆಟ್ರಿ ನಾ ಮಾಡೀನಿ ಎಲ್ಲ ಏನು ಬಿಡ್ಬೇಕು ಯಾವ್ದ್ರಾಗ ತಿಂದ ಇಲ್ಲ ನನಗೆ. ಇನ್ನು ಮ್ಯಾಲೆ ಇದನ್ನು ನೋಡಿಕ ನನಗೆ ಸಾಕಷ್ಟು ಬುದ್ಧಿ ಬಂದೈತಿ. ಇನ್ನು ಲಂಚ ತಿಂದು ಕೆಲಸ ಮಾಡೋದು ಹಂಗೆ ನಿಮ್ಮ ಸಲ ದುಡಿತಾನು ಪ್ರಮಾಣ ಮಾಡಿ ಹೇಳ್ತಾನಂತೆ ಮಂದ್ಯಾಗ ಹೇಳಿ ತಿಂದಾನೆ ಇಲ್ಲ ಅನ್ನಂಗಲ್ಲ. ತಿಂದಾನೆ ಇನ್ನು ಮಾತ್ರ ಈಗ ಏನಂದಾರು ಇದು ನನಗೆ ಅನಿಸ್ಕೊಳ್ಳೋದು ಹೌದಲ್ಲ ಅವ್ರೆಲ್ಲೆಲ್ಲ ಮಾಡೋರ. ನಾ ಮಾತ್ರ ನನ್ನ ಪುಸ್ತಕ ಲಂಚ ಹತ್ತಿರ ನಂಗೆ ಒಂದು ದೊಡ್ಡ ಬೇಕಾದ್ರೆ ಬಡ್ರಿಗೆ ಏನು ಕೆಲಸ ಇದ್ರೆ ಹಂಗೆ ಮಾಡಿ ಕೊಡ್ತಾನೆ. ಅದನ್ನ ಏನು ಎತ್ತಾಳಿ ಹೊಡೆದು ಕೂ ಹೊಡಿದ್ರಿ ಮಂದಿ ಅವ್ರ ನಾಟಕ ತಂದು ಸ್ವಾರ್ಥಕ್ಕೆ ಆತತ್ತೆ. ಹಿಂಗೆ ಎಷ್ಟು ಇಲ್ಲಿದಿಲ್ಲ ಮತ್ತೆ ನಿಮ್ಮನೆ ಆಟ ಒಂದು 20 ಕಿಲೋಮೀಟ್ರ್ ಆಯ್ತು. ಮೊನ್ನೆ ಒಂದು ಊರಾಗ ಆತ್ರಿ ನನಗೆ ನಾವು ಹೋಗಿದ್ಮೇಲೆ ಅದು ಊರ ಹೆಸರು ಬಹುಶಃ ಗೊತ್ತಿಲ್ಲ ರೀ. ಹೆಂದಾಡಿಸಿ ಅವರು ಮೆಂಬರ್ಗಳು ಅಧ್ಯಕ್ಷರು ಎಲ್ಲರೂ ಅವರೇ ಇದ್ದರು ರೀ. ಊರನವರು ನಮ್ಮ ನಾಟಕ ಹೇಳಿದ್ದರು. ಒಂದು ಕೋಲ್ಯಾಗ ನಮ್ಮನ್ನು ಇಳಿಸಿರು ಪಂಚಾಯತ್ಯಾಗ. ಹೆಂದಾಡಿಸಿ ಅವರು ನಮ್ಮಂಥವ್ರು ಎಲ್ಲ ಬೇರೆ ಊರಾಗ ನೀ ಇದ್ದಿದ್ದಿಲ್ಲ ಈಗ ಮನೆ ಒಂದು ವರ್ಷದಿಂದ. ಹೆಂದಾಡಿಸಿ ಅವ್ರು ಬಂದ್ರಿ ನಿಮ್ಮಂಥವ್ರು ಬಂದ್ರೆ ಅವರು ಲೀಡ್ರಿ ಅವ ಇಲ್ಲಿ ಬಾ ಅಂತಂದ್ರಿ ನನಗೆ. ಮತ್ತು ನಾವೆಲ್ಲರೂ ಕೂತಿದ್ದೀವಿ ರೀ. ಅಲ್ಲಿದಾರ ನೋಡ್ರಿ ಗುರುಗಳು ಅಂತಂದ್ರೆ ನಾನು ತೋರಿಸಿರೋರು. ಹೆಂದಾಡಿಸಿ ನಾನು ತೋರ್ಸೋಣ ನಮಸ್ಕಾರ ಗತ್ತನ್ನಿ ನಮಸ್ಕಾರ ಅಂತಂದರು. ನಾಟಕ ಮಾಡೋರು ನೀವನ ಕುತಿಮನ ಪಾಠ ಮಾಡಿ ನೀವನ ನಾನು ಸರ್ ಅಂತನ್ನಿ. ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸೆಕ್ರೆಟರಿ ಏನೂ ಮಾತಾಡೋಂಗಿಲ್ಲ. ನಿಮ್ಮ ನಾಟಕದಾಗಿದ್ದರು ಅದನ್ನು ಮಾತಾಡೋಂಗಿಲ್ಲ ತಂದು ನಾವು. ಎಂದಾಡಿಸಿ ನಾವು ನಾಟಕ ಮಾಡಕ್ಕೆ ಬಂದದೀವ್ರಿ ನಾವು. ರಿಯಲ್ ಪ್ರಕಾರ ನಿಮ್ಮ ಹೆಸರು ತೊಗೊಂಡ ನಿಮ್ಗೆ ತುಚ್ಛಾಗೋಂಗೆ ನಾವು ಮಾತಾಡೋಂಗಿಲ್ಲ. ಕತಿ ಒಳಗೇನೈತೆ ಅದನ್ನು ಮಾತಾಡೋಣ. ನೀವೀಗ ಅವ್ರು ಎಲ್ಲಿ ಕೊಟ್ಟವ್ರು ಬಂದು ಬೇಡ ಅಂದ್ರೆ ಆಟ ಬಿಟ್ಟು ಹೋಗೋಣ. ಆದ್ರೆ ನೀನು ನನಗೆ ಆಟ ಹೇಳಿಲ್ಲ. ನೀವು ಅಧಿಕಾರಿ ಇರ್ಬೋದು, ನನಗೆ ಸಂಬಂಧ ಇಲ್ಲ. ಊರಾನ ಅವ್ರ ಪ್ರಮುಖರು ನನಗೆ ಆಟ ಹೇಳ್ಯಾರ. ಅವ್ರನ್ನ ಕರ್ಕೊಂಡು ಬರ್ರಿ. ಅವ್ರು ಏನು ಹೇಳ್ತಾರಲ್ಲ ಅದನ್ನು ಕೇಳ್ತಾನೆ ನಾನು. ನೀವು ಹೇಳಿದ್ದು ಕೇಳಂಗಿಲ್ಲ ತನ್ರಿ. ಎಂದಾರಿ ಅವ್ರು 2-3 ಮಂದಿ ಹೇಳಿ ಅದು ಆಟನ ಬಂದ್ ಆಕೈತಿ ನೋಡತ್ತಂತ ಬಂದ್ ಮಾಡೋದು ತನ್ನೆ. ಹಿಂದಾಡಿ ನಾವು ಏಕ ನಂಬರ್ನ ಸೀರಿಯಸ್ ರೀ ನಾವು. ಹಿಂದಾಡಿಸಿ ಹೇಳಿ ಹೋದ್ರಿ ಊಟಕ್ಕೆ ಕೊಡಕ್ಕೆ ಅವ್ರು ಬಂದರು ಕಮಿಟಿ ಅವ್ರು. ಮತ್ತು ನಿಮ್ಮಲ್ಲೇ ರೀ 4 ಮಂದಿ ಬಂದು ಈಗ ನನಗೆ ಹಿಂಗಂದು ಹೋಗ್ಯಾರ್ರಿ. ನೀವು ಏನು ಮಾತಾಡಬೇಕು ಏನು ಮಾತಾಡೋದು ನೀವು ನನಗಟ್ಟು ಹೇಳ್ರಿ. ನೀವು ಹೇಳಿದ ಮಾತಾಡ್ತಾ ಕೇಳ್ತಾನೆ, ಅವ್ರದ್ದು ಹೇಳಕ್ಕೆ ಕೇಳಂಗಿಲ್ಲ. ಯಾಕಂದ್ರೆ ನನ್ನ ನಾಟಕನಾಗ ಏನು ನಡೀತೈತಿ ನಾ ಹೆಸರ ಪತ್ರ ಏನು ತೊಗೊಳಂಗಿಲ್ಲ ರೀ. ಅದೆಲ್ಲ ಊರಾಗಿ ಏನು ನಡೀತೈತಿ ವ್ಯವಹಾರಗಳಷ್ಟೇ ಮಾತಾಡ್ತಿರ್ತೀವಿ ನಾವು. ಮತ್ತು ಎಲ್ಲ ಸುಧಾರಣೆ ಆಗೈತೆ ಅಂದ್ರೆ ನಾವು ಸುಧಾರಣೆ ಆಗೈತಿ ಅಂತ ಮಾತಾಡ್ತೀವಿ. ಮತ್ತು ಕೆಟ್ಟೈತೆ ಅಂದ್ರೆ ನಾವು ಕೆಟ್ಟೈತೆ ಅಂತ ಮಾತಾಡೋರು ನಾವು. ಏನಾರು ಜಿಲ್ಲಾ ಗುರುಗಳು ನಿಮ್ದು ಏನೈತೆ ರಿಯಲಿ ನಿಮ್ಮ ನಾಟಕದಾಗ ಏನೈತಿ ಏನೈತಿ ಎಲ್ಲ ಮಾಡಿಬಿಡ್ರಿ. ಬೇಕಾದ ಮಕ್ಕಳು ಬೇಕಾದ ಬರಲಿ ಅಂದ್ರೆ ಅವರು. ಮತ್ತು ಈಗ ಹಿರಿಯಾರು ಅಂದಾರ ನನಗೇನೈತಿ ಇಲ್ಲಿ ನಿನಗೆ ಮುಂದೆ ಹೇಳ್ತಾನೆ ಹರ್ಯಾ ಅಂತ ಒಬ್ರು ಸರಿಯಾಗಿ ಬಂದಾರ ಅಂತೀರಿ. ಮತ್ತು ಅವ್ರು ಬಂದ್ರೆ ಯಾರಿಗಂತ ಒಬ್ರು ಮಕ್ಕಳು ಬಂದಿಲ್ಲ ರೀ ಗುರುಗಳು ನಿಮ್ಮ ಬಡತಿಗೆ ಅಂತಂದ್ರೆ ಅವ್ರು ಹಿರಿಯಾರು ಬಂದ ನನಗೆ ಅಂದ್ರಿ.
ಮಾನ್ಯ ಇಲ್ಲಿ ಮಲಾಬಾದಿಯಾಗ್ರಿ ಉದ್ಯೋಗ ಖಾತ್ರಿ ಯೋಜನೆ ಬಂದಿತ್ತರಲ್ಲ, ಆಗ ಸೆಕ್ರೆಟರಿ ಅವ್ರ ಅರ್ಜಿ ಕೊಡಕ್ಕೆ ಹೋಗೋಣ ತನ್ನ ರಿಲೇಷನ್ ಮಂದಿನ ಅಟ್ಟು ತೊಗೊಂಡತ್ರಿ ಅವ್ನು ಉದ್ಯೋಗ ಖಾತ್ರಿ ಯೋಜನೆ ಕೆಲಸಕ್ಕೆ. ಅವ್ರು ಬಂದ್ರೆ ನನಗೆ ಒಬ್ರು ಅಂದ್ರು, ಗುರುಗಳ ಮೊನ್ನೆ ಉದ್ಯೋಗ ಖಾತ್ರಿ ಯೋಜನೆ ಬಂದಾಗ ನಾವು ಎಷ್ಟೋ ಮಂದಿನ ಹೆಸರು ಕೊಟ್ಟರು, ಒಬ್ರು ಹೆಸರು ತೊಗೊಂಡಿಲ್ರಿ, ತನಗೆ ಬೇಕಾದದ್ದು ಒಟ್ಟ ಹಾಕ್ಯಾನ್ರಿ ಗುರುಗಳು ಅದಂತ ಸ್ವಲ್ಪ ಹಾಸ್ರಿ ಅಂದರು. ನಾ ಸೆಕ್ರೆಟರಿ ಇದ್ದಾಗ ಪೂಜಾ ಪರಿಷತ್ ಹಾಸೇ ಬಿಟ್ನಿ. ಅಲ್ಲೂ ನಾವು 10-15 ಹೆಸರು ಕೊಟ್ರೆ ನಮ್ಮ ಒಂದು ಹೆಸರು ಹಾಕೊಳ್ಳಿಲ್ಲ, ನಿನ್ನ ಸಂಬಂಧಿಕರು ಎಲ್ಲ ಹೆಸರು ಹಾಕೊಂಡದಿ, ಉದ್ಯೋಗ ಖಾತ್ರಿ ಎಲ್ಲ ನಿಂತನತ್ತೆ ನಾ ಜಾಡಿಸೀನ್ರಿ. ಬ್ಯಾಟ್ ಬೇಕಾದಿರಲಿ ಬಟ್ಟ ನಾವು ಪಂಚಾಯತ್ ಇರಲಿ, ಎಲ್ಲಿ ಬೆಂಗಳೂರಾಗಿರಲಿ, ದಿಲ್ಲಿ ಆಗಿರಲಿ, ಅದು ಹೆಸರೇ ತೊಗೊಳಂಗಲ್ಲ. ಬಂದ ರಗಡಿಗೆ ಪೇಪರ್ದಾಗ ಬಂದಿರ್ತಾವ್ರಿ, ಮತ್ತು ಮೊಬೈಲ್ ಬಂದಿರ್ತಾವೆ, ಎಲ್ಲ ಮಾಡಿದೆಲ್ಲ ಬಂದಿರ್ತೈತ್ರಲ್ಲ. ಹಂಗೆ ನಮಗೆ ನಾವು ಸ್ಟೇಷನ್ ಮುಂದೆ ಆಡ್ತೀವಿ ರೀ, ಪೊಲೀಸ್ ಸ್ಟೇಷನ್ದಾಗ ಹಚ್ಚಾರ ನಮ್ಮ ನಾಟ. ಮತ್ತು ಇದ್ರಿಗೆ ಬಂದೋಬಸ್ತಿಗೆ 3-4 ಮಂದಿ ಪೊಲೀಸರು PSI ಇರತ್ತಾರ ರೀ, ಅವ್ರ ಮುಂದೆ ಆಡ್ತೀವಿ ರೀ. ರೊಕ್ಕ ಯಾರ್ರಿ ಲಾಕ್ಡೌನ್ದಾಗ ರೀ ಹೊರಗೆ ಸ್ಟೇಷನ್ ಗಾಡ್ರಿ ನಾಟಕ ಬಂದ್ ಮಾಡತ್ತೇಳಿ ಅವರು ಲಾಕ್ಡೌನ್ದಾಗ ರೀ. ಮತ್ತು 8 ಗಂಟೆಗೆ ಹಚ್ಚಿ ಬಾರಕ್ಕೆ ಪರ್ಮಿಷನ್ ಇತ್ತು ರೀ. ಅದು ಪರ್ಮಿಷನ್ ಇತ್ತು. ನವಲಿಗೆ ಆಗೋದು ಸಿಂಧೂರ್ ಲಕ್ಷ ಜಗದಾಗ ಒಂದು ಸಿಂಧೂರ್ ಲಕ್ಷ್ಮಣ ನಾಟಕ ದೊಡ್ಡ ಕಲ್ತದಿತ್ತು ರೀ. 8 ಗಂಟೆ ಕಾಟ ಹಚ್ಚೇನ್ರಿ ನಾ 10 ಅನ್ಬಿಡ್ದ ನಿಮ್ಮ ಮುಂದೆ ಮಣ್ಣಗಂಡ ಮಂದಿ ಕೂಡ್ತಿ ಬಿಡ್ರಿ. ಒಟ್ಟು 12 ಆದ್ರೂ ಒಟ್ಟು ನಾಟಕ ಇವ್ರು ಮೂಸನಾಗಿದ್ದಾರ್ರಿ. ಪೊಲಿಟಿಷಿಯನ್ ಗೇಟ್ಗೆ ನಾವು ವ್ಯಾನ್ ರೀ ಬಂದೋಬಸ್ತಿ ಅವ್ರ ಮೂಸರ್ ಅಂತೇಳಿ ಅವ್ರು ಬರೋವ್ರ ಜಗದಾಗ ನಾಟಕ ಬಂದ್ ಮಾಡಿಸ್ಕೊಂಬ ಅಂತೇಳಿ ಊರನವ್ರು ಎಂದಾಡಿಸಿ ಈ ಹೊರಗೊಂದು ಸಾಲಿದ್ರೆ ಇಲ್ಲಿ ಊರಾಗ ಪೇಟ್ಯಾಗ್ರಿ ಪೂರ್ತಿ ಅದೆಲ್ಲ ಪ್ಯಾಕ್ ಆಗಿಬಿಡ್ತೀರಿ ಸರ್. ಹಿಂದಾಡಿಸಿ ನಾಟಕರೇ ಮನಗಂಡು ಅವ್ರಿಗೆ ತುಂಬೈತಿ ಇವು ಬಂದ್ ಮಾಡೋಣಾಗತ್ತವ್ರು ಬಡದಾಡ್ಸು ಒಟ್ಟ ನೀವು ಸ್ಟೇಷನ್ ಅದು ಯಾವ್ದು ಯಾರನ್ನೂ ನೋಡಬೇಡ್ತೇವೆ ನಮಗೆ ಬಂದು ಅವ್ರು ಹೇಳೋರು, ಅವ್ರು ಪೊಲೀಸರು ಬಂದು ನಮಗೆ ತಕರಾರು ಮಾಡೋರು. ಜಗದಾಳ ನಾಟಕ ಬಂದಾಗೋ ತಗ ನಮ್ಮಲ್ಲಿ ಬಂದಾಗೋ ಅಂತೇಳಿ ಬೆಳಿತಾನ ಎಟ್ರಿ ಬಾರ ಪರ್ಮಿಷನ್ ಇತ್ತಿರೋದು 2-3 ತಕ ಆಟ ಮಾಡೀನಿ ರೀ. ಮಣ್ಣಗಂಡ ಇದ್ದಾನೆ ಲಾಕ್ಡೌನ್ದಾಗ ಮತ್ತೆ ಅದು ದೊಡ್ಡ ದೊಡ್ಡ ಪೋಸ್ಟರ್ ಹಾಕಿರಿ ಊರು ತುಂಬ ಮತ್ತ. ನಮ್ದು 10:30 6 ಗಂಟೆ 3 ತಾಸಿನ ನಾಟಕ ರೀ. 8 ತಾಸು ನಮ್ದು ಕತಿ 3 ತಾಸಿಂದ್ರಿ. ಆದ್ರೆ ಇದನ್ನ ಬೆಳವಣಿಗೆ ಮಾಡಿ ಜನರಲ್ ಕೂಡಿಸ್ತಲ್ಲ LSC ನಾಮದಾರ ಕಲಾದಿಗಿ ಸರ್ವಿಸ್ ಕಂಪನಿ ರೀ ಒಂದು ದೊಡ್ಡ N ಬಸವರಾಜನ ಕಂಪನಿ ಅಂತ ಕಂಪನಿ ರೀ ಅವ್ರದ್ದು. ಅವರ ಬರೋದು ಅವ್ರು ಆಡ್ತಿದ್ರಿ. ಅದ್ರಾಗ ಅವ್ರು ಕುದಿಬ್ಯಾರ ಪಾಲ್ಟ್ ಮಾಡ್ತಿದ್ರು. ಮಾಡಿದ್ರ ಅವ್ರು ಮಾಡಿದ್ರ ಮೇಲತ್ತ ಇವ್ರು ತಂದು ಪೂಜೆ ಮಾಡಿದ್ರಿ. ಎಂದಾಡಿಸಿ ಇವ್ರ ನಾಟಕ ಒಂದು ಕಲಾದಿಗೆ ಕರೆಸಿದ್ರಿ ಅವ್ರ ಇವ್ರ ಪಾಲ್ಟ್ ನೋಡಿ ನಾ ಕತಿ ಬರೋದು ನಾ ಆಡಿದ್ರು ನಿಮ್ಮಂಗೆ ಆಗಲಿಲ್ಲ, ನೀ ಜಂಗಮಾಗಿ ಇದನ್ನು ಕುದಿಬ್ಯಾರ ಪಾಲ್ಟಾಗಿ ಇದನ್ನೊಂದು ಕಳೆ ತಂದದಿತ್ತೇಳಿ ಹಾಸ್ಯ ಕೇಸರಿ ಅಂತೇಳಿ ಬಿಡದ ಕಲಾವಿದ್ರ ಹೆಸರು ಕವಿಗಳ ಹೆಸರು ಬರ್ಬೇಕಾ ನಿಮ್ಮ ತಕರ ನಿಮ್ಮಂತವ್ರು ಇದ್ರಂದ್ರ ಅವ್ರ ನನ್ನ ಹೆಸರು ಬರ್ತೈತಿ. ಮಾತಾಡೋದು ನೋಡ್ಕ್ಯಾರೆ ಹಿಂದೆ ಯಾವ ಈ ಪಾರ್ಟ್ ಮಾಡಕ್ ಬರಂಗಿಲ್ಲ. ಸಿಂಗಾರಿ ಬಂಗಾರಿ ಹಂಗೆ ಯಾರಿಗೂ ಮಾಡಕ್ ಬರಂಗಿಲ್ಲ, ಕುತಿಬ್ಯಾನ ಹಂಗೆ ನಿನಗೆ ಮಾಡಕ್ ಬರಂಗಿಲ್ಲ, ಸೆಕ್ರೆಟರಿ ಅವಂಗ ಮಾಡಕ್ ಬರಂಗಿಲ್ಲ ಅಂತ ಅವರ ಅಂದ್ರೆ ನನ್ನಕ್ಕೆ ಭಾರಿ ಮಾಡಿದೈತಿ ಇವ್ರು ಬಿಡದ ಕೊಟ್ಟರು. ಮತ್ತು ಪ್ರಕಾಶ್ ನಾಟಕ ಕಡಪಟ್ಟಿ ಪ್ರಕಾಶ್ ಎಷ್ಟು ಪ್ರಸಿದ್ಧರಲ್ಲ, ಚಿಕ್ಕೋಡ್ಯಾಗ ಅವ್ರ ನಾಟಕ ಮುಗಿದ ಮಾತು ನಾವು ನೋಡಕ್ಕೆ ಬಂದಿದ್ರೆ ನೋಡಕ್ಕೆ ಬಂದ ನಮ್ಮದು ಒಳಗೆ ಪ್ರವೇಶ ನಡೆದತ್ರಿ. ಕುಡಿಯೋದು ಇದನ್ನು ಮಾಡೋದು ಎಲ್ಲ ಅಂತಾರಾಗ ಅವ್ರು ಸಿಂಗಾರಿ ಬಂಗಾರಿ ಬಂದು ಕ್ಯಾರೆಲ್ಲ ಮಾಡೋದು ಹಾಡೋದು ಅದನ್ನೆಲ್ಲ ನೋಡಿ ಕ್ಯಾರಿ ಇದನ್ನು ಮಾಡಿ ಕ್ಯಾರಿ ಮುಂದೆ ಸ್ಟೇಜ್ ಮೇಲೆ ಬಂದು ನಾನು ಕಂಪನಿ ಮಾಲಕ ನಾಟಕರಾಗ ಆಡೀನಿ. ಎಲ್ಲ ಪಾರ್ಟ್ ಮಾಡಬಹುದು. ಸಿಂಗಾರಿ ಬಂಗಾರಿ ಮಾತಾಡೋದು ಸಾಯ ತಗೊಂಡ್ಬೇಡ ಯಾರಿಗೂ ಬರೋದಿಲ್ಲ. 12 ಜನ ಸಿಂಗಾರಿ ಬಂಗಾರಿ ಗಂಡಸರ ಸ್ತ್ರೀ ಪಾರ್ಟ್ ಮಾಡ್ತಾರ್ರಿ ಅವ್ರ. ಕಲಾವತಿ ಪಾರ್ಟ್ ಮೊದಲು ಇವ್ರು ಮಾಡುವಾಗ ಅದು ಗಂಡಸ ಐತ್ರಿ. ಹೆಣ್ಮಕ್ಳ ಟೀಮ್ ರೀ, ಹೆಣ್ಮಕ್ಳ ಪಾರ್ಟ್ ಒಟ್ಟ ಹೆಣ್ಮಕ್ಳು ಎದುರಾಗ್ರೆ ಫೇಲ್ ಆಗ್ಬೋದ್ರಿ ಅವ್ರ. ವ್ಯಾಕ್ಷನ್ ಆತು ಸೀರೆ ಉಡುವಾಗ ಈ ಸದ ನಮ್ಮಲ್ಲಿ ಹೋಗ್ಬೋದನ್ರಿ ಮಲ್ಲಪ್ಪ ಸುರಗಾಮ್ ಅಂತೇಳಿ. ಹೆಣ್ಮಕ್ಳಿಗೆ ಅವನಂಗೆ ಉಡಾಕ ಬರಂಗಿಲ್ಲ ಅಂದ್ರಲ್ಲ ಅವ್ರ ರೀ. ಅವ್ರಂಗೆ ಮೇಕಪ್ ಮಾಡ್ಕೊಳಕ್ ಯಾರಿಗೂ ಬರಂಗಿಲ್ಲ. ಈಗ ನಮ್ಮಲ್ಲಿ ಕ್ಯಾಸೆಟ್ನಾಗ ಅದಾವ್ರಲ್ಲ ಅವ್ರು ಸಿಂಗಾರಿ ಬಂಗಾರಿ ಫೋಟೋ ನೋಡ್ರಲ್ಲ ಅವ್ರು. ಇಲ್ಲ ನಮ್ಮಲ್ಲಿ ಸಿದ್ಧ ಪಾತ್ರ ಮಾಡ್ತಾನ್ರಿ. ಪಾತ್ರ ಮಾಡಿದ ಮಕ್ಕಳ ಕೊತ್ತು ಗಂಡಸರು ಕಾಲೇಜ್ ಹುಡುಗ ಗಂಡಸರು ಕಣ್ಣು ಬಡಿಯೋದು ಇದನ್ನು ಮಾಡೋದು ಮತ್ತು ಆಮೇಲೆ ಒಂದು ಕಾರಣ ಹೋಗೋದು ಯಾವರ ಯಾವರಕ್ಕೆ ನೀನು ಈಗೂ ರೀ ಇಂಥ ಹಿಂಗೆಲ್ಲ ಅವ್ರ ದೋಸ್ತ ಕಡೆ ಇಲ್ಲಿ ಬರ್ತಾರೆ. ಅವ್ರು ನಾಟಕದಾಗ ನೋಡಿ ಹೆಂಗೆ ಸತ್ಯ ಇಲ್ಲಿ ಬರ್ತಾರೆ. ಅದೇನೆ ಹೇಳಿ ಅದ್ಭುತ. ಈಗ ನಾವು ಅದರ ಈಗಿನ ಜನರೇಷನ್ ಸಲುವಾಗಿ ಏನು ಮಾಡಿದೀವಿ ರೀ, ಲೇಡೀಸ್ ಹಾಕೊಂಡಿವ್ರಿ ಕಲಾವತಿ ಪಾತ್ರಕ್ಕೆ. ಮೊದಲ ಹೇಳಿದ್ರೆ ಎಲ್ಲ ಕಡೆ ಏನು ಮಾಡಿದ್ರು ಒಬ್ಬೊಬ್ರು ಹೆಣ್ಮಕ್ಳು ತೊಗೊಳಕತ್ತೀರಿ. ನಮ್ಮಲ್ಲಿ ಯಾರು ಇದ್ದಿದ್ದಲ್ಲ ಆಟ ಹೇಳಕ್ಕೆ ಬಂದವರು ಒಬ್ಬರು ಹೆಣ್ಮಕ್ಳು ಬೇಕ್ರಿ ಹೆಣ್ಮಕ್ಳು ಇದ್ದದ್ದು ಹೇಳೋಣ ನಾವು ಕಲಾವಿತ ಪಾರ್ಟ್ಸ್ ಒಬ್ಬಕ್ಕೆ ತೊಗೊಂಡಿದ್ದೆ. ಯಾಕಂದ್ರೆ ಒಂದು 2-3 ಡ್ಯಾನ್ಸ್ ಮಾಡ್ತಾಳೆ ಪಾರ್ಟು ಮಾಡ್ತಾಳೆ. ಇಲ್ಲಿ ನೋಡ್ರಲ್ಲ ಸದ್ದ ಮಲ್ಲಪ್ಪ ರೀ ಮಲ್ಲಪ್ಪ ಸುರಗಾಮಿ ಬಂಗಾರಿ ಪಾತ್ರ ಬುದ್ಧಿಮತಿ ಪಾತ್ರ 2 ಪಾರ್ಟ್ ಮಾಡ್ತಾನೆ. ಸಿಂಗಾರಿ ಪಾರ್ಟ್ ಮಾಡೋ ಕುಳಿಲೆ ಅವ್ರಿ ಕಡೆಯಾಗಿ ಲೇಡೀಸ್ ರೇಖೆ ಸಿಂಗಾರಿ ಬಂಗಾರಿ ಪ್ರವೇಶ ಮಾಡಿದವ ಕುಳಿಲೆ ಅವ್ರ ಮೆಹಬೂಬ್ ಕೋಳಿ ಅಂತೇಳಿ. ನನ್ನ ಕೂಡ 96ರಾಗ ಜೊತೆ 3 ಮಂದಿ ತಬಲಾ ಸಂಗೀತಗಾರ್ರೆ
ಒಂದಂದ್ರ 9 ಮಂದಿ ಪಾಡ್ರಿ. ಹಾರ್ಮೋನಿಯಂ ರೀ ಭೀಮಪ್ಪ ಉಳ್ಳಾಗಡ್ಡಿ ರೀ, ತಬಲಾ ಮಲ್ಲಪ್ಪ ಹೊಸೂರ್ರಿ, ಮತ್ತ ತಾಳ ಮಾದೇವ್ ಕೌಜುಲ್ಗಿರಿ, ಮತ್ತ ಕಾವ್ಯಾನಂದ ಕವಿ ರಾಮಪ್ಪ ಧರ್ಮಟ್ಟಿ, ಬುದ್ಧಿಮತಿ ಮಲ್ಲಪ್ಪ ಸುರ್ಗಾವಿ, ಮಂಜುನ ಪಾಲ್ಟ್ರಿ ಹನುಮಂತ ಶಿರೋಳ್ರಿ, ಕುತುಬುದ್ದೀನ ಪಾಲ್ಟ್ರಿ ರುದ್ರಯ್ಯ ರಾಚಯ್ಯ ಸಾಲಿಮಠ್ರಿ, ಸಿಂಗಾರಿ ಪಾಲ್ಟ್ ಮೈಬೂಬ್ ಕೋಳಿರಿ, MLA ಪಾಲ್ಟ್ರಿ ಭೀಮಪ್ಪ ಮೇತ್ರಿ, ಜಿಲ್ಲಾ ಅಧ್ಯಕ್ಷ ಸದಾನಂದ ಚೌಲಿರಿ, ಸೆಕ್ರೆಟರಿ ರಾಮಪ್ಪ ಪೂಜಾರಿ, ಬಂಗಾರಿ ಮಲ್ಲಪ್ಪ ಸೋರ್ಗಾವಿ, ಕುತುಬುದ್ದೀನ ಸಿಂಗಾರಿ ಬಂಗಾರಿ ಸೆಕ್ರೆಟರಿ. ನಾಟಕ ಒಟ್ಟ ಆಧಾರ ಸ್ತಂಭ ರೀ. ಸೆಕ್ರೆಟರಿ ಮಾಡವ್ರೆ ಬ್ರಾಹ್ಮಣ ಋಣಾವಣ ಹಾಕಾರೆ, ಬ್ರಾಹ್ಮಣ ಭಾಷಾ ಅವ್ರಿಗೆ ಬರ್ತದಲ್ಲ. ನಾಟಕದಾಗ ಇವ್ರು ಕೂಡ ಇದ್ದಾವ್ರಿ. ನಾಟಕದ ಹಂಗೆ ಮಾತಾಡೋ ತಾತೆ ಸಾಹೇಬ್ ಪವಾರ್ ಅಂತೇಳಿ ಅವ ಮರಾಠ ರೀ ಅಷ್ಟೇ. ಅವನಂಗೆ ವ್ಯಾಕ್ಷನ್ ಬರೀ ಚಸ್ಮಾ ತೆಗ್ಯಾಕ್ರಿ, ಸಿಗರೇಟ್ ಹಿಡಿಯಾಕ ಇನ್ನ ಬರಂಗಿಲ್ರಿ ನಮ್ಮಲ್ಲಿ. ಇವನ್ ಕೂಡ ಪಾಲ್ಟ್ ಮಾಡ ಮುಂದ್ರಿ ಸಿಂಗಾರಿ ಬಂಗಾರಿ ಕೂಡ ದನಿಗೆ ಮಾಡ್ತಿರ್ತಾನ್ರಿ. ಅವ ಹಿಂದ್ ಬಂದ ಅಂದ್ರ ಅವ್ ಇಲ್ಲ ಅಂತೇಳಿ ಇವ್ ದನಿಗೆ ಮಾಡ್ತಿರ್ತಾನ್ರಿ. ಹಿಂದ್ ಬಂದ ಅವ್ ಆಕ್ಷನ್ ಮಾಡ ಮುಂದ್ರಿ ಅದ್ರ ಹಿಂದ್ ಇವ್ ಕಾಲದ ಹಾರ್ಸಾಡ್ತಿರ್ತಾನ್ರಿ. ಆ ಹಿಂದ್ ಸರದ ಆ ಚಸ್ಮಾ ತೆಗದ ಹಿಂಗೆ ಸಿಗರೇಟ್ ಹತ್ತು ಏನ ಬರಂಗಿಲ್ರಿ, ಯಾರಿಗೂ ಅವಂಗೂ ಬರಂಗಿಲ್ರಿ. ಸುಮ್ಮನೆ ಆಕ್ಷನ್ ಅಷ್ಟ ಮಾಡ್ತಾನ್ರಿ. ಆದ್ರ ಆಟ ಸಿಗರೇಟ್ ಸೇತಾನ್ರಿ ಅಷ್ಟ. ಚಸ್ಮಾ ತೆಗದ್ ಹಿಂಗ್ ಹಿಡ್ದ ಬಾಯಾಗ ಸಿಗರೇಟ ಹಿಂಗ್ ಮಾಡೋದು ಆ ವ್ಯಾಕ್ಷನ್ ಒಟ್ಟ ಬರಂಗಿಲ್ಲ. ಅವ್ರವ್ರ ಪಾರ್ಟಿಗೆ ಅವ್ರಿಗೆ ಮೀಸಲಾರಿ ಅವು ಎಲ್ಲ ನಮ್ಮ ದೋಸ್ತಿ ಹುಡುಗರ ಅವನ ನಾ ಏನೇ ಹೊಸ ಮಾತಾಡಿ ಅಂದ್ರೆ ಹೋಗೋದು ಮಾರ ಯಾವ ಹೊಸ ಏನಾರ ಮಾತಾಡಿದ್ರೆ ಹೊಸದ ಆಗಿಂದ ತಯಾರನ ರೀ. ಆಗಿಂದ ಆಗಾರಿ ವಿಶೇಷ ಅದ. ಈ ನಾವು ಜನರಲ್ ನೋಡ್ತೀವ್ರಿ, ಈಗ ಹೋಗಿ ಎಲ್ಲಿ ವೇದಿಕೆ ಮೇಲೆ ಕುಂದಿರ್ತೀವ್ರಿ, ಒಂದೊಂದ್ ಊರಾಗ ಹಾಸಿ ಬಾಳ್ಬೇಕಾಕೈತಿ. ಒಂದೊಂದ್ ಊರಾಗ ಏನಕೈತಿ ಅಂದ್ರ ಏನಪ್ಪ ಇದು ಬರೀ ಇದು ನಾವು ಆದಾತು ಇದಾತು ಬರೀ ಸುಡ್ಗಾಡಾತು ಸಂತೆ ಆತು ಇದು ನಮಗ್ ಬೇಡಾಗೈತಿಪ್ಪ ಅಂತೇಳಿ ಸ್ವಲ್ಪ ನಮಗ್ ಕಿವಿ ಬರಾಕೈತಿ ತಿಳಿರಿ. ನೀವು ಸಾಕು ಹೋಗಪ್ಪ ಅಂತೇಳಿ ಯಾವ್ರ ಒಬ್ಬ ಬತಾನ್ರಿ, ಅದನ್ನೇನ್ ಮಾಡ್ತೀವ್ರಿ ಸ್ಟಾಪ್ ಮಾಡಿಬಿಡ್ತೀವಿ. ಮುಂದ್ ಮನಿತನ ಸ್ಟೋರಿ ತೆಗಿಸ್ತಾನ್ರಿ. ಅಂದ್ರ ಒಬ್ಬ ಬಡ ಮನುಷ್ಯ ಸಾಲಿ ಕಲ್ತಿರ್ತಾನ್ರಿ, BA LLB. ಒಬ್ಬ MLA ಕಡೆ ನೌಕರಿ ಕೇಳಕ್ ಹೋಗಾನ ಅವ್ ರೊಕ್ಕ ತಗೊಂಡ್ ಬಂದಾಗ ನೌಕರಿ ಕೊಡಿಸ್ತಿರ್ತಾನ್ರಿ. ಕಲಾವತಿ ಆಪ್ರಿ ಅವ್ MLA ಅವ್ರಿ ನಡೆಸಿ ಅವ ಲಂಚ ಕೊಡಲಾರ್ದ ನೌಕರಿ ಕೊಡಂಗಿಲ್ಲ, ಇವ್ ನೌಕರಿ ಸಿಗಂಗಿಲ್ಲ. ಈ ಸನ್ನಿವೇಶ ನಡೀತಿಲ್ಲ, ಅದಕ್ಕೆ ಟಳುದು ಕಳೆದು ಅಲ್ಲಿ ಮಂದಿ ಕಾಣ್ತೈತಿ. ಮನಿತನ ಸ್ಟೋರಿ ನಡೀತಿಲ್ಲ, ಅದನ್ನು ನೋಡ್ತೀವ್ರಿ ನಾವು. ಅದ ಹೆಚ್ಚು ನಡೆಯಾಕೈತಿಲ್ಲೋ ಅದನ್ನ ಬೆಳೆಸ್ತಾನ್ರಿ. ಇವನವ್ನ ಮನ್ಯಾಗ ಒಳದ ಕರಿದಿರ್ತೈತಿ, ಇವನವ್ನು ಇಲ್ಲಿ ಹೋದ ಶುರು ಆಗೈತಿ, ಆ ಶುರು ಆತಿಲ್ರಿ. ಅದನ್ನ ಅಲ್ಲಿ ಸ್ಟಾಪ್ ಮಾಡ್ತಾನೆ. ಇದನ್ನ ಒಂದೊಂದು ಊರಾಗ ಏನಾಗೈತಿ, 2 ಸಮ ನಡೀತೈತ್ರಿ. ಅವ್ರು ಅಳಿಸೋದ್ರು ನಾವು ನಗಿಸೋದು, ನಾವು ನಗಿಸೋದಿಲ್ಲ ಅಳಿಸೋದು ಸನ್ನಿವೇಶ ಹೆಂಗ್ ನಡೀತಿ. ನಿಮ್ಮೆಲೆ ಮನಸ್ಸ ಆಗೈತಿ ಹುಡುಗಿ ಬಾರನ್ನ ಬಳಿಗೆ ಬಂಗಾರಿ, ನಿಮ್ಮೆಲೆ ಮನಸ್ಸ ಆಗೈತಿ ಹುಡುಗಿ ಬಾರನ್ನ ಬಳಿಗೆ ಸಿಂಗಾರಿ, ಬೇಡಿದ್ದ ಕೊಡುವೆ ನಿಮ್ಮಲ್ಲಿ ಬರುವೆ, ಬೇಡಿದ್ದ ಕೊಡುವೆ ನಿಮ್ಮಲ್ಲಿ ಬರುವೆ, ಅನುಮಾನ ಇನ್ನೇತಕೆ ಏತಕ್ಕೆ ಮನಸ ಮಾಡುವೆ ಸಾವ, ಸುಮ್ಮನೆ ಹೋಗೋ ನಿನ್ನ ಮನೆಗೆ. ಅವ್ರಿ ಏತಕ್ಕೆ ಮನಸ ಮಾಡುವೆ ಸಾವ, ಸುಮ್ಮನೆ ಹೋಗೋ ನಿನ್ನ ಮನೆಗೆ, ಕುಂತಲೆ ನಿಂತಲೆ ಕರೆದರೆ ಬರಲು, ಕುಂತಲೆ ನಿಂತಲೆ ಕರೆದರೆ ಬರಲು, ಪರದೇಶಿಯನ್ನು ನಾವಲ್ಲ ಏತಕ್ಕೆ ಮನಸ್ಸ. ಅವ್ರದ್ರಿ ಎನ್ನಯ ಬಳಿ ನೀವಿರೇ ಸುಖವನ್ನು ಪಾಡುತ್ತಲಿರೇ, ಓ ಅಂಜಿಕೆ ಎಲ್ಲವ ತೋರೇ ಸರಸವನಾಡಲು ಬಾರೇ, ಕನಸಿನಲ್ಲೂ ಮನಸ್ಸಿನಲ್ಲೂ ನಿಮ್ಮ ರೂಪ ನೋಡಿ ನೋಡಿ ಬಳಿಗೆ ಬಂದಿರುವೆ, ನಿಮ್ಮೆಲೆ ಮನಸ್ಸ ಅಂದ್ರ ಹೋಗುವೆ ದಾರಿಯ ಬಿಡುತ್ತಾರ, ನಾ ಬಿಡುದಿಲ್ಲ ಅಂತ ಹೇಳ್ತಾರ. ನೈ ಹೌದ್ರಿ. ಅಂದ್ರ ನಿನ್ನ ರೂಪ ನೋಡಿ ನೋಡಿ ಅದ ಅಲ್ಲಿ ಸನ್ನಿವೇಶ ಇದ್ರಿ. ಒಂದ್ 2-3 ವಿವಿಧ ಬರ್ತಾವ್ರಿ. ಆಹಾ ಓಹೋ ಹೋಗುವೆ ದಾರಿಯ ಬಿಡುತ್ತಾರ, ನೈ ನೈ ಅಂತಂದ್ರೆ ನಾ ಬಿಡಂಗ ಎಲ್ಲ ತಂದ್ರಿ. ಮರಡಿ ಮತ್ತ ದುರ್ಗಾದೇವಿ ಜಾತ್ರೆ, ಮಠನ ಜಾತ್ರೆ ನಿಮ್ ಮುಂದೆ ಹೇಳ್ತಾನೆ. ಇಷ್ಟು ಮಂದಿ ಕುಡಿತೀರಿ ಅಲ್ಲಿ, ಅಷ್ಟು ನಕ್ಕದ ಎಲ್ಲಿ ನೋಡಿಲ್ರಿ ನಾ. ಪ್ರತಿಯೊಂದು ಮಾತಿಗೆ ನಗಾವ್ರಿ ಮಣ್ಗಂಡ ಆಟ ಮಾಡೀನ್ರಿ. ಇಲ್ಲಿ ಆಟ ಮಾಡೋಣ ಅದನ್ನ ಇಟ್ಟು ಏನು ಒಂದು ಮಾತು ಅನ್ನಿಲ್ಲೋ ಮಣ್ಗಂಡ ನಗಾವ್ರಿ. ಮತ್ತ ನಗು ಪ್ರೇಕ್ಷಕರಿದ್ರೆ ನಾವು ತೀರ ಹೆಚ್ಚ್ರಿ 100% ನಮಗೆ ಎಮೋಷನ್ ಆಗೈತಿ. ನಗಾವ್ರ ಇಲ್ಲದ್ರೆ ನಾವು ಡಲ್ ಹಾಕಿವ್ರಿ. ಮತ್ತ ಮಂದಿ ಅಟ್ ಕೂಡಿದ್ರೆ ಡಲ್ ಹಾಕಿವ. ಮಂದಿ ಕೂಡ್ತಿರತ್ತೆ ನೋಡ್ರಿ, ಚಂಚನ ಬೆಳತಾನ ಕೂಡಿ ಆಟ ಮಾಡಿಸ್ರಿ ನೀವು 8 ತಾಸಿನ ಕೈತಿ 16 ತಾಸು ಮಾಡ್ತೀವ್ರಿ. ಮತ್ತ ಹೌದೌದು, ಅದು ಭಾಳ ಮಜಾ ಆಯ್ತಿರಿ. ಅದು ಪೂರ್ತಿ ಪ್ಯಾನಿನ ಗತಿನ ತಿರುಗಿಸ್ತೇನ್ರಿ ಅದನ್ನ ಕರೆಕ್ಟ್ ಮಾಡ್ತೇನೆ. ಅದ ಕಡೆಕ ಲಗ್ನದ ಮಂಜುನಾಥ ಒಂದು ಮತ್ತು ಕಲಾವತಿ ಲಗ್ನ ನಡೀತೈತ್ರಿ. ಏನು ಲಗ್ನ ಆಗೈತೆ, ಏನು ದೊಡ್ಡ ಪ್ರಮಾಣ ಎಲ್ಲಿದ್ರಿ 5 ಮ್ಯಾಚ್ 5 ಮೋಟ್ರ್ ಮ್ಯಾಗ ಗಾದಿ ಅಂತ ಭಾಳ ಮಾತಾಡ್ತಿದ್ವಿ.
ಹೆಂಗೆ ನಡೀತಿತ್ತು ಸರ್? ಏನು ಭಾಳ ಏನು ಅದ್ಭುತ ಅದೇನು ಹೇಳ ಆಟ ಐತೆ ಅಲ್ರಿ ಅದು ಹಂಗೆ ಅದ ಬೀಳ್ಯ ಬಾರ ಹುಡುಗಿ ಹುಬ್ಳಿ ಧಾರವಾಡ ನೋಡಕ, ಹುಬ್ಬಳ್ಳಿ ಲಾಜ್ನ್ಯಾಗ ವಸ್ತಿ ಮಾಡಾಕ, ಮತ್ತ ಅಲ್ಲಿ ಮಗ್ಲಿರ್ತಾವ್ರಲ್ಲ ಬಾರ ಹುಡುಗಿ ರಾಯಬಾಗೂರ ನೋಡಾಕ, ಜಿಲ್ಲಾ ತಗೊಳಿದ್ರೆ ಒಂದು ತಾಲೂಕು ತಗೊಳ್ಳಿ, ಸ್ವಾಗತ ಲಾಜ್ನ್ಯಾಗ ವಸ್ತಿ ಮಾಡಾಕ, ಸ್ವಾಗತ ಲಾಜ್ನ್ಯಾಗ ಅದ್ರ ಪ್ರಕಾರನ ಅದನ್ನ ರೀ ಒಮ್ಮೆ ಕರೆಕ್ಟ್ ಭಾಳ ತಿರುಗಿತಿರ್ತೈತ್ರಿ. ಒಟ್ಟ ಅದನ್ನ ನೋಡ್ತಿರ್ತಾರ್ರಿ ಮಂದಿ ಭಾಳ. ಅದು ಪಾಲಿಸ್ಟರ್ ಕೈವಸ್ರಿ ಒಮ್ಮೆ ಅದು ಬೆಲ್ಲ ಅದು ಒರೆಸ್ಕೊಂಡಿರ್ತಂತ ಸ್ವಲ್ಪ ದನಿ ಬಿದ್ದ ಬೆಲ್ಲ ತಿಂದಿರ್ತಾನ್ರಿ, ಒಮ್ಮೆ ತಿರ್ಗಂಗಿಲ್ರಿ ಅದು. ಅದ್ ಏನ್ ಮಾಡಿರೋ ಒಮ್ಮೆ ಶುದ್ಧ ಆಗಿರಂಗಿಲ್ರಿ ಅದು. ಒಮ್ಮೆ ಮಣ್ಣಗಡ ಕರೆಕ್ಟ್ ಹೆಂಗ ಸೀರಿಯಲ್ ನಿಂದಿರ್ತೈತ್ರಿ ಅದು. ಇದಕ್ಕೆ ಇದೈತಿ ಸರಿಯಾಗಿ ನಿಂದ್ರವಲ್ತ ಇವಳಿಗೆ ಪೊಲೀಸ್ ಸ್ಟೇಷನ್ ಪೊಲೀಸರು ಒಂದೇನು ಕಾರ್ಯಕ್ರಮ ಹತ್ರ ಅವ್ರ ಸಿಬ್ಬಂದಿ PSI ಅವರು ಕೊಡೋದು ಸರ್ಕಾರ ಡಾಕ್ಟರ ಮತ್ತು TDP ಮೆಂಬರ್ ಇವೆಲ್ಲ ಕೂಡ್ಸಿದ್ರಿ. ನಾಳೆ ಸಹ ಪೊಲೀಸ್ ಸ್ಟೇಷನ್ದಾಗ ಆಟ ತನೋಣ ಮತ್ತು ನಾವು ಹೇಳಿದ್ರಿ ವೆಜಿ ಕೊಡೋರಿಗೆ ತಿಂಗಲ್ ಹತ್ರಿ ಮತ್ತು ಪೊಲೀಸ್ ಸ್ಟೇಷನ್ ನೋಡ್ರಿ ಮತ್ತು ನಮ್ಮ ಒಳಗೆ ಹಾಕಿರಿ ತಾನೆ ಏನಿಲ್ಲ ರೀ ಮತ್ತು ಅದಕ್ಕೆ ಅದು ಕಾರ್ಸೆತ್ತಿಗೆ ಬರುತ್ತೆ. ಹೋಗಿ ಚಾಲು ಮಾಡಿದೆ. ಚಾಲು ಮಾಡೋ ಬಡ್ಡಿ ಗುಮಾಸ್ತರ ಪಾತ್ರದಾಗ ಸರ್ಕಾರ ಡಾಕ್ಟ್ರಂದು ಇದೆ ಏನಿಲ್ಲ ಆಪ್ರೇಷನ್ ಮಾಡ್ತಾವ್ರು ತಿಂತಾರೆ ಹೇಳ್ತಾನ ನಾವು ಬೇಡ ಎತ್ತವಾದ್ರೆ ಹೇಳ್ತಾವ ಮತ್ತು ತಹಶೀಲ್ದಾರ್ ಇದಿತ್ತು ಮತ್ತು ರೇಷನ್ ಕೊಡೋದು ಕೋಟಾ ಬಂದ ಊರಾಗಿನ ಮೆಂಬರ್ಗಳು ಹೋಗ್ತಾರೋ ಹೋಗಿ ಅವ್ರಿಗೆ ಹೇಳ್ತಾರೋ ತಹಸೀಲ್ದಾರ ಅವ ಅರ್ಧತ್ತಿನ ನೀವು ತಂದು ತಹಸೀಲ್ದಾರ್ ಜಾಗ ಬಿಟ್ಟ ಅವನು ಮುಂದೆ PS ಅವ್ರದ್ದು ಅವ್ದು ತೊಗೊಂಡು ಹಿಂಗೆ ಎಷ್ಟು ಬಂದಿರಲ್ಲ ಎಲ್ಲರೂ ಎತ್ತ ಹೋದ್ರೆ ಒಟ್ಟು ಹೀಗೆ ನಾವು ಚಲೋ ತಂದೆಪ್ಪ ನಾಟಕ ನಮ್ಮ ಇದನ್ನು ಮಾಡಕ್ಕೆ ತಂದೆ ತಾವು ಬೇಕತ್ತೀರ. ನಾಟಕದ ಕಳೆ ಎಷ್ಟು ಹೇಳಿದ್ರು ಅದರ ವರ್ಣನ ಕಮ್ಮಿ, ಆದ್ರೆ ನಾವು ಅದರಿಂದ ಏನೂ ಗಳಿಸಿಲ್ರಿ. ಇರು ಪೂರ್ತಿಯಾಗಷ್ಟ ಇದೇನು ಹಿರಿಯರ ಜಾಗ ಇಷ್ಟ ರೀ ಅದು ಈಗ ಇದನ್ನ ಈಗ ಒಂದು 8-9 ಲಕ್ಷ ರೂಪಾಯಿ ದೇಣಿ ಮಾಡಿದ್ನ ಸುದ್ದಿ ಮಾಡ್ಕೊಂಡು ಇಷ್ಟ ರೀ. ಆ ರಾಜ್ಯೋತ್ಸವ ಪ್ರಶಸ್ತಿ ಒಂದು 3 ಲಕ್ಷ ಉಳಿದಿದ್ರೆ ಒಂದು 2 ಲಕ್ಷ ರೂಪಾಯಿ ಖರ್ಚಾಗಿದ್ರೆ ಅವನಟ್ ಹಾಕೊಂಡು ನಮ್ಮೊಂದು 4-5 ಲಕ್ಷ ರೂಪಾಯಿ ಮತ್ತೆ ದೇಣಿ ಮಾಡ್ಕೊಂಡು ಇದನ್ನ ರಿಪೇರಿ ಮಾಡ್ಕೊಂಡ್ರಿ. ಮಣ್ಣಿತ್ರಿ ತೆಗೆದ ಮೇಲೆ ಸ್ಲಾಪ್ ಹಾಕೊಂಡ್ರಿ. ಆದ್ರೆ ಇದಕ್ಕೆ ಕರ್ನಾಟಕ ತುಂಬ ಹೆಸರು ರೀ. ಒಟ್ಟ ಕಲೆದ ಬದ್ದಲ್ಲ ಗಳಿಕೆ ಇಲ್ರಿ, ಹೆಸರು ತುಂಬ. ನಾವು ಸೀದಾ ಸಾಧನ ಈಗ ನಾವು ಈಗ ಅರ್ಬಿ ಕಾಲದ ನಾವು ಖಾಲಿ ಆದ್ರೂ ರೀ ಹೊರಗೆ ಹೋದ್ರ ರೂಪಾಯಿ ನಾವು ಕೋಟ್ಯಾಧಿಪತಿಗಳು. ನಮಸ್ಕಾರ ರೀ, ಹೊರಗೆ ಊರು ಬಿಟ್ಟು ಹೋದೇವು ತಿಳಿರಿ ನೀವು, ನಾವು ನಮಸ್ಕಾರ ಅನ್ನಕನ ಆಗಂಗಿಲ್ಲ ಅಂದ್ರಲ್ಲ. ನಮ್ಮನ್ನ ಕೂನ ಅವ್ರು ಹಿಡಿದೇ ಇರ್ತಾರ್ರಿ, ನಮಗೆ ಕೂನ ತಂಗಿಲ್ಲ. ಯಾಕೆ 10 ಮಂದಿ ನೋಡಿರ್ತೀನಿ ನಾ ಗುರುಗಳು ನಮಸ್ಕಾರ ರೀ ನಮ್ಮ ಊರಿಗೆ ಬಂದಿರಲಿಲ್ಲ ಮೊನ್ನೆ ಗೊತ್ತಿರ್ಲಾರ್ದ ನಮಸ್ಕಾರ ರೀ ಆರಾಮದಿರಿ ಅಂತ ಎಷ್ಟೊಂದು ರೂಪಾಯಿ ಏನು ನಾಟಕ ಮಾಡಿರಿ ಗುರುಗಳು ನಮ್ಮ ಮನೆ ಆಗ ಪರಿಚಯ ರೀ ಅಲ್ಲಿ ತಕ್ಕ ಗೊತ್ತಾಗಂಗಿಲ್ಲ. ಅದ್ರ ಪೂರ್ತಿಯಾಗ ಸೌಕರ್ಯ ರಕಡ್ರಿ ಕಲಿಯೋದು ಬದ್ದಲ್ಲ. ಆದ್ರೆ ಇರೋನ್ಕಿ ಮಾತ್ರ ಆರ್ಥಿಕ ಪರಿಸ್ಥಿತಿ ಒಳಗೆ 1 ನಂಬರ್ ರೀ. ಸುಮ್ಮನೆ ಅವ್ರ ಪೆನ್ಷನ್ ಗೌರ್ಮೆಂಟ್ ಪೆನ್ಷನ್ ಕೊಟ್ಟೈತೆ, ಅವ್ರ ಆರೋಗ್ಯಕ್ಕೆ ಎಷ್ಟರ ಈಗದ. ಈಗೇನೈತೆ ನನ್ನ ಮಕ್ಕಳು ಉದ್ಯೋಗ ಕತ್ತಾರಲ್ಲ, ಇನ್ನು ಮೇಲೆ ಏನಾರು ಹೊಸದು ಹೊಳಿದೆ. ನಮ್ಮ 3 ಮಂದಿ ಲಮಾಣ ತಾಂಡದ ಆಟ ಆಡಿಕೆ ಅವರು ಹಾಡೋದು ಪದಕ್ಕೆ 2 ಜಾಗದ ಕೀನು ಒಂದು 2-3 ಸಾಲ ಬರ್ಕೊಂಡಿನ ಅವ್ರ ಭಾಷೆದಾಗ ಹಾಡೋರು ಒಂದು ಊರಾಗ ಭಯಂಕರ ಜನ ಕುಡಿತಾರೆ. ಅಂದ್ರೆ ಶೃಂಗಾರಿ ಭಾಗ ಡ್ಯಾನ್ಸ್ ಕಲಿಸುವಾಗ ಪದ ಹಾಡ್ತಾ ಹೇಳ್ತಿರ್ತಾರೆ. ಲಮಾಣ ಯಾರಲ್ಲ ಲಮಾಣ ಯಾರದ ಲಮಾಣ ಯಾರ ಸುನಗ್ ತಾಂಡಿ ಅಲ್ಲೇ ಒಂದು ಪರಾತ್ ಕೊಟ್ಟರು ಅದನ್ನು ಬಾಡಿಸ್ಕೊತ ಮಾಡೋದು ಹಾಡಾಕತ್ತೀರಿ. ಏನು ಅವರು ಲಮಾಣ ಕುಣ್ಯಾಕತ್ತಿರು ಅದನ್ನ ಆಟ ಇತ್ತೆ 2-3 ಸಾಲ ಆಟ 2-3 ಸಾಲ ಆಟ ಏನ್ರಿ ಹಾಡು ಆಟ ನೀನು ಬಾಯಿ ಚಂದ ಆಗತ್ತೆ ಎಲ್ಲ ಆಯರ್ ಹಾಕೋದು ಅದ ನೋಡ್ರಿ, ಆಯರ್ ಹಾಕೋದು ಅದನ್ನ ನೋಡ್ದು. ಒಂದೊಂದು ಊರಿಗೆ 10 ಸಲ ಆಡ್ಯಾರ್ರಿ ಆಟ. ಒಂದು ಊರಿಗೆ 10 ಸಲ ಬ್ಯಾಸ್ರ ಅಲ್ರಿ. ಮತ್ತೆ ಬೆಳಗ್ಗೆ ಆಟ ಹೇಳಿರನ್ನ ಪಟ್ಟಿ ಕೊಡ್ತೀವತ್ತಾರತ್ರಿ. ನಾನಾ ಒಂದೊಂದು ಊರಾಗ್ರಿ ನಾನಾ ಮಾಡಾಕತ್ತಿ 2-3-4 ಒಂದೊಂದು ಸ್ಟೇಜ್ ಮೇಲೆ ಹೋಗಕತ್ತ ನಾನಾ ಅವ್ರಿಗೆ ಅಬ್ಸರ್ವ್ ಮಾಡವನ ಅಲ್ರಿ. ಹೋಸಲೇನ ಆಡಿಸಿರಿ ಬೇರೆ ಆಡಿಸ್ರಿ 1-2 ವರ್ಷ ಮರತಿರಂದ್ರೆ ಮತ್ತೆ ನಮ್ಮ ನಾಟಕ ಮಜಾ ಆಕೈತಿ. ಅಲ್ಲಿ ಬ್ಯಾಡಂದ್ರು ಗುರುಗಳ ಬೆಳಗ್ಲಿ ಆಟ ಹೇಳಿರ ಪಟ್ಟಿ ಕೊಡ್ತೀವ, ಇಲ್ಲದ್ರೆ ಕೊಡಂಗಿಲ್ಲ ತೀರಿ ಹೆಂಗೆ ಸರಿ ಆಗ್ತಾರೆ ನಾವೇನು ಅತಾರ್ರಿ ಕಮಿಟಿ ಅವ್ರು. ಅಲ್ಲೇ ಆಟ ಮಹಾರಾಷ್ಟ್ರ ಪದಲ್ಲೋ ಅದ್ರಾಗ ಮರಾಠಿ ಪದ ರೀ ಪೂವೈ ಪೂ ಪೂಗಡಿ ಪೂ ರಮನಾಚೆ ಗಾಯ ಮಾಜೆ ಇಂಥವ್ರು ಕಲ್ತಾಗ 113 ಪ್ರಯೋಗ ಆಡಿನ್ರಿ 1 ವರ್ಷದಾಗ. ಇವ್ರು ಒಂದು 100 ಆಡಿದ್ದಾರ್ರಿ. ಇವ್ರಿಗೆ 13 ಪ್ರಯೋಗ ಹೆಚ್ಚು ಮಾಡಿದ್ದೀನಿ ರೀ. ಎಂದಾರಿಸಿ ಅಲ್ಲಿಗೆ ಬಂದು ಸ್ವಲ್ಪ TV ಬಂದ್ರಲ್ಲ, TV ಬರೋಣ ಸ್ವಲ್ಪ ಒಂದು ಅರ್ಧ ಕಮ್ಮಿ ಆದ್ರಿ, ಒಂದು 20% ಕಮ್ಮಿ ಆದ್ರಿ, 70-80 ತನಕ ಆದ್ರಿ. ಮೊಬೈಲ್ ಬಂದ ಮೇಲೆ
60ಕ್ಕೆ ಬಂದು ರೀ. ಈಗ ಪ್ರತಿಯೊಬ್ಬ ನಾಯಿ ಕೊಳ್ಳಾಗೂ ಮೊಬೈಲ್ ಬರೋಣ ಏನಾಗೈತಿ ಅಂದ್ರೆ 30-40ಕ್ಕೆ ಬಂದೈತಿ ರೀ. ನಾನು ಪ್ರತಿಯೊಬ್ಬರೆಲ್ಲರೂ ಈಗ ಸತ ಎಲ್ಲ ಏನು ಆನ್ ಮಾಡಿ ಇಟ್ಕೊಂಡು ಕೂತಿರ್ತಾರೆ ರೀ. ತಾನ ಬಂದಾಗ ಹೋಗಿ ಮಾಡ್ಕೊಂಡು ಕೂತಿರ್ತಾರ. ಹೆಂಗ ಸರ್ ಬೆಳೆತನ ಬಂದು ನಮ್ಮ ಮಂತ್ಯಕ್ಕೆ ಯಾಕೆ ಅಲ್ಲಿ ವಲಸನ್ಯಾಗ ಬಂದು ಕುಂಡಿರ್ತಾರೆ ರೀ ಅವರು. ಹೆಂಗ ಸರ್ ಆದ್ರೆ ಮನೋರಂಜನೆ ಏನೈತೆ ಗೊತ್ತಿರಂಗಿಲ್ಲ ರೀ. ನೈಟ್ ಜರ್ನಿ ಅದಕ್ಕೆ ವರ್ಷದಾಗ ಒಮ್ಮೆ ಅದನ್ನ ಜರ್ನಿ ಅದಕ್ಕೆ ಮಾಡಿರ್ತಾರೆ ಅಂದ್ರೆ ಈಗಿನ ಮಂದಿ ಗೊತ್ತಿಲ್ಲ ಏನು ಮಾಡಿದ್ರು. 356 ದಿನದಾಗ ಒಂದು ದಿನ ದೇವ್ರ ಜಾತ್ರೆ ಅದಕ್ಕೆ ಮಾಡ್ತಾರೆ ರೀ. ಒಂದು ದಿವಸ ಮನೋರಂಜನೆ ದೇವರ ಸನ್ನಿಧಾನದಾಗ ನಾವು ಅಂದ್ರೆ ದೇವ್ರನ್ನೂ ಹೆಸರಿರ್ಬೇಕು, ನಾವು ಅವನ ಕೂಡ ಹೆಸರಿರ್ಬೇಕಂತೇಳಿ ಸರ್ವತ್ ಕಾರ್ಯಕ್ರಮ ಮಾಡಿಸಿರ್ತಾರೆ. ನಾವು ಅದನ್ನ ಈಗಿನ ಮಾಡಲ್ ಏನಾಗೈತೆ ಅಂದ್ರೆ ಬರೀ ಆರ್ಕೆಸ್ಟ್ರಾ, ಬರೀ ಒಂದು 2-3 ತಾಸಿನ ಕಾರ್ಯಕ್ರಮ ಅಂದ್ರೆ ಮಂದಿಗೆ ಒಟ್ಟು ತೊಂದರೆ ಆಗಬಾರ್ದು ರೀ. 3 ತಾಸಿನ ಕಾರ್ಯಕ್ರಮ ತಾನೇ ಇಂಥ ನಾಟಕ ಮಾಡಿಲ್ರಿ ಅವ್ರು. ಪೌರಾಣಿಕ ಮಾಡ್ಯಾರ. ವಿಕ್ರಮ ರಾಜ ಮದನ ಸೈನಿಕ ಕುಶಲ ಮತ್ತೆ ಮಹಾತ್ಮ ಮಹಾಯಾವಣ ನಾವು ಸಣ್ಣವ್ರ ನೋಡ್ತಾನೆ. ಮತ್ತ ಆದ್ರೆ ಕಲೆ ಜೀವನ ಕಲೆ ನಮ್ಮ ಮನೆ ಸಂಸ್ಕಾರನ ರೀ. ನಮ್ಮ ಮುತ್ಯಾರಿ ಇವ್ ನಮ್ಮ ಅಪ್ಪ ರೀ. ಈಗ ಆಟೆಲ್ಲ 3 ತಿಳಿರಿ ಒಬ್ಬೊಬ್ಬರ ಮಕ್ಕಳು. ನಮ್ಮ ಮುತ್ಯಾನು ಒಬ್ಬ, ಇವನು ಒಬ್ಬ, ನಾನು ಒಬ್ಬನ ರೀ. ಆಟೆಲ್ಲಿತ್ರಿ ಈಗ ನನಗೆ ಈಗ ನಾನು ತಿಳಿಲಿ ಬದ್ಲಿ ಅದೆಲ್ಲ 2 ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು. ಒಟ್ಟ ಜೀವನಾನ ಕಲೀರಿ. ಈಗ ನಮ್ದಾದ್ರು ರೀ ನಮ್ಮ ಸುಪ್ರಸಿದ್ಧ ಕರಡಿ ಮಜಲ್ ರೀ. ನಮ್ದು ನಾ ಕಲಿತದ್ದು ನಾ ವೃತ್ತಿ ಒಳಗೆ ರೀ ಟೇಲರಿಂಗ್ ಮಾಡ್ತಾನೆ ರೀ. ಟೇಲರಿಂಗ್ ಮಾಡಿ ಬಿಟ್ಟ ಕರಡಿ ಅಂದ್ರೆ ತಾಳ ಕರ್ನಾಟಕ ಆಕಾಶವಾಣಿ, ದೂರದರ್ಶನ, ಹರಿಯಾಣ, ಕಲ್ಕತ್ತಾ ಎಲ್ಲ ಆಲ್ರೌಂಡ್ರಿ. ನಮ್ದು ಬಿ ಎ ಗ್ರೇಡ್ ಕಲಾವಿದ್ರಿ. ನಾನು ಗ್ರೇಡ್ ಕಲಾವಿದ್ರಿ. ಏನು 4ನೇ ತಾರೀ ಪಾಸ್ ಆಗಿಲ್ರಿ. ಸಾಲಿ ಕಲಿಸ್ಲಿಲ್ರಿ. ಆಗ 1,400 ಫೀ ತುಂಬಲಿಲ್ರಿ. ನನಗೆ 1,000 ರೂಪಾಯಿ ಫೀ ಐತ್ರಿ. ಅದು ನಮ್ಮ ಮಕ್ಕಳಿಗೆ ಆಗ ಬರುತ್ತೆ. ನಮ್ಮ ಇಷ್ಟು ಓದ್ಸ್ಯಾರಿ ಎಲ್ಲಾರು ನಮ್ಮ ಅಣ್ಣ ಡಬಲ್ ಡಿಗ್ರಿ, ನಾವು 2 ಡಿಗ್ರಿ ಇದ್ದೀವಿ. 1,400 ಫೀ ಐತ್ರಿ. ಕೂಗಾಟಿ ಸರ್ ಅಂತೇಳಿ ಫೀ ತುಂಬುದು ಆಗ್ಲಿಲ್ರಿ. 4 ಫೀ ತುಂಬಲಿಲ್ರಿ. ಅದು 12 ರೂಪಾಯಿ ಫೀಸ್ ಐತ್ರಿ ಗೌರ್ಮೆಂಟ್. ಇವ್ರ ಅಪ್ಪ ಇವನ್ ದೋಸ್ತ್ರಿ ಅವ ಕೂಗಾಟಿ ಸರ್ ಅಂತ್ರಿ. ನೀವು ಬಡ್ರೋದ್ರಿ ಅದನ್ನ ಬಿಡು, ಬರೀ 1,400 ಗೌರ್ಮೆಂಟ್ ಹೋಗತ್ತೆ ಅದನ್ನ ರೀ ತುಂಬಂದ್ರಿ. ಅವ ಅದನ್ನು ತುಂಬಲಿಲ್ರಿ. ಪರೀಕ್ಷೆ ಬರೀಲಿಲ್ರಿ. ಜನರಲ್ ನಾಲೆಜ್ 10th ಬೇಕಾದವ್ರು ಬರಲ್ರಿ. ಅದಕ್ಕೆ ಹಂಗಿದನ್ರಿ. ಸುಮ್ ಎಜುಕೇಶನ್ ಆಗ್ಲಾರ್ಕ ಮನ್ಯಾಗ ಕೂತೀನ್ರಿ. 50 ವರ್ಷದಿಂದ ಏಕ ಆಡ್ತೀವ್ರಿ. ನಾವಿಬ್ರು ಕೂಡ ಇಲ್ಲೇ ರನ್ ಬೆಳಗ್ಲಿ ಜಾತ್ರೆಯಾಗ ನಾವಿಬ್ರು ಕೂಡ ನಾಟಕ ಮಾಡೋ ಗಣಕ ಏನು ಮಾತಾಡ್ತಾನೆ ನೀವು ಮಾತಾಡೋಣ. ಭಾಳ ಮಂದಿಗೆ ಈಗ ನನ್ನ ಮಗ ಹಿರಿಯವನು ಪೆಟ್ಟಿಗೆ ಬರಸ್ತಾನ್ರಿ. ನಾನು ಏನ್ ಹಾಡ್ತಾಳ್ರಿ. ಸಂಸ್ಕಾರ ಒಟ್ಟಾರಿ ಅದರಿ. ನಾನು ಭಜನೆ ಹಾಡ್ತೇನ್ರಿ, ದಂಬಡಿ ಬರಸ್ತಾನು, ತಾಳ ಬರಸ್ತಾನು, ಆಕಿನೂ ಹಾಡ್ತಾಳ್ರಿ. ಈಗ ನಾವು 12 ಡ್ರೈವರಿಂದ 13 ಮಂದಿ ತಂಡ್ರಿ. ನಂದ 20,000 ರೂಪಾಯಿ ಕೊಡಾಕ ನಮಗೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ನಾವು ಮತ್ತೆ ಅದು ನಮ್ಮದು ಬೆಳಿತಾನ್ರಿ. ಅವತ್ತು 10, 9 ಚಾಲು ಆಗ್ತಿಲ್ಲ ಮಾಡಿದ್ವಲ್ಲ ಯಾಕ್ರಿ. ಏನ್ ಅದೇನು ಅಗದಿ ಈಜಿ ರೀ. ಈಗ ಸದ್ದ ಸಣ್ಣ ಹುಡುಗ ಆಡ್ಬೇಕು, ಮ್ಯಾನ್ಯುವಲ್ ಹಾಡ್ಬೇಕ್ರಿ. ಪವರ್ ಸ್ವಂತ ಪವರ್ ರೀ ಅದ. ಯಾಕಂದ್ರೆ ಸಂಗೀತ ಎಲ್ಲ ಇದ್ದದ್ಗಳಲ್ಲಿ ಈಗ ಗ್ಯಾಪ್ ಇರ್ತದ್ರಿ. ಅಲ್ಲಿ ಗ್ಯಾಪ್ ತುಂಬ್ಕೋತ ಹೋಗೋದು ಅಷ್ಟು ಕೆಲಸ ಅದ. ತಾಳ ಜ್ಞಾನ ಇದ್ದ ಬೇಕಾದ್ರೆ ನೀವು ಹಾಡ್ಬೋದು. ಬರೀ ಪೆಟ್ ಹಾಕ್ರಿ ಸರಿ. ನಮ್ಮ ಪೆಟ್ಟಿಗೆ ತಬಲಾದಾಗ ಬೇಕಾದ್ರೆ ಯಾವ ರಾಜಕುಮಾರ್ ಇಲ್ಲಿ ಮಾಲಿಪುರ ಒಬ್ಬನಿಗೆ ಬಂದಿರಿ. ಇಲ್ಲಿ ಎಲ್ಲ ಇದು ಮಾಡಿ ಹಾಡು ಹತ್ತಂದ್ರೆ ಅವಾಗೆ ಅವರೆಲ್ಲ ಸಟ್ಟಿದ್ರು ಹಾಡವ್. ನಾವು ಆಗದೆ ಎಲ್ಲ ಇವು ಏನಿಟ್ಟು ಹಾಡಕತ್ತ ಯಾತ್ಪಿತಾರ ಅಂದ. ನಾವಂದು ನಿಮ್ಮ ಅಪ್ಪನ ಹಾಡ್ತೀವತ್ತೆ ಕತ್ತಂದು ಅದಕ್ಕೆ ಮನೆಗಳು ಹಾಡಿದ್ರಿ ನಾವು. ನಾನಿರ್ಬೋದು ನಿಮಗಾಗಿ, ನಾನಿರುವುದು ನಿಮಗಾಗಿ. ಅದೆಲ್ಲಿ ನಾಟಕದಾಗಿಲ್ಲ. ಅದೆಲ್ಲ ಆ ಚಾಲ ಮಗ ಚಾಲ ಐತ್ರಿ. ಮಾಯರೂಪದ ಈ ಹೆಣ್ಣ ಅದರ ಇವ ಹಾಡಿದ ಅವಳ ನಡ ಸಣ್ಣ ಹೆಣ್ಣಿನ ಬಣ್ಣ ಬಂಗಾರ ವರ್ಣ, ಅವಳ ಮೇಲೆ ಎಲ್ಲರ ಕಣ್ಣ, ಅವಳ ಮೇಲೆ ಎಲ್ಲರ ಕಣ್ಣ. ಮೈರೂಪದ ಈ ಹೆಣ್ಣ ಹಳ್ಳಿಯ ಕೆಲಸ ಮಾಡುವ ರೈತ, ಹೆಣ್ಣಿಗಾಗಿ ಉಣಲಿಲ್ಲ ಸೈತ. ಗೆಳೆಯರಲ್ಲಿ ಬಡಿ ಬಡಿದಾಟ, ಗೆಳೆಯರಲ್ಲಿ ಬಡಿ ಬಡಿದಾಟ, ಹೆಣ್ಣಿಗಾಗಿ ಬಲು ತಿಕ್ಕಾಟ. ಮಾರಾಮಾರಿಯ ಮಾಡಿ ಹೋಗಿ ಕೋರ್ಟಿಗೆ ನ್ಯಾಯ ಹೂಡಿ, ಮಾರಾಮಾರಿಯ ಮಾಡಿ ಹೋಗಿ ಕೋರ್ಟಿಗೆ ನ್ಯಾಯ ಹೂಡಿ. ಹೆಣ್ಣಿನ ಬಣ್ಣಕ್ಕೆ ಮೋಹಿಸಿ ಜನರು ಹಾಳಾಗುವರಲ್ಲ. ಮೈರೂಪದ ಈ ಹೆಣ್ಣ ಇವ್ ಸ್ವಂತ ಬರ್ದಿದ್ರು. ಈ ಪದಕ್ಕೆ ದಮಡಿ ಬರ್ಸಾಕ ನಮಗ್ ಸಕರ್ ಬರಂಗಿಲ್ಲ ರೀ. ನನಗೂ ಬರೋದಿಲ್ಲ, ಬರಂಗಿಲ್ಲ ರೀ ಮನಂಗ. ಈ ಡ್ರೆಸ್ ಹಾಕೊಂಡ ಮೈರೂಪದ ದಮಡಿ ಬಾರಿಸ್ಕೊಂಡು ಬರ್ತಾನ್ರಿ. ನಾನು ಟ್ರೈ ಮಾಡೀನಿ ಕಡೆ ಅವನಂಗ ಆಗಲ್ಲ. ಭಾಳ ಜಿಗದಾಡ್ತಿ ಈಚಿನ ಮಣ್ಣಗಡೆ ಜಿಗದಾಡವ್ರಿ. ಜಿಗದಾಡ ಒಮ್ಮೆ ಎಕ್ದಮ್ ಒಳಗಿಂದ ಬಂದು ಹಿಂಗ ಏನಿಗೆ ಕಾರ್ ಇಟ್ರಿ ಭಯಂಕರ ತಟ್ರಿ. ಅದ್ರದ್ದು ಗೊಬ್ಬರ ತಟ್ಟ ಜಾರಿ ತೆಗ್ದ ಬಿದ್ನ್ಯಾಕೋ ನಾನ ನೀನ ಬಿದ್ದ ಸಂಜಾಗ ಅದು ಏನು ಮಾಡ ಅವಸಾನಲೆ ಒಟ್ಟು ಆಟ ತಯಾರಿಲಿ ಬರವ್ರಿ. ಡ್ರೆಸ್ ಹಾಕೊಂಡು ಹಲಿಗೆ ಅದನ್ನ ದಂಬಡಿ ಹಿಡ್ಕೊಂಡ್ ಬರವ ಕಾಲನ್ ಕಟ್ಟಿ ತಡ್ ಜಾರ ಬಿದ್ದ ನೀನಾಯ್ತು ನೀನಾಯ್ತು ಅವರು ಆ ಪಾಠ ಹಂಗಾಯ್ತು
ಅಲ್ಲ ಇವನು ಜೋಡಿಸಿದಪ್ಪ ಆತ ಭಾಳ ತ್ರಾಸ ರೀ ಭಾಳ ಹೇಳ್ದೆ ಮತ್ತೆ ಅವ್ರಟ್ ತ್ರಾಸ ನಮಗಿಲ್ರಿ ಯಾಕಂದ್ರೆ ಬಸ್ಸಿನ ಪ್ರವಾಸ ರೀ ಇಲ್ರಿ 50 ರೂಪಾಯಿ 50 ರೂಪಾಯಿದಾಗ ಸ್ಪೀಕರ್ ಬಾಡಿರಿ ಚಕ್ಕಡಿ ಬಾಡಿರಿ ಎತ್ತಿನ ಗಾಡಿ ರೀ ಮತ್ತ ಎತ್ತಿನ ಗಾಡಿ ಬಾಡಿಗೆ ಸ್ಪೀಕರ್ ಹಿಂಬಾಲ್ ಒಯ್ದ್ರಿ ಮತ್ತ ಇವ್ರ ಹೋದ್ರಿ ಮತ್ತೆ ತಬಲಾದ 50 ರೂಪಾಯಿಕ್ ರೀ 12 ಮಂದಿ 25 ಸಾವಿರ ರೂಪಾಯಿ ನಮಗ ಸಂಭಾವನೆ 1000 ಮೇಲೆ ಒಟ್ಟು ಬೀಳ್ತೈತ್ರಿ ನಾವು ಎಲ್ಲರೂ ಪಗಾರದವ್ರು ಅದಾರ್ರಿ ಹೆಣ್ಮಗಳಿಗೆ 2,000 ಕೊಡ್ತೀವ್ರಿ ಎಣ್ಣೆ ಹಾಕೊಂಡು ಗಾಡಿಗೆ 1500 ನಾವು ಮಾಲಕರ ಅಂತೇಳಿ ಆ ಏರಿಯಾದವ್ರು ನಮಗೂ 1,000-1,500 ತಗ ಬೀಳ್ತೈತಿ ಇಲ್ಲದ್ರೆ ಏನೈತಿ 1000 ಮೇಲೆ ಒಟ್ಟು ಹಿಡಿದಿರ್ತಾನೆ 1,200-1,500 ಬೀಳ್ತೈತಿ ಒಂದು ಪ್ರಯೋಗ ಆಗೇನಿಲ್ಲ ಸ್ಪೀಕರ್ ಹಿಂಬಾಲ ಈಗೇನ್ರಿ ಬರೀ ಜೀಪ್ನಾಗ ಇಲ್ಲಿ ಕ್ರೋಸರ್ದಾಗ ಇಲ್ಲಿ ಕುಂಡಿರ್ತೀವ್ರಿ ಅಡ್ಡದ ಮುಂದೆ ಇಳಿತೀವ್ರಿ ಅಡ್ಡದ ಮುಂದೆ ಹೊತ್ತೀವಿ ಮನೆ ಮುಂದೆ ಬಂದಿವಿ ಇವ್ರು ಹಂಗಿಲ್ರಿ ಇವ್ರೊಟ್ಟು ತ್ರಾಸ ನೋಡ್ರಿ ಒಂದು ತಿಂಗಳದಾಗ 30 ಕಾರ್ಯಕ್ರಮ ಮಾಡ್ಯಾರ್ರಿ 30 ಕಂಟಿನ್ಯೂ ಕಾರ್ಯಕ್ರಮ ಬಾಂಬೆಗೆ ಒಂದು ತಿಂಗ್ರಿ ಚಾಲು ಆದಗಳೇ ಆ ಪ್ರವೇಶ ಬಾರ್ ಕೂಡ ಇಂತಿಂತ ಕಲ್ಲು ಹಾರ್ಸಾಕೈತಿ ಒಡತ್ ಬೀಳದ ತಬಲಾಜಿಗೆ ಇಂಥ ಕಲ್ಲ ಬೀಳೋದು ಸ್ವಲ್ಪ ಪರಕ್ ಆತ್ರಿ ಎಂದಾಡಿಸಿ ಬಂದವನ ನಿಮ್ಕಿ ದಾಡಿಸಿದ್ದವ ಬಂದಾನ ಇವನು ಪಾಯ್ಜ ಮಾಡಿದ್ ಜಗಿ ತಗೊಂಡ ಬಡದಾಡಕ ಬಂದ್ರಿ ಬಡದಾಡಕ ಬಂದ್ರು ಅಲ್ಲಿ ಡಕ್ಕೊಂಡ ನಾವು ಇದನ್ನ ಮಾಡಿದೀವ್ರಿ ಅಲ್ಲಿಗೆ ಏನ್ ಮಾಡಿದೀವ್ರಿ ನಾವು ಅದನ್ನ ಸಿಂಗಾರಿ ಬಂಗಾರಿ ಚೇಂಜ್ ಮಾಡಿಬಿಟ್ಟಿವ್ರಿ ಹರಿಜನ ಹುಡುಗಿಯಾರ ನಾವಾದ್ರೆ ಏನಿತ್ರಿ ಅದ ಇಂದಾಡಿಸಿ ಅದನ್ನ ಏನೈತಿ ಸಿಂಗಾರಿ ಬಂಗಾರಿ ಈಗ ಎಲ್ಲಿ ನಮಗೆ ತಕರಾರಿಲ್ಲ ಮುಂದೆ ನೀವು ಸುಳ್ಯಾರನ್ನ ಬಿಡ್ಬೇಡ್ರಿ ಗಂಡನ ಮಾಡಿ ಕೊಡತ್ ಹೇಳ್ತಾನವ ಅದನ್ನ ಪದಿ ಬರ್ತಾನ್ರಿ ಅದನ್ನ ಕೊನೆಯ ಸನ್ನಿವೇಶದಾಗ ನೋಡ್ರಿ ನಾಟಕ ನೋಡಿದ ಮೇಲೆ ತರ್ತಕೈತಿ ಹುಟ್ಟಿದಗಳೇ ನಿಮ್ಮನ್ನು ದುಡ್ದು ಮಕ್ಕಳು ಹೊಟ್ಟೆ ಹಾಕಿ ಹಟ್ಟಿಗೆ ಹಾಕಂಗಿಲ್ಲ ದೊಡ್ಡವ್ರನ್ನ ಮಾಡಿಸ್ಬೇಕು ಸಾಲಿ ಕಲಿಸ್ಬೇಕು ನೌಕರಿ ಮಾಡಿದ್ಮೇಲೆ ನಿಮ್ಗೆ ಹೊಟ್ಟೆ ಹಾಕ್ತಾರ ನಾಟಕ ಈಗ ಚಾಲು ಆಗಿದ್ ನಾಟಕ ಅದ ಮೂಲ ನಾಟಕ ಏನೈತಿ ಕತಿ ಗುರುಗಳ ಎಲ್ಲಿ ಬಿಟ್ರೆ ಅಲ್ಲಿಂದ ಚಾಲು ಮಾಡಿರ್ತೇವೆ ನಾಟಕ ಫಸ್ಟ್ನಿಂದ ಚಾಲು ಮಾಡಿಸಿದ್ರು ಮುಂದೆ ಬಡಿಗೆ ಹಿಡ್ಕೊಂಡು ಕೂತ್ರೆ ಅವ್ನು ಒಬ್ರು ಸರಿಯಾಕ ಬರಲಿಲ್ಲ ಸಿಂಗಾರಿ ಬಂಗಾರಿ ನಾವಾದರೇನ ಇರ್ತಾವ ನಮ್ಮ ಮೇಲೆ ಹಾಕನ ಎಲ್ಲೂ ನಮಗೆಲ್ಲ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಜಾತ್ರೆಗೂ ಆಡ್ತೀವಿ ದುರ್ಗಾದೇವಿ ಜಾತ್ರೆ ಅಂತ ಕಂಟಿನ್ಯೂ ನಮ್ಮ ನಾಟಕ ರೀ ವರ್ಷ ದುರ್ಗಾದೇವಿ ಜಾತ್ರೆ ಭಾಳ ರೀ ನಮ್ಮಲ್ಲಿ ಒಂದಿನ ಪದ್ಧತಿ ಏನು ಮುಟ್ಟಂಗಿಲ್ಲ ನಮ್ಮ ಮನೆಗೊಳಗೆ ಏನವ್ರು ಏನು ದುನಿಯಾ ಮಾಡ್ಕೊಡ್ರಕ್ಕ ನಮ್ಮ ನಾಟಕ ಬಂದಾಗ ಏನು ಮಾಡಂಗಿಲ್ಲ ತತ್ತಿ ಸಂಗ್ರ ಮುಟ್ಟಂಗಿಲ್ಲ ನಮ್ಮ ಮಾಲಿಂಗೇಶ್ವರ ನಾಟ್ಯ ಸಂಗ್ರಹ ಮ್ಯಾಲ ಬೋರ್ಡ್ ಕಟ್ಟಿ ನಿಜಾನಿ ಕಟ್ಟಿದೇವ್ ಅಂದ್ರೆ ನಮ್ಮಲ್ಲಿ ಏನು ನಡೆಯಂಗಿಲ್ಲ ಎಲ್ಲರ ಊಟ ಬಿಡ್ತೇವ್ರಿ ಚುಣಮರಿ ತಂದು ಆಟ ಮಾಡ್ತೀವಿ ಊಟ ಕೊಡ್ತೇವೆ ಅವ್ರಿಗೆ ಅಬ್ಜೆಕ್ಷನ್ ಮಾಡಂಗಿಲ್ಲ ಪ್ರೀತಿಗಾಗಿ ಮಾಡ್ತೀನಂದ್ರೆ ಅವ್ರು ಏನಾರು ಮಾಡ್ಬೋದು ಮತ್ತೆ ನಾವು ಗುರುಗಳು ಅಂದ್ರಪ್ಲೆ ಅವ್ರು ನಮಗಿಂತ ಮೊದಲ ಅವ್ರು ವ್ಯವಸ್ಥೆ ಮಾಡ್ಯಾರ 1000 ಬ್ಯಾಟಿ ಬೀಳ್ತಿರ್ತಾವ್ರ ಅಂತಲ್ಲಿ ನಮಗೆ ಅದನ್ನ ತೋರಿಸಲಾರ್ದಂಗೆ ನಮಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ನಾವು ಮೊದಲು ಅದನ್ನ ಹೇಳೇ ಬಿಟ್ಟಿರ್ತೀವಿ ಸ್ವಾಮಿಗಳ ಕಂಪನಿ ರೀ ಏನೂ ನಡೆಯಂಗಿಲ್ಲ ಸೊಮ್ಮೆ ಏನಾಗ ಕುಡುಕರದು ಆಯ್ರಿ ಕುಡು ಸಂಬಂಧ ತನಿಗೆ ಮಾಡ್ತಿರ್ತಾರೆ ಅದಕ್ಕೆ ನಾವು ಒಬ್ಬರನ್ನ ಬುಕ್ಕ ತಗೊಂಡ ಕಮಿಟಿ ಅವ್ರನ್ನೊಬ್ಬರನ್ನ ಇಟ್ಕೊಂಡು ಒಬ್ಬರನ್ನ ಕುಂತೇರಿಸಿರ್ತೀವ್ರಿ ಬೈಲಾಟ ಅಂದ್ರೆ ಟೇಲರ್ ಮೇಲೆ ಮಾಡ್ತೀವ್ರಿ ಒಂದ್ ಸಣ್ಣ ಕಟ್ಟಿದ್ರು ಕಟ್ಟಿ ಮೇಲೆ ಮಾಡ್ತೀವ್ರಿ ಇದು ಬೈಲಾಟ್ರಿ ಅಂದ್ರ ಪೂರ್ತಿ ಪ್ಯಾಕ್ ಇರಂಗಿಲ್ರಿ ಅದು ಮ್ಯಾಲಟ್ಟ ಒಂದ್ ತಟ್ ಹಾಕಿರ್ತಾರ್ರಿ 3 ಬಲ್ಬ್ ಹಾಕಿರ್ತಾರ ಇದಕ್ಕೆ ಬೈಲಾಟ ಅತ್ತಾರ್ರಿ ಅಂದ್ರ ಬೈಲಾಟ ಅದಕ್ಕೆ ಅತ್ತಾರ್ರಿ ಅಂದ್ರೆ ದೊಡ್ಡ ಸ್ಟೇಜ್ ಹಾಕಿ ಪರದೆ ಏರ್ಸುದು ಇಳಿಸ್ತಾರಲ್ಲ ಅವು ಅಮೇಚರ್ ನಾಟಕ ನಾವು ಟ್ರ್ಯಾಕ್ಟರ್ ಟೇಲರ್ನ್ಯಾಗ ಅದು ಮಾಡ್ತೀವ್ರಲ್ಲ ಇವು ಬೈಲಾಟ್ರಿ ನಮ್ದು ಒಂದ ಪರದೆ ಇರ್ತೈತ್ರಿ ಅಡಿಗೆ ಮನೆ ಸೀನ್ಸ್ ಒಂದ ಇರ್ತೈತ್ರಿ ಅದನ್ನೊಂದ ಪರದೆ ಕಟ್ಟಿರ್ತೀವ್ರಿ 3 ಬಲ್ಬ್ ಹಾಕಿರ್ತಾರ ಮೈಕ್ ಸಟ್ಟಿದವ್ರಿ ಇದು ಬಯಲಾಟ್ರಿ ದೊಡ್ಡ ಸ್ಟೇಜ್ ಹಾಕಿ ಆಡ್ತಾರಲ್ಲ ಅಮೇಚರ್ ನಾಟಕ ರೀ ಅಂದ್ರೆ 3 ಸೀನ್ಸ್ ರಸ್ತಾ ಜಂಗಲ ಮನಿ ಸೀನ್ಸ್ ಬೇರೆ ಅದು ನಮ್ಮ ನೋಡಿ ಹೇಳಿರ ಅಪರೂಪ ಆಕತ್ರಿ ಯಾಕಂದ್ರೆ ಹಳೆ ಕರ್ಕೊಂಡಾರು ಊರಾಗಲ್ಲ ಅದು ಹಳ್ಳಿ ದಾಂಡಿ ಆಯ್ತು ಏನು ಸ್ಟೇಜ್ ಎಲ್ಲ ಏನಿಲ್ಲ ಏನು ಸ್ಟೇಜ್ ಇಲ್ಲ ಹಾಕ್ಯಾನ ಸ್ಟೇಜ್ ಹಾಕುವುದನ್ನು ಏನು ಕೊಡ್ತಾರೋ ಹೆಂಗೆ ಮಾಡ್ತೀವಿ ನಾಟಕ ಇಲ್ಲೇ ನೆಲ ಅಸೆಸ್ ಮಾಡ್ತೀವಿ ಎಲ್ಲ ಸ್ವಚ್ಛ ಮಾಡಿದ್ದು ಇಲ್ಲೇ ಮಾಡಿ ಇದಕ್ಕೆ ಬಯಲಾಟದಾರ ಎಲ್ಲಿ ಸಿಗತೈತಿ ಎಟ್ ಇರ್ತೈತಿ ಅಟ್ರಾಗ ಮಾಡೋದು ಇದು ಬಯಲಾಟ್ರಿ ಅದಕ್ಕೆ ಏನಾಗೈತಿ 21 ಫೂಟ್ ಉದ್ದ 21 ಫೂಟ್ ಆಗಲ್ಲ ದೊಡ್ಡ ನಾಟಕ ಸ್ಟೇಜ್ ಹಾಕಿ ಪೆಂಡಲ್ ಹಾಕೊಂಡ ಅವು ಸೀನ್ಸ್ ಏನ್ ಬಿಡ್ತಾರೆ ಸ್ಟೇಜ್ ನಾಟಕ ನಾವು ಅಲ್ಲಿ ಅಂದ್ರೆ ಹೋಗಿರ್ತಾರೋ ಈ ಟ್ರ್ಯಾಕ್ಟರ್ದಾಗ ಮಾಡಿದವ್ರಿ ಇದು ಬಯಲಾಟ್ ನೋಡ್ರಿ ಟ್ರ್ಯಾಕ್ಟರ್ ಟೇಲರ್ದಾಗ ಮಾಡಿದವ್ರಿ ಇದು ಬಯಲಾಟ್ರಿ ಬೈಲ್ನಾಗ ನಾಟಕ ಪೆಟ್ಟಿಗೆ ಟೇಬಲ್ ಎಲ್ಲ ಏನಿಲ್ಲ ಅಮೇಚರ್ ಮಾಡಿದವ್ರಲ್ಲ ಸೊಸೈತಂದ ಸಂಪತ್ತು ಮುತ್ತೈದೆ ಮೇಮೆ ಇವೆಲ್ಲ ಅಮೇಚರ್ ಮಾಡ್ತಿದ್ರಿ ಅದಕ್ಕೆ ರೊಕ್ಕ ಭಾಳ ಬೇಕ್ರಲ್ಲ ಸ್ಟೇಜ್ ಸಮೇತನ ಹಿಡಿಬೇಕ್ರಿ ಅದನ್ನ 60-70 ಸಾವಿರ ಬಂದ್ರೆ ಹಿಡಿಬೇಕ್ರಿ ಅದನ್ನ ಅಟ್ ರೊಕ್ಕ ಅಟ್ ಕೊಡಂಗಿಲ್ಲ ಸಣ್ಣ ಜಾತ್ರೆ ಇರ್ತಾವ ರೊಕ್ಕ ಅಲ್ಲಿ ಕೊಡ್ತೈತಿ ಪಟ್ಟಿನ ಕೂಡುದು 20,000 ಕೊಡ್ತಿರ್ತೈತಿ 70,000 ಆಟಕ್ಕೆ ಹೆಂಗೆ ಕೊಡ್ತಾರೆ ಬಡವ್ರ ಜಾತ್ರೆ ಸ್ವಲ್ಪ ಸಣ್ಣ ಜಾತ್ರೆ ಒಳಗೆ ಬಯಲಾಟ ಆಡಿಸ್ತಾರೆ ಸ್ಟೇಜ್ ಹಾಕಿ ಕೊಟ್ರೆ ನಾವು ಅಮೇಚರ್ನ ಮಾಡ್ಬೋದ್ರಿ ಕ್ಯಾಶೋ ಪ್ಯಾಡ ಸಂಗೀತ ಬೆಳಗ್ಗೆ ಹೋಯ್ತೇನ್ರಿ ಅಲ್ಲಿ ಅದು ಟೀಮ್ ಹೋಯ್ತೇನ್ರಿ ಪೇಟಿ ಹಾರ್ಮೋನಿಯಂ ಬಿಡ್ತೇನ್ರಿ ಕ್ಯಾಶೋ ಪ್ಯಾಡ ಡೋಲಕ್ ಹೋಯ್ತೇನ್ರಿ ಅದ ರೆಡಿನ ರೀ ಅವ್ರು ಹೆಂಗ್ ಹೇಳ್ತಾರೆ ಸ್ಟೇಜ್ ಸಮೇತ ಹೇಳಿದ್ರೆ ಅಂದ್ರೆ ಹಂಗ್ ಮಾಡ್ತೇನ್ರಿ ಬಯಲಾಟ ಆದ್ರೆ ಪೇಟಿಗೆ ತಬಲ ರೀ ನಾಟಕ ಅಮೇಚರ್ ನಾಟಕ ಬೇಕಾದ್ರೆ ಸಂಗೀತ ಬೆಳಗ್ಗೆ ಹೋಯ್ತೇನ್ರಿ ಪೇಟಿಗೆ ತಬಲ ಮ್ಯಾಲ ಪೇಟಿಗೆ ಇವ್ ತೆಳಗೆ ಇಟ್ಕೊಂಡು ಕೂತಾರ ಅಂದ್ರೆ ಸಂಗೀತ ಆಕೈತ್ರಿ ಮ್ಯಾಲ ಇಟ್ಕೊಂಡು ಕೂತಿವ್ರ ಬಯಲಾಟ ಆಕೈತ್ರಿ ಟೇಲರ್ದಾಗ ನಾಲ್ಕಮಳದ ಜಾಗದಾಗ ಅಟ್ಟು ಮ್ಯಾಲ ಇಟ್ಕೋತಿವ್ರ ಅದ ಅಮೇಚರ್ ಆತಂದ್ರೆ ಇರ್ತೈತಿ ಎಲ್ಲಾರು ತಿಳ್ಕೊಂಡಿರ್ತಾರೆ ಸಂಗೀತಗಾರ ಎರಡು ನಾಟಕ ಮಾಡೋರಿಗೆ ಎಷ್ಟ ಆಸ್ಪಾತ್ ಮಾಡೋ ಛತ್ರಿ ಪಾಠ ಮಾಡೋ ಅವ ಇವ್ರು ಮಾಡೋರು ಯಾವ್ದು ಬರ್ತೈತಿ ಅದನ್ನ ಆದ್ರ ಈಗ ನಾವು ಪ್ರೆಸೆಂಟ್ ಈಗ ಅಂದ್ರ ಕುದ್ಬ್ಯಾನ್ ಪಾಡ್ ಮಾಡೋರು ಯಾರು ಇರಂಗಿಲ್ಲ ಯಾರಿಗೂ ಮಾಡಕ್ ಬರಂಗಿಲ್ಲ ಬರಂಗಿಲ್ಲ ಅದು ವ್ಯಾಕ್ಷನ್ ಬರಂಗ ಈಗ ನಾ ಯಾರಿಗೆ ಬಿಟ್ರೆ ಆ ಪಾರ್ಟ್ ನಾ ಮಾಡ್ಬೋದ್ರಿ ಆದ್ರೆ ನನ್ನ ಪಾರ್ಟ್ ಯಾರು ಮಾಡಕ್ ಬರಂಗಿಲ್ಲ ಇಲ್ಲಿ ಮದ್ವೆ ವಿರೋಧಕ್ಕಾಗ ಮುಸಲ್ಮಾನ್ರ ಮೈಬೋ ಅಂತೇಳಿ ಮಾಡಿದ್ರಿ 2 ನಾಟಕ ಮಾಡಿರಿ ಹಳ್ಳಿನ ದಿಲ್ಲಿ ನಾಟಕ ಮಾಡಿದ್ರಿ ಆದ್ರೆ 1 ವರ್ಷ ನಡಿಲಿಲ್ಲ ಒರಿಜಿನಲ್ ಹೆಣ್ಮಕ್ಳು ತಂತಂದ್ ಮಾಡಿದ ಕರೆ ಸಿಂಗಾರಿ ಬಂಗಾರಿ ಒರಿಜಿನಲ್ ಹಾಕಿದ್ರಿ ಕರೆ
ಅವ್ ಮುಸಲ್ಮಾನ ಮೈಬು ಅಂತೇಳಿ ಅವಂಗ ಆಗ್ಲಿಲ್ರಿ ಮಾಡಿ 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 ಮದಮಾಯಿವ್ರಿ ಇಲ್ಲೇ ಮದಮಾಯಿ ಒಂದ್ 2-3 ವರ್ಷ ಮಾಡಿದ್ರಿ 2 ವರ್ಷ ಮಾಡಿಬಿಡ್ರಿ. ಬೆಳಗ್ಲಿ ಗುರುಗಳಂಗ ಆಗಂಗಿಲ್ಲ ಅಂತೇಳಿ ಎಲ್ಲಾರು ಒಳ್ಳೆ ಕಳ್ಸ ಹೆಣ್ಮಕ್ಳು ಈಗ ನಾವ ಸಿಂಗಾರಿ ಬಂಗಾರ ಲೀಡೀಸ್ ಹಾಕಿರ ನಮ್ಮ ನಾಟಕ ಆಗಂಗಿಲ್ಲ ಅಂದ್ರ ಸ್ವಲ್ಪ ಒಂದೊಂದ್ ಜಾಗದಾಗ ಸಿಕ್ಕಂಗ ನೋಡಿರ್ಲ ನಾಟಕ ನಮ್ಮ ಅಂದ್ರ ಹೆಣ್ಮಕ್ಳು ಅಂದ್ರ ಸ್ವಲ್ಪ ಭಯ ಆಗಿರ್ತದ್ರಿ ಮುಟ್ಟಾಕ ಈ ನಾವು ಗಂಡಸರು ಅಂದ್ರ ಏನ್ ಬೇಕಾದ್ ಎಲ್ಲಿ ಮುಟ್ಬೋದು ಏನ್ ಬೇಕಾದ್ ಮಾಡ್ತಿರ್ತೀವಿ ಅದೇ ಡ್ಯಾನ್ಸಿನ ಪ್ರೋಗ್ರಾಮ್ದಾಗ ಸಿಕ್ಕಂಗ ನಾವು ಮುಟ್ತಿರ್ತೀವ್ರಿ ನಾವು ಮತ್ತೆ ಹೆಣ್ಮಕ್ಳು ಅಂದ್ರ ಕೈ ಸ್ವಲ್ಪ ಇದನ್ನ ಮಾಡ್ತಾವ್ರಿ ವ್ಯತ್ಯಾಸ ಆಗತ್ತದ್ರಿ ಪಾರ್ಟ್ನ್ಯಾಗ ಹಂಗಂತೇಳಿ ನಾವು ಲೇಡೀಸ್ ಹಾಕಂಗಿಲ್ರಿ ನಾಟಕ ಅಂದ್ರ ನಾಚಿಕೆ ಬಿಟ್ಟ ಪಾರ್ಟ್ ಮಾಡ್ಬೇಕ್ರಿ ಆಕ್ಚುಲಿ ಹೆಣ್ಣ ಗಂಡ ಬಣ್ಣ ಪಡ್ಕೊಂಡಿವ್ ಅಂದ್ರ ನಾವು ಆ ಬೇದಿರಂಗೆ ಅಲ್ರಿ ನಮ್ಮಲ್ಲಿ ಅಕ್ಕ ತಂಗಿಯರು ತಾಯಿ ತಮ್ಮ ತಂದೆ ಸಮಾನ ಇರ್ತೀವ್ರಿ ನಾವು ಆದ್ರ ಆ ಭಾವನೆ ಭಾಳ ಕಮ್ಮಿ ರೀ ಹೆಣ್ಮಕ್ಳ ಒಳಗ ಇದೇ ನಾಟಕದಾಗ ಇವರು ಕುತ್ಬ್ಯಾ ಅವ್ರನ್ನ ಎಲ್ಲರೂ ಅರೆಸ್ಟ್ ಮಾಡಿರ್ತಾರೆ. ಕುತ್ಬ್ಯಾನ ಸೆಕ್ರೆಟ್ರಿ ಮತ್ತು ಜಿಲ್ಲಾ ಅಧ್ಯಕ್ಷನ ಮಾಡಿರ್ತಾರೆ. ಬಿಡುವಾಗ ಮುಂದೆ ಪೊಲೀಸರು ಬಂದು ಹಡದ ಕಾರಣ ಅಯ್ಯ ದೊಡ್ಡ ಮಂದಿ ಇರ್ತೀವರೆಯ ಹೊಡೆಬೇಡಿ ಪೊಲೀಸ್ ಸಾಹೇಬ್ರಿ ಜೋಡಿರಿ ಒಂದೊಂದು ನಮ್ಮ ಜಾತ್ರೆಯಾಗ ಒಂದು ಹೊಸ ಮಾಡಲ್ ಮಾಡ್ತಿದ್ನಿ ಹೇಳ್ರಿ ನಾವು ಹಾಂ ಅದನ್ನ ಸೋಗ್ ಹಾಕಿ ಮಾಡಿದ್ದೀವ್ರಿ ನಾವು ದೊಡ್ಡ ಮಂದಿ ಸ್ವಂತ ಬರ್ತಿದ್ರಿ ಹೊಡೆಬೇಡಿ ಪೊಲೀಸ್ ಸಾಹೇಬ್ರಿ ಅಂದ್ರೆ ಸಿಂಗಾರಿ ಮನ್ಯಾಗ ಒಳಗೆ ಸಿಕ್ಕೊಂಡು ಕೂತಿರ್ತಾರ್ರಿ ಅವ ಪೊಲೀಸ್ ಬಂದು ಅರೆಸ್ಟ್ ಮಾಡಿರ್ತಾನ್ರಿ ದೊಡ್ಡ ಮಂದಿ ಇರ್ತೀವರಯ್ಯ ಹೊಡಿಬ್ಯಾಡ್ರಿ ಪೊಲೀಸ್ ಸಾಹೇಬರೇ 3 ಮಂದಿ ಇರ್ತೀವರಯ್ಯ ಮರಿ ಚೈನಿ ಮಾಡಕ ಬಂದಿವರಿ ಶೆಟ್ರ್ ಅಂದ್ರೆ ಶೆಟ್ರಲ್ಲ ಸ್ವಾಮಿ ಅವ್ರು ಜಿಲ್ಲಾ ಪಂಚಾಯತಿ ಸದಸ್ಯರಿದ್ದಾರಯ್ಯ ಸ್ವಾಮಿ ಸುಮ್ ಬಿಟ್ರೆ ಬಾಳ ಬಂಗಾರ ಸ್ವಾಮಿ ಇಲ್ದ್ರಿ ನಿಮ್ ಬೂದ್ ಗುಂಬಳಕಾಯಿ ಅಂದವನೇ ಮಾದೇವ ಕೋಲು ಮಂಡಿ ಅದನ್ನ ವ್ಯಾಖ್ಯಾನ ಮಾಡ್ತಿದ್ದೀವ್ರಿ ಬಂದ ಅವ್ರ ಸೆಕ್ರೆಟ್ರಿ ಅವ್ನು ಮಾಡತ್ತಾನ ನಮ್ಮ ನಾಟಕ ಎದಕ್ಕೆ ಮಾರಾಟ ಆಗತ್ತೆ ಇಂಥದಕ್ಕಂದ್ರಿ ವರ್ಷ ನಾವು ಬ್ಯಾರೆ ಚೇಂಜ್ ಇರ್ತದ್ರಿ ಸೆಕ್ರೆಟ್ರಿ ಅಂದ್ರೆ ಇವ್ರು ಸೆಕ್ರೆಟ್ರಿ ಅಲ್ಲ ಭಟ್ರಲ್ಲ ಸ್ವಾಮಿ ಸೆಕ್ರೆಟ್ರಿ ಇದ್ದಾರೆ ಸ್ವಾಮಿ ದೊಡ್ಡ ಹೊಡಿವ ಅಂತ ಹಂಗೆ ಬಿಟ್ರೆ ಬಿ ಸ್ವಾಮಿ ಹೊಡೆದ ಕಳಿಸಿ ನೀ ಬಾ ಕುಂಬಳಕಾಯ ಮಾದೇವಾ ಬರಬಾರದಿತ್ತಪ್ಪೋ ಮುಂದೆ ನಾ ಬುಡಬಡಿಕೆ ಅನ್ನ ಪಾಡ್ ಮಾಡ್ತೇನೆ ಬುಡಬಡಿಕೆ ಅಲ್ಲ ಸ್ವಾಮಿ ಪಂಚಾಯತ್ ಸಿಪಾಯಿ ಇದ್ದೀನಿ ಸ್ವಾಮಿ ಅಂದ್ರೆ ಇದ್ದು ಎಲ್ಲ ಕರೆಕ್ಟ್ ಹೇಳಿ ಬಿಡುದು ಇದಕ್ಕೆ ಬಂದಿದ್ದೀವಿ ನಾವು ಅಂತೇಳಿ ಒಳಗೆ ಸಿಕ್ಕೊಂಡಿದ್ದೀವಿ ಅಂತ ಹೇಳಿದ್ರಿ ಸಂಘ ಬಿಟ್ರಿ ಬೀಚ್ ಪಾಡ ಸ್ವಾಮಿ ಹೊಡೆದಕ್ಕೆ ನೀವು ಭಾಳ ಕೊಳಕ ಬದ್ನೆಕಾಯಿ ಸ್ವಾಮಿ ಮುಂದೆ 3 ಮಂದಿ ಕೂಡ ಬರಬಾರದಿತ್ತಪ್ಪೋ ಸಿಕ್ಕೊಂಡ ಕುಂತೀವಪ್ಪೋ ಕೈ ಮುಗಿದ ಕೇಳ್ತೀವ್ರಿ ಹೊಡಿಬ್ಯಾಡ್ರಿ ಸಾಹೇಬ್ರ ಲಂಚವ ತಗೊಂಡ ಬಿಡಬೇಕ್ರಿ ಸಾಹೇಬ್ರ ತಂದೆ ತಾಯಿ ಆಣಿ ಮಾಡಿ ಹೇಳ್ತೀವು ಎಂದು ಬರಬಾರದು ಮುಂದೆ ಕೂತ ಮಂದಿ ಆಣಿ ಮಾಡಿ ಹೇಳ್ತೀವಿ ಎಂದು ಬರಬಾರದು ನಮ್ದ್ಯಾಕೋ ಆಣಿ ಎತ್ತಿದ್ರಿ ಅವ್ರಾಗ ಮಂದಿ ಇದೊಂದು ನೋಡಿರಿ ಇನ್ನೊಂದು ನೋಡಿ ಸುಳ್ಯಾರ ಸಂಘವು ಅಭಿಮಾನ ಭಂಗವು ಹಿರಿಯರು ಹೇಳುವ ಮಾತೇನು ಸುಳ್ಳಲ್ಲ ಹಿರಿಯರ ಮಾತನ್ನು ಎಂದೆಂದು ಮರಿಬಾರದು ಸುಳ್ಳಾರ ಮನೆಗೆ ಹೋಗೋರಿಗೆಲ್ಲ ಸಾರಿ ಈಗ ನಾವು ಹೇಳ್ತೀವು ಏಡ್ಸರು ವಾಯಿಗಮ್ಮಿ ಸತ್ತ ಹೊಕ್ಕಿರು ಯಾವ್ದನು ಏಡ್ಸ್ ಜೋರ್ ಇತ್ರಲ್ಲ ಆಗ ಮಾಡಿದ್ದೀರಿ ಅದು ಏಡ್ದು ಹಾಗೆ ಸತ್ತ ಹೊಕ್ಕಿರು ಏಡ್ಸ್ ಜೋರ್ ಇತ್ರ ಕೈ ಬಿಡ್ಬಾರ್ದು ಹೇಳ ಮತ್ತ ಬೆಳಿಗ್ಗೆ ಇದನ್ನ ಒಂದು ತಾಸಿನ ಕಾರ್ಯಕ್ರಮದ ಬೆಳೆತನ ಎಟ್ಟು ನಗಿರ್ತಿದ್ರಲ್ಲ ಇದೊಂದ ಪ್ರವೇಶದಾಗ ಅಷ್ಟು ನಗ್ತದ್ರಿ ನಾವು ಇವ ಆರಾಮ ಇನ್ನೊಬ್ಬ ಸೆಕ್ರೆಟ್ರಿ ಪಾತ್ ಮಾಡೋ ಎಲ್ಲರೂ ತಾಡವ್ರ ಅವ ಸೆಕ್ರೆಟ್ರಿ ಅವ ದುಮ್ಮಾರ್ಯ ಈ ರಿಕಾರ್ಡ್ ಕೇಳಿ ಸುತ್ತ ಹಾಕೋತ ನಮ್ಮನ್ನ ಬಿಟ್ಟಿದ್ರಿ ಅವ ಅರೆಸ್ಟ್ ಮಾಡಿದವ ನಮ್ಮನ್ನ ಬಿಟ್ಟು ಕೂತಿದ್ದವ ಕುಂಗನ್ಯಾಗ ಪೊಲೀಸ ಎಲ್ಲಿದ್ದೀವಿ ಅವೆಲ್ಲಿ ಹೋದ್ರಂತೇಳಿ ಅವ್ನು ಗಾಬರಿಯಾಗಿ ಹುಡುಕಾಡಿದ್ರ ನಾವು ಕುಣ್ಯಾಕದೀನಿ ನೀವು ಕುಣ್ಯಾಕತ್ತೀವಿ ಅವ್ರು ಹೋಗ್ಯಾರ್ರಿ ಸಾಹೇಬ್ರ ಗೆದಲ್ರಿ ನಾನು ಆ PS ಆಗಿ ಕುಣ್ಯಾಕತ್ತಿದ್ರೆ ನಾವ್ ಆಡೋದು ಕೇಳಿ ಅವ್ ಕುಣಿದ್ ನೋಡಿ ಪೊಲೀಸ್ ಕುಣ್ಯಾಕತ್ತಿದ್ರಿ ಕುಣ್ಯಾಕದ ನಾವು ಪಾರಾಗಿ ಹೋಗಿರ್ತೀವ್ರಿ ನಾನು ಹಾಡಕತ್ತೀನಿ ಬಾಳ ಕೆಟ್ಟ ನಗಿಸ್ತಿದ್ದೀವಿ ಒಳಗೆ ಹೋಗಿ ಡೋಕೊಳವ್ರಿ 3 ಮಂದಿ ಕಳ್ಕೊತಿದ್ದೀವ್ರಿ ಮತ್ ನಮ್ಮನ್ನ ಹುಡುಕಾಡಕ್ ಅವ್ರು 2-3 ಸುತ್ತ ಹಾಕ್ತಿದ್ದೀರಿ ನಾವು ಟೇಬಲ್ ಒಡ್ಡ ಡೋಕೋತಿದ್ರಿ ಬಾಳ ಕೆಟ್ಟ ನಗುತ್ತಿದ್ದೇವ್ರಿ ಭಾಳ ಆಟ ಹೊತ್ತಿ ಹಾಕಿ ಏರ್ತಿದ್ರಿ ಮಂದಿ ಒಟ್ಟ ಮಂದ ಮತ್ತ ಆಗನ್ಕ ಮಂಗಳಾರತಿ ನಾವ್ ಯಾವಾಗ ಮಾಡ್ತೀವಿ ಅಲ್ಲಿ ತಗ ಒಟ್ಟ ಕೂತ ಬಿಡುದ್ರಿ ಈಗ ನಡವರ್ ಖಾಲಿ ಆಗತ್ರಿ ಈಗ ಬಾಳ ಮಂದಿ ಕುಂಡಿರ್ತದ್ರಿ ಮೊದಲು ಭಾಳ ಅರೆಸ್ಟ್ ಮಾಡಿದ್ರಿ ಪೈಲೆ ಪೊಲೀಸ್ ಸಾಹೇಬ್ರವ್ರು ಎಂಥವ್ರು
ಬಡಕಣ್ಣವ್ರಿಗೆ ಮೀಸಿ ಬೆಳೆಸೋರು ಅವ್ರ ಬಕ್ಕಲ್ಲ ಮರಿ ಆಟ ಆತ ಅದ್ಯಾವುದು 407 ಹಾಂ 407 ಮಗನ ಗಾಡಿ ಆತಾರ ನಾ ಪೊಲೀಸ್ ಕೇಳಿದ ಎಕ್ಸೆಟ್ ಬಾಸಡ್ ಇವ್ರ ವಿಡಿಯೋದಾಗ ಐತಿ ನೋಡ್ರಿ ಕಾಮಿಡಿ ಭಾಳ ಆತ್ರಿ ಅವ್ನು ಅದು ನೋಡ್ರಿ ಇದನ್ನು ಮಾಡಿದಾಗ ಅರೆಸ್ಟ್ ಮಾಡಿದ ಹೆಸರು ಹೇಳ್ತಾರೆ ಹೆಸರು ಹೇಳಂದಾಗ ಹೈದ್ರಾಬಾದ್ ನನ್ನ ಹೆಸರು ಹೈದ್ರಾಬಾದ್ ನಿಮ್ಮ ಅಪ್ಪನ ಹೆಸರು ಅಹಮದಾಬಾದ್ ಔರಂಗಾಬಾದ್ ನಿಮ್ಮ ಅಡ್ಡ ಹೆಸರು ಪೂರಾಬಾದ್ ಮುಂದೆ ಎಲ್ಲಿ ತಂದದಿ ಬಾದ್ಗಳು ಮಗನ ಅವ PS ಕರೆ ಹೇಳ್ತದ ಆತ ನಾವು ನನ್ನ ಹೆಸರು ಕುತುಬುದ್ದೀನ್ ಮೊದಲಿನ ಆರಿಸಿ ನನ್ನ ಹೆಸರು ಏನು ಕೇಳ್ತಿ ಮಗ ನಾನೇ ಕೇಳಾಕತ್ತೇನೆ ನನ್ನ ಹೆಸರ ಏನು ಕೇಳ್ತಿ ಹಿಂದಾಡಿಸಿ ನಿಮ್ಮ ಅಪ್ಪನ ಹೆಸರ ಕೇಳಿ ಏನು ಮಾಡ್ತಿ ಮಂದಿ ಮಾಡ್ಯ ಹೆಸರ ಯಾರ ಮುಂದೆ ಹೇಳ್ತಿ ಕರೆ ಹೆಸರು ಹೇಳ್ತಾ ಇನ್ನೆಲ್ಲ ಬಡಿಗೆ ಬಿಡ್ಯಾಕ ಬರ್ತಾನ್ರಿ ಮತ್ತವ್ ಎಲ್ಲಿ ತಂದದೀವನ ಹೆಸರುಗಳು ಮಗನ ಅಂತೇಳಿ ಬಿಡ್ಯಾಕ ಬರ್ತಾನ ನನ್ನ ಹೆಸರು ಕುತುಬುದ್ದೀನ್ ನಿಮ್ಮ ಅಪ್ಪನ ಹೆಸರ ಮಲ್ಲಯ್ಯ ಮಂದಿ ಮಾಡ್ಯ ಹೆಸರ ಪಾಟೀಲ್ ಅಲ್ಲೂ ಒಂದಕ್ಕೊಂದು ಸಂಬಂಧ ಇಲ್ಲ ಸಂಬಂಧ ಅವ್ರ ಸರ ನಾನು ನಮ್ಮ ರಂಜಾನ್ ಕುತ್ಬಾದಿನ ಹುಟ್ಟೇನ್ರಿ ನನಗೆ ಕುತಿಬಾದ್ ಇಟ್ಟಾರ್ರಿ ನಿಮ್ಮಪ್ಪ ನಮ್ಮಪ್ಪ ಕಂಬಿ ಮಲ್ಲ ನೇದೇಸಿನ ಹುಟ್ಟ್ಯಾನ್ರಿ ಮಗ ಅವಂಗ ಮಲ್ಲ ಇದಿಟ್ಟಾರ್ರಿ ಮತ್ತು ಪಾಟೀಲ್ ಹೆಂಗೆ ಬತ್ತು ನಾವಿಲ್ಲಿ ಪಾಟೀಲ್ ಬಾಡಿಗೆ ಇದೀವ್ರಿ ಪಾಟೀಲ್ ಅದಾರ್ರಿ ನಿಜವಾದ ಹೆಸರು ಹೇಳ್ತಿಲ್ಲ ಮಗನ ಆಗ 4ನೇ ಸಲ ಕುತುಬುದ್ದೀನ್ ಮೊಹಮ್ಮದ್ ಅಂಡೇವಾಲಿ ಸುಳ್ಳು ಹೇಳಿದ್ರಿ ಲಾಸ್ಟಕ್ಕೆ ಬಡಿಯಾಕತ್ತಾನ ಸುಳ್ಳು ಹೇಳಿದ್ರು ಕರೆ ಹೇಳಿದ್ರಿ ಮುಂದೆ ಫಸ್ಟಕ್ಕೆ ಯಾರೊಳಗೆ ಹೋಗಿದ್ರು ಇವರ ಪಂಚಾಯತಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅವ್ರು ಹೋಗಿದ್ರು ಮುಂದೆ 2ನೇ ನಂಬರ್ ಯಾರು 2ನೇ ನಂಬರ್ ನಾನು ಹೋಗಿರುತ್ತೇನೆ ಬರ್ಕೋತಿರ್ತಾನ್ರಿ ಅವ ಅವ್ರದ್ದು ಮುಗಿತಾ 2ನೇ ನಂಬರ್ ಯಾರೋ ಇರ್ತಾರೆ 2ನೇ ನಂಬರ್ ನಾನು ಒಳಗೆ ಹೋಗಿರುತ್ತೇನೆ ಅವ್ ಬರ್ಕೊಳ್ಳ ಏನ್ ಮಾಡ್ತಾನೆ ಗೊತ್ತನ್ರಿ 2ನೇ ನಂಬರ್ ನಾನು ಮಗನ ನನ್ನ ಒಳಗೆ ಹಾಕಿಸ್ಬೇಕತ್ತೇನ ನಿನ್ನ ಹೆಸರು ಅಡ್ಡ ಹೆಸರು ಐತೇನ ಮಗನ ಅಲ್ರಿ 2ನೇ ನಂಬರ್ ನಾನು ಹೋಗ್ಯಾನೆ ಅದನ್ನ ಬಿಡಿಸಿ ಹೇಳ 2ನೇ ನಂಬರ್ 2ನೇ ನಂಬರ್ ನಾನು ಅನ್ರಿ ಅಲ್ಲಿ ನಾ ಅಲ್ಲೋ ನಾನು ಒಳಗೆ ಹಾಕಿಸ್ಬೇಕಂದ್ರೆ ಮಗನ ಅದ ಬಿಡಾಕ್ ಬರ್ತಾನೆ ರೀ ಹೆಸರು ಹೇಳ್ಬೇಕ್ರೆ ನನ್ನ ಹೆಸರು ಅದನ್ನೇನು ಕೇಳ್ತಿ ಕೇಳಿ ಏನು ಮಾಡ್ತಿ ಇವ್ರಿ ಅಲ್ಲ ಹುಟ್ಟಿಸಿ ಮಾತಾಡ್ತೀರಿ ಅಲ್ಲ ನಮ್ಮ ನಾಟಕ ಮಜಾರಿ ಒಂಥರ ಆಗಂಗಿಲ್ಲ ಇಲ್ಲ ಬೆಳಗ್ಗೆ ಬಂದಂಗ ಭಾಳ ಮಜಾ ಆತ ಒಟ್ಟ ಹೇಳಕ್ ಕೊಡಂಗಿಲ್ರಿ ನಾವು ಸೊಮ್ಮೆ ನಾವು ಅಳು ಪಾತ್ರ ಬಂದಾಗ ಸ್ವಲ್ಪ ಆಕಳಿಸೋದು ಒಂದಕ್ಕೊಂದು ಮಾಡ್ತಾರಲ್ಲ ಬಂದ್ರ ಕೂತಾರಂದ್ರ ಮಾತು ಮುಗಿತಾರೆ ಈಗ ಮಾಡೋಲ್ನಾಗ ಏನೇನು ನಡೀತಿದ್ರಲ್ಲ ರಾಜಕೀಯ ಒಳಗಾತು ಮತ್ತು ಈಗೇನು ಮಾಡಲ್ ಹುಡುಗರಿಗೆ ಏನು ಬೇಕ್ರಲ್ಲ ಸ್ವಲ್ಪ ಅಂದ್ರೆ ನಡಬಾರಕಟ್ಟ ಸ್ವಲ್ಪ ನಾವು ಮತ್ತು ಜಾನಪದ ಸಾಹಿತ್ಯ ಮತ್ತ ಹೊಸ ಮೆಂಬರ್ ಒಳಗ ಮತ್ತ ಮಂದಿ ಇವ್ರು ತುಚ್ಚಾಗುವಂಗೆ ಕಾಣುವಂಗೆ ಒಂದೊಂದು ಸಾಂಗ್ ಹಾಕೊಂಡಿದ್ರು ಈಗ ಇಲ್ಲೇ ನಮ್ಮತ್ತಕ ನಮ್ಮ ಬೆಣ್ಣ ಮ್ಯಾಗಿದ್ದನ್ನು ಹಾಳು ಮಾಡಾಕೈತಾರೆ ಇವ್ರೇನು ಮಾಡೋದ್ರೆ ಅವರು ಮಸಾಲೆ ರುಚಿ ಹಚ್ಚಿ ನಮ್ಮ ದೇಶಕ್ಕೆ ಬಂದು ಹಂಗೆ ಮಾಡ್ರೆ ಇವರು ಬ್ರ್ಯಾಂಡಿ ಕೊಟ್ಟ ಕಣ್ಣಿಗೆ ಕಾಂಡ ಕೊಟ್ಟ ಸತತಿಲ್ಲೇ ಇರ್ತ ಇವ್ರನ್ನ ಯಾರು ಊರಾಗ ಬಿಡಿಸೋದ್ರನ್ನ ಕೇದ ಗಂಡ ಮಾತು ನೋಡತ್ತ ಎದ್ದಂದ್ರೆ ಇವ್ರನ್ನ ಯಾರು ಬಿಡಿಸಂಗಲ್ಲ ಮಾತು ಅವ್ರ ಬಡ್ಯಾಗ ಡೊಗ್ಗೊಂದು ಮಾತು ಮಾಡ್ತಾರೆ ಅದಕ್ಕೆ ಉಪ್ಪು ಕೂಡಿಸ್ಕೊಂಡು ಮಾತಾಡಿನ ಇವ್ರನ್ನ ಯಾರು ಬಿಡಿಸ್ತಾರೆ ಹೇಳಿ ಯಾವನು ಬಿಡಿಸಿರಿ ಎಷ್ಟು ಮಂದಿ ಎಷ್ಟು ನಾ ಎಲೆಕ್ಷನ್ ಮತ್ತು ಏನೇನು ತಿತ್ತೀರಿ ಕಾಂಡ ತಿತ್ತೀರಿ ಸರಿ ಕುಡಿತೀರಿ ಹೆಣ್ಮಕ್ಳು ಚೂಡ ಚಹಾ ಕೊಡಿ ಸೀರೆ ಅರಿವಿ ಕೊಡ್ತೀವಿ ಇದು ಯಾರ್ದು ಕುಡಿ ರುಚಿ ಹೆಚ್ಚೆ ಓಟ್ ಕಳ್ಕೊಂಡು ಇಂಥ ಬಂದಾತ ಇದನ್ನು ಬಿಡಿಸೋರಿದ್ರೆ ಹೇಳ್ತಾನಣ್ಣ ಮಾತಾಡಕ್ಕೆ ಬರೋದು ಪಂಚರು ಇವರು ನಮ್ಮೂರ ಪಂಚರು ನಮ್ಮೂರ ಪಂಚರು ಇವರು ಇಲೆಕ್ಷನ್ ಬಂದಾಗ ಮನೆಗೆ ಹೋಗಿ ಕೈಕಾಲ ಬಿದ್ದು ಊಟವ ಕೇಳಿ ಆರಿಸಿ ಬಂದು ಲಂಚ ತಿಂದ ಉಗುಳಿಸಿಕೊಳ್ಳವರು ಥೂ ಅವ್ರ ಮಾರಿಗೇನರಿ ಅಂದಿದ್ದವ್ರು ಎಲ್ರಿ ಮೆಂಬರ್ಗಳು ಇರ್ತಾರಲ್ಲ ಸೆಕ್ರೆಟರಿ ಜಿಲ್ಲಾಧ್ಯಕ್ಷ ಅಧ್ಯಕ್ಷರು ಥೂ ಪಂಚರು ಇವರು ನಮ್ಮೂರ ಪಂಚರು ಇವರು ತಿಂಗಳಿಗೊಂದು ಮೀಟಿಂಗ್ ಮಾಡಿ ರೊಕ್ಕ ಎತ್ತುವ ಯೋಜನೆ ಹೂಡಿ ಕೆಲಸವ ಮಾಡದೆ ಲಂಚ ತಿಂದ ವಧಿಸಿಕೊಳ್ಳವರು ಮಾತಿಲ್ಲ ಒಳ್ಳೆ ಸುಮ್ಮನೆ ಹೋಗುದ್ರಿ ಎಂದಾಡಿಸಿ ಮಗನ ತಂದ್ರು ದಂಡ ಪಿಂಡಗಳು ಇವರು ಇವರು ಪಿಂಡಗಳು ಮಂದ್ಯದ ತಿನ್ನವರು ಪೂಶೆಟ್ಟಿ ತಿನ್ನವರು ಮತ್ತೆ ಇದೆಲ್ಲ ಈ ಸದ ಮಜಾ ಆಕೈತಿರಿ ಅದ ಇವರ ಬರ್ದಿದ್ರಿ ಅದು ಸ್ವಾಮಿಗಳು ದಂಡ ಪಿಂಡ 3 ಮಂದಿ ಇರ್ತಾರ್ರಿ ಅವ್ರು ದಂಡ ಪಿಂಡ ನಡ್ವಿಂದ್ಗಳು ಪೂಶೆಟ್ಟಿ ತಿನ್ನವರು ಪೂಕಟ ಟ ಕ ಪೂ ಒಟ 3 ಅಕ್ಷರ 3 ಮಂದಿ ಇರ್ತಾರ್ರಿ ಅವ್ರು ಪೂಕಟ
ಜಿಲ್ಲಾಧ್ಯಕ್ಷ, ಅಧ್ಯಕ್ಷ, ಸೆಕ್ರೆಟರಿ. ಪು ಕ ಟ ಟ ಕ ಪು. ಏ ಮಗನ, ಟಕಪು. ಟಕಪು ಅಂದ್ರೇನ? ಪುಕಟ ತಿನ್ನವರು. ನಾವಲ್ಲ, ನೀವು ಹುಬ್ಬಳ್ಳಿ ಧಾರವಾಡ ನೋಡಕ, ಒಳ್ಳೆ ಲಾಜ್ನ್ಯಾಗ ವಸ್ತಿ ಮಾಡಾಕ ಬಾರ ಹುಡುಗಿ. ಆ ಊರ್ ಸಮೀಪ ಯಾವ್ದಾರ ಇತ್ತಂದ್ರ ಅಲ್ಲಿ ತಗೋತೀವ್ರ. ಬನಟ್ಯಾಗ ಮೊನ್ನೆ ಬನಟ್ಟಿಗೆ ಆಟ ಇತ್ರಿ, ಸತ್ಕಾರ ಲಾಜ್ನ್ಯಾಗ ವಸ್ತಿ ಮಾಡಾಕ ಅಂದ್ರ ಒಬ್ಬ ಬಂದಾರ ಮ್ಯಾಲ. ನೀವ್ ಇಟ್ಟ ಸಡನ್ಲಿ ನಮ್ಮ ಲಾಜ ನಿಮ್ಗದ ಹೆಂಗ್ ಗೊತ್ತಿರ್ತೈತಿ ಅಂದ. ಆಲ್ ಕರ್ನಾಟಕ ಎಲ್ಲ ಯಾವ ಲಾಜ ಎಲ್ಲಿ ಗೊತ್ತಿರ್ತೈತ್ರಿ. ಬಂದ್ ಹೇಳಿದ್ರೆ ನೋಡಿರ್ತೀವಿ. ಮತ್ತ ಅದಷ್ಟ ಅವ್ರಿಗೆ ಪರಿಣಾಮ ಆಕಿರ್ತೈತಿ. ಸತ್ಕಾರ ಲಾಜ್ನ್ಯಾಗ ವಸ್ತಿ ಮಾಡಾಕ, ಲಾಜಿಂಗ ಬೋರ್ಡಿಂಗ್, ಮ್ಯಾಲ ಲಾಜಿಂಗ್ ಅಂತೇಳ ಬೋರ್ಡಿಂಗ. ಏನಿದು ಹರಣೆ ಜಗದುಳು ಅನ್ಯಾಯ ಕೇಳವರಿಲ್ಲ ಹೇಳವರಿಲ್ಲ. ಏನಿದು ಹರಣೆ ಜಗದುಳು ಅನ್ಯಾಯ ಕೇಳವರಿಲ್ಲ ಹೇಳವರಿಲ್ಲ. ಅನ್ಯಾಯದ ತವರಾಯಿತು ಜಗವು, ಸನ್ಮಾನರಿಗೆ ಎಲ್ಲ ಮಾನವು. ಮಾನವಂತರು ಮೂಲಿಗೆ ಕುಳಿತರು ಕೇಳವರಿಲ್ಲ ಹೇಳವರಿಲ್ಲ. ಮಾನವಂತರು ಮೂಲಿಗೆ ಕುಳಿತರು ಕೇಳವರಿಲ್ಲ ಹೇಳವರಿಲ್ಲ. ಲಿಂಗವಂತರೆಲ್ಲ ನೀರುಳು ಮುಳುಗಿ ಮೈತುಂಬೆಲ್ಲ ವಿಭೂತಿ ಬಡಿದು, ತುತ್ತಿಗೆ ಒಂದು ತತ್ತಿ ನುಂಗತರ ಕೇಳವರಿಲ್ಲ ಹೇಳವರಿಲ್ಲ. ತುತ್ತಿಗೆ ಒಂದು ತತ್ತಿ ನುಂಗತರ, ಆಮ್ಲೆಟ್ ಮಾಡತರ, ಕೋಳಿ ಕೊಯ್ಯತರ ಕೇಳವರಿಲ್ಲ ಹೇಳವರಿಲ್ಲ. ಏನಿದು ಹರಣೆ ಜಗದುಳು ಅನ್ಯಾಯ ಕೇಳವರಿಲ್ಲ ಹೇಳವರಿಲ್ಲ. ಬ್ರಹ್ಮಜ್ಞಾನಿಗಳು ಬ್ರಾಹ್ಮಣರೆಲ್ಲ ಬ್ರಹ್ಮವು ಬಾಯಿಲಿ ಹೇಳ್ತಾರಲ್ಲ. ಅಂಜಿಕಿಲ್ಲದೆ ಹುಂಜ ಕೊಯ್ಯತರ ಕೇಳವರಿಲ್ಲ ಹೇಳವರಿಲ್ಲ. ಅಂಜಿಕಿಲ್ಲದೆ ಹುಂಜ ಕೊಯ್ಯತರ, ಸುಕ್ಕ ಮಾಡತರ, ಸೇರ್ವ ಕುಡಿಯತರ, ಕೈಮ ತಿನ್ನತರ ಕೇಳವರಿಲ್ಲ ಹೇಳವರಿಲ್ಲ. ಏನಿದು ಹರಣೆ ಜಗದುಳ ಅನ್ಯಾಯ ಕೇಳವರಿಲ್ಲ ಹೇಳವರಿಲ್ಲ. ಪೂಜಾ ಪಾಠಗಳ ಎಲ್ಲವ ಬಿಟ್ಟು ಸುಂದರ ಹೆಣ್ಣನು ಮಠದೊಳಗಿಟ್ಟು, ಮಠದ ಅಯ್ಯಗಳು ಮಕ್ಕಳ ಹಡಿತರು ಕೇಳವರಿಲ್ಲ ಹೇಳವರಿಲ್ಲ. ಮಠದ ಅಯ್ಯಗಳು ಮಕ್ಕಳ ಹಡಿತಾರು, ಕ್ಯಾಮಿ ತೊಡ್ತಾರು, ರುದ್ರಾಕ್ಷ ಹಾಕ್ತಾರು, ಸಂಸಾರ ಮಾಡ್ತಾರು, ಅಡಿಗೆ ಮನ್ಯಾಗ ಹೊಕ್ಕಾರ ಕೇಳವರಿಲ್ಲ ಹೇಳವರಿಲ್ಲ. ಏನಿದು ಹರಣೆ ಜಗದುಳ ಅನ್ಯಾಯ ಕೇಳವರಿಲ್ಲ ಹೇಳವರಿಲ್ಲ. ದೇಶಭಕ್ತರೆಲ್ಲ ಖಾದಿಯ ಧರಿಸಿ ಕಾರ್ಯ ಸಾಧನೆಗೆ ಜಗ ಸಂಚರಿಸಿ, ಸ್ವಲ್ಪ ಕೆಲಸಕ್ಕೆ ಲಂಚ ಬೇಡತಾರ ಕೇಳವರಿಲ್ಲ ಹೇಳವರಿಲ್ಲ. ಸ್ವಲ್ಪ ಕೆಲಸಕ್ಕೆ ಲಂಚ ಬೇಡತಾರ, ಸೆರೆ ಕುಡಿತಾರು, ಕಂಡ ತಿತಾರು, ಏನೇನೋ ಮಾಡ್ತಾರು ಕೇಳವರಿಲ್ಲ ಹೇಳವರಿಲ್ಲ. ಇನ್ನೂ ಎಷ್ಟೋ ಮಾಡ್ತಾರೆ ಹೇಸಿ, ಇನ್ನಾದರೂ ದೇವ ಪೊರೆಯು ಕರುಣಿಸಿ, ಬೆಳಗಲಿ ಮಹಾಲಿಂಗ ಹೇಳಿದ ತಿಳಿಸಿ ಕೇಳವರಿಲ್ಲ ಹೇಳವರಿಲ್ಲ. ಬೆಳಗಲಿ ಮಹಾಲಿಂಗ ಹೇಳಿದ ತಿಳಿಸಿ ಕೇಳವರಿಲ್ಲ ಹೇಳವರಿಲ್ಲ ಹೇಳವರಿಲ್ಲ ಕೇಳವರಿಲ್ಲ ಕೇಳವರಿಲ್ಲ. ಅರೆ ಇಸ್ಕಿ ದುನಿಯಾ ಬಹುತ್ ಖರಾಬ್ है रे अल्लाह, मैं क्या कर रे अल्लाह. ಈಗ ನಾನು ಸೀದಾ ಸಿಂಗಾರಿ ಬಂಗಾರಿ घर को जाकर सिंगारी भंगारी को बोलकर बी बाजार को जाकर अरे सिंगारी भंगारी घर में है क्या नहीं जल्दी आओ. ನಮಗೇನು ಎಲ್ಲಿ ಮತ್ತು ಮಾಲಿಂಗೇಶನ ಪುಣ್ಯ ಎಲ್ಲಿ ಯಾರಿಗೆಲ್ಲ ಹರೆಗೆ ₹1 ತೊಂದರೆ ಇಲ್ಲ, ನಮ್ಗೆ ಯಾರ ತಕರಾರಿಲ್ಲ ಇಲ್ಲಿ ತಕ. ವಾರಿ ನೋಟ ನೋಡಿ ಮಳ್ಳ ಮಾಡಿದನವ, ಯಾರ ಮುಂದೆ ಹೇಳಬೇಕ ಮರುಗುದ ಜೀವ. ವಾರಿ ನೋಟ ನೋಡಿ ಮಳ್ಳ ಮಾಡಿದನವ ಯಾವ ಮುಲ್ಲ, ಆ ಊರ ಹೆಸರು ಇರ್ತೈತಿರ್ಲ ಬೆನಸ್ ಮಾಡಿ ಮಾವ. ಅವ ನಿಮ್ಮಂತ ಕೂತಿರ್ತಾನ್ರಿ, ಹುಡುಗ ಅವನತ್ತು ಸಿಂಗಾರಿ ಬಂಗಾರ ನೋಡ್ತಿರ್ತಾನೆ, ಅವ್ಗೆ ಆಕ್ಷನ್ ಮಾಡಿ ತೋರಿಸ್ಬಿಡಿದ್ರಿ, ಅವ್ ಕೆಟ್ಟ ಅವ್ಗೆ ಹೊರಗೆ ಬಂದ್ಬಿಡ್ತೈತ್ರಿ. ಅದೇನ ಆ ಮಾವ ಈ ಮಾವ ಏನು ಗಾವಿಗಲ್ಲ ಅಂದ್ರೆ, ಮಾರಿ ಕಣ್ಣ ಹೂರಿ ಮ್ಯಾಲೆ ಟಗ್ 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 ಟಗ್, ಹುಡುಕನ ಕಣ್ಣ ಬಾಟ್ಲಿ ಮ್ಯಾಲೆ, ನನ್ನ ಕಣ್ಣು ನಿನ್ನ ಮೇಲೆ, ನಿನ್ನ ಕಣ್ಣು ನನ್ನ ಮೇಲೆ, ಆ ಮುತ್ಯನ ಕಣ್ಣ ಈಕಿ ಮ್ಯಾಲೆ. ಒಂದು ಮುದುಕನ್ ತೋರಿಸಿದ್ರೆ ಒಂದು ಹರಿದ ಹುಡುಗನ ತೋರಿಸುದು. ಇದು ನಾವಿಲ್ಲ. ದೊಡ್ಡದಾಗಿನ ಪದ ದೊಡ್ಡದಾಗಿನ ಅಂದ್ರೆ ಭಾಳ ಮಸ್ತ್ ಐತಿ, ಭಾಳ ಶಿಸ್ತೈತಿ ಒದ್ದದ್ದು ಹೇಳಕ್ ಹೋಗ್ಬೇಡ. ನಮಗೆ ನಾವು ಗಂಡಸರ್ ಡ್ಯಾನ್ಸ್ ಮಾಡಿ ಹೆಚ್ಚ ಕಡಿಮೆ ಆಗೋವು. ಎಂದಾರಿಸಿ ಮೊದಲು ನೀ ಡ್ಯಾನ್ಸ್ ಮಾಡಿ ತೋರಿಸು, ನಾ ಮಾಡ್ತೀವಿ. ಎಂದಾರಿಸಿ ಅದ ಡ್ಯಾನ್ಸ್ ತೋರಿಸ್ತೇನ್ರಿ. ಗಜವದನ ನಿಮ್ಮ ಧ್ಯಾನ ಮಾಡುವೇನಾ, ಗಜವದನ ನಿಮ್ಮ ಧ್ಯಾನ ಮಾಡುವೇನಾ, ಧ್ಯಾನ ಮಾಡುವೇನಾ ನೀ ನೋಡ ನನ್ನನ್ನ, ಧ್ಯಾನ ಮಾಡುವೇನಾ ನೀ ನೋಡ ನನ್ನನ್ನ, ಬಂಗಾರಿನ ನಿನ್ನ ಧ್ಯಾನ ಮಾಡುವೇನಾ, ಸಿಂಗಾರಿನ ನಿನ್ನ ಧ್ಯಾನ ಮಾಡುವೇನಾ, ದೊಡ್ಡ ದೊಡ್ಡ ತೆಂಗಿನಕಾಯಿ ಇಟ್ಟುದ್ದ ಬಾಳಿಕಾಯಿ. ಮುಲ್ಲ ಇಟ್ಟು ದೊಡ್ಡ ತೆಂಗಿನಕಾಯಿ ಅಂತ ಇಟ್ಟುದು ಬಾಳಿಕಾಯಿ ಎಲ್ಲಿ ತಂದದೆ ಮುಲ್ಲ ಅಂತೇಳಿ ಅವ್ರ ತರ. ಮತ್ತ್ಯಾಕೆ ನಡ್ಬರಕ್ ಬಂದಿ, ಮುಂದೆ ಭಾಳ ಚಲೋ ಐತಿ.
ಅಂತೇಳಿ ಅವ್ರ ತಂಗಿ ಅಕ್ಕಿ ಹೇಳ್ತಿರ್ತಾಳ್ರಿ. ಮುಂದೆ ಚಲೋ ಐತಿ ಇದು, ಮುಂದೆ ನೋಡಿಲ್ ಬಿಡ್ವಾನ, ಮುಂದೆ ಭಾಳ ಚಲೋ ಐತಿ. ಒಮ್ಮೆ ಕೇಳಿದ್ರೆ ನಿಮ್ಮ ಮಾತು ಹೊಳ್ಳಿ ಕೇಳ್ತಿ ಅಂತಂದ. ದೊಡ್ಡ ದೊಡ್ಡ ತೆಂಗಿನಕಾಯಿ ಎಟ್ಟುದ್ದ ಬಾಳಿಕಾಯಿ ಅಂತೇಳಿ ಅವ್ರ ಹೆಗಲ ಮೇಲೆ ಇಟ್ಟುಗಳೇ ನಾನು ಮುಲ್ಲ ದೊಡ್ಡ ಬಾಳಿಕಾಯಿ ಎಲ್ಲೇ ಇರ್ತಾವಣ ಅಂತೇಳಿ ಅವ್ರ ಇದನ್ನ ಮಾಡ್ತಾರೆ. ಅಲ್ಲಿ ಸೀರೆ ಉಟ್ಕೊಂಡು ಡ್ಯಾನ್ಸ್ ರೀ. ಕೂತ್ ಮಂದಿ ಯಾವ ಬಳ್ಳುಳ್ಳಿ ಹೂವ ಬಳ್ಳುಳ್ಳಿ ದುಡ್ಡಿಗೆ ಸೀರೆ ಬಳ್ಳುಳ್ಳಿ. ಹಾ ರೀ ಅಗದಿ ಜಾನಪದ ನರಲ್ಲ ಇವೆಲ್ಲ. ಬಳ್ಳುಳ್ಳಿ ವ್ಯಾಪಾರ ಮಾಡೋ 1,000 ರೂಪಾಯಿ ಏರಿ ಹಾಕಿದ್ರಿ ನೀವು ಬಿಳಿಗ್ಯಾಗ. ಅಂದ್ರ ಬಳ್ಳುಳ್ಳಿ ವ್ಯಾಪಾರಿಸ್ತದ್ದವ ಉರ್ಸಿಗೆ ಆಟಕ್ಕೆ ಹೋಗಿ ದೊಡ್ಡ ಉರ್ಸತ್ರಿ ಅಲ್ಲಿ ದರ್ಗಾ, ಅಲ್ಲಿ ಉರ್ಸಿಗೆ ಆಟ ಮಾಡಾಕತ್ತಿದ್ರಿ ಅವ. ಆ ಪ್ರವೇಶ ನೋಡಿದ್ರಿ ಅವ, ನೋಡಿದ್ರಿ ಅವ ಬಳ್ಳುಳ್ಳಿ ದೊಡ್ಡ ವ್ಯಾಪಾರಿಸ್ತವ. ಎಂದಾರಿಸಿ ಬಳ್ಳುಳ್ಳಿ ಹೂವ ಬಳ್ಳುಳ್ಳಿ ದುಡ್ಡಿಗೆ ಸೇರಿ ಬಳ್ಳುಳ್ಳಿ ಇವೇನು ಹಾಡಿದ್ರಲ್ಲ, ನಾನು ವ್ಯಾಪಾರದ ಮೇಲೆ ರಿಕಾರ್ಡ್ ಆಡಿ ಅಂತೇಳಿ 1,001 ರೂಪಾಯಿ ಏರಿ ತಂದು ಕೊಟ್ರಿ ಆಗಿನ ಕಾಲದಾಗ ರೀ. ಮೊದಲನ ಅಗದಿ ಬಡವ ಪಾಡಿದ್ರಾಗ ರೊಕ್ಕ ತೊಗೊಂಡು ಬಳ್ಳುಳ್ಳಿ ವ್ಯಾಪಾರ ಮಾಡಿ ಈಗ ನಾ ಸಾಕಟ್ಟು ದೇವ್ರು ಕೊಟ್ಟಾನು. ಅದನ್ನ ನೀವು ಯಾರು ಕಲಿಸಾರೋ ತಾನ ಮಾಡ್ಯಾನು ನನ್ನ ಹೆಸರಿಗೆ ಗೊತ್ತಿಲ್ಲ. ನನ್ನ ಹೆಸರಲ್ಲಿ ನಮ್ಮ ಉದ್ಯೋಗದ ಹಾಡಾಗಿದ್ದೇನೆ ಅಂತ ನಾವು ಮುಸಲ್ಮಾನ್ರ ಅವ್ರಿ 1,000 ರೂಪಾಯಿ ಏರಿ ಹಾಕಿದ್ರಿ. ಮತ್ತು ಮುಂದೆ ಮುಂಜಾನೆ ಅಟ್ರು ಕೂಡ ಚಹಾ ಕುಡಿಯುತ್ತೆ 300 ರೂಪಾಯಿ ಬೇರೆ ಕೊಟ್ರಿ ಅವ್ರಿಗೆ. ನಾ ಇವ್ರ ಕ್ಯಾಸೆಟ್ ಕೇಳ್ಕಲ್ತೀನಿ. ಇವ್ರ ಕ್ಯಾಸೆಟ್ ಕೇಳ್ರಿ ಮತ್ತು ಇವ್ರು ಕೂಡ ಜಿಲ್ಲಾಧ್ಯಕ್ಷನ ಪಾರ್ಟ್ ಮಾಡೀನಿರಲಿಲ್ಲ ಕೆಲವು ದಿನ. ದರ ಮತ್ತು ಪೂರ್ತಿ ಅವ ಸೂರದು ಕಟ್ಟದಾಗ ನಾನೇ ಹಿಂದೆ ಹಾಡೋದು ಎಲ್ಲ ನಾನು ಮಾಡ್ತೀನಿ ರೀ. ಅಂದ್ರೆ ಸರಕು ನಾಟಕ ಭಾಳ ಇರ್ತಿದ್ರಿ. ಆಗ ವಾರದಾಗ ಕಂಟಿನ್ಯೂ 5-6 ನಾಟಕ ಕಂಟಿನ್ಯೂ ಮಾಡ್ತಿದ್ದೀನಿ ರೀ. ಆಗ ನಾಟಕ ಭಾಳ ರೀ. ನೀವು ಸ್ವಲ್ಪ ತ್ರಾಸ ಆಗೈತಿಲ್ಲ ಹಿಂದೆ ಒಟ್ಟ ಏಕ ನಾನು ಹಾಡ್ತಿದ್ದೀನಿ ರೀ. ಮುಂದೆ ಬಾಯಿ ಅಷ್ಟ ಬಡಿತಿದ್ರಿ. ಅಂದ್ರೆ ತಾಕತ್ ಕಮ್ರಿ. ಹಿಂಗಾಗಿ ಮಾತಾಡೋದು ಮತ್ತು ದರ ಮತ್ತು ಹೊತ್ತೊಂಡ್ರೆ ಅದ ತೆಗದ್ರಲ್ಲ. ಹಿಂಗಾಗಿ ಅವ್ನು ನಡ್ಬಾರ್ಕ ಒಂದು ತೊಡೆ ದಿನ ಅವ್ರು ಜಗಳಾಡಿ ಬಿಟ್ರಿ. ಬಿಟ್ಟ ಮೇಲೆ ನಾವು ಹೊಸ ತಂಡ ಕಟ್ಟೀನಿ ರೀ. ತಂಡ ಕಟ್ಟಕ್ಕೆ ಒಂದು ಕಾರಣ ಆತ್ರಿ. ಭಾಳ ಮಂದಿ ಬಂದು ಹೋಗಾಕತ್ತೀರಿ. ಸಂಕೇಶ್ವರ ಸೋಲಾಪುರದ ಎಲ್ಲರೂ ನೀವು ನಾಟಕ ಬಿಟ್ಟಾರಂತೇಳಿ ನಮಗೆ ಪೇಪರ್ದಾಗ ಅಲೌನ್ಮೆಂಟ್ ಮಾಡಿರಿ. ನಾವು ಬರೋದು ಬಿಡ್ತೀವಿ. ನಾವು ಅಲ್ಲಿಂದ ಇಲ್ಲಿ ನಾಟಕ ಹೇಳಕ್ಕೆ ಬರೋದು ಇದು ನಮಗೆ ಸರಿಯಾಗಲ್ಲ ಅಂತೇಳಿ ಜಗಳ ತೆಗೆದ್ರೆ ಅನಿವಾರ್ಯ ಆಗೈತಿ. ಮತ್ತು ಪೇಪರ್ಗೆ ಹಾಕೋದು ನಮ್ಗೆ ಎಲ್ಲಿ ನಿಗತೈತಿ ಹಂಗೆ ಅಂತೇಳಿ ಬಿಟ್ಟಿವಿ ನಾವು. ಎಂದಾಡಿಸಿ ಹುನ್ನೂರು ಒಬ್ರು ಬಂದ್ರಿ, ಹಿರಿಯರ ಬಂದ್ರಿ. ಅವ್ರು ನೀವು ನಾಟಕ ಬಿಟ್ಟರಿಲ್ಲೋ ಹೊಳ್ಳಿ ನಾಟಕ ಮಾಡ್ಬೇಕದನ್ನು. ನಾವು 3 ನಾಟಕ ನೀವು ಮಾಡಕ್ಕೆ ಬೇಕು. ಯಾಕಂದ್ರೆ ಈಗ ಸದ್ಯ ಎಲ್ಲೆಲ್ಲಿ ಮಂದಿ ಎಲ್ಲ ನಾಟಕ ಬಿಟ್ಟಾರಂದ್ರೆ ಬರೋತಾರೆ ಅಲ್ಲಿ ಕೊಡಕ್ಕೆ. ನೀವು ನಿಮ್ಮ ಅಪ್ಪ ಇರ್ತಕ್ಕ ಮಾಡತ್ತೀವಿ ನನಗೆ ರಿಕ್ ಹಾಕಿರಿ. ಅವರೆಲ್ಲ ಮತ್ತೆ ಬಂದಾಗ ಮತ್ತೆ ನಾ ಏನು ಮಾಡೀನಿ ರೀ, ನನ್ನ ತಲೆಯಾಗ ಬಂದು ನಾ ತಂಡ ಮಾಡೀನಿ ರೀ. ತಂಡ ಮಾಡಿ ನಾವು ಹೊಸ ಕಂಪ್ನಿ ನಾ ಈಗ ಏನು ಮಾಡೋದಿಲ್ಲ ಎಲ್ಲ ನಾನು ಮಾಡಲ್ರಿ. ನಮ್ದು ಅದ ಮಾಲಿಂಗೇಶ್ವರ ನಾಟ್ಯ ಸಂಘನ ರೀ. ಅದ್ರ ಮೇಲೆ ಇಲ್ಲೇ ಅವನ ಕಲಸಾಕ ಹೋದ್ರಿ ಪೆಟಿ ಬಾರ್ಸ. ನಮ್ಮಲ್ಲಿ ಅವನ ಪೆಟಿ ಬಾರ್ಸ ಕಲಿಸಿದ್ರಿ. ಕಲಿಸ್ಕಾರ ಒಂದು ನಾಟಕ ಆಡೋದು ಮಾಡಿದೆ. ನಿಮಗೆ ತಿದ್ದಾಡ್ದಲ್ಲ ಇದು ಆಟ ಬೆಳಗ್ಗೆ ಹೊರತು ಯಾರಿಗೆ ನೋಡ್ದಲ್ಲ ಬಿಟ್ಟು ಮನೆಗೆ ಹೋಗಿರತ್ತೆ. ಎಲ್ಲ ಕಡೆ ಕಲಿಸಿದ್ರಿ. ಆದ್ರೆ ಈ ನಾಟಕ ಯಾರಿಗೆ ಆಗಲಿಲ್ರಿ. ನಮ್ಮಲ್ಲಿ ಈಗ ನಮ್ಮ ಕೂಡಿದವ್ರಿಗೆ ಆಗೋದಿಲ್ರಿ. ನಮ್ದೇನು ನೋಡಿಕೆ ಮಾತಾಡ್ತಾರೆ ಎಷ್ಟ ಕಾರ್ಯ. ಇಲ್ಲೇ ಕೂತಿಲ್ಲ ಇವ್ರು ಬಂದ್ರೆ ಕಾರ್ಯಕ್ರಮ ಇತ್ತು ರೀ ಸರ್. ನಮ್ದು ಸಿದ್ದಾರ್ಥ ಮಠದಾಗ ಇವತ್ತು ಹುಣ್ಣಿಮೆ ಕಾರ್ಯಕ್ರಮ ರೀ. ಅಲ್ಲಿ ಅದೊಂದಿತ್ತು, ಇಲ್ಲಿ ಅಮೃತೇಶ್ವರ ಗುಡಿಯಾಗ ಒಂದು ಕಾರ್ಯಕ್ರಮ ಇತ್ತು. ಅದಕ್ಕೆ ಹೊಂಟಿದ್ವಿ. 1-2 ನಿಮಿಷ ಇದ್ರೆ ನಾವು ಹೋಗ್ತಿದ್ವಿ. ಈ ಧ್ವನಿ 2 ಒಂದದಾವ ಅಂತೇಳಿ ನನ್ನ ನಾಟಕ ನಡೆದೈತಿ. ಧ್ವನಿ ಸ್ವಲ್ಪ ವರ್ಕ್ ಆಗಿತ್ತಂದ್ರೆ ನನ್ನ ನಾಟಕ ನಡೀತಿದ್ದಿಲ್ಲ. ಅದ ಬೇಕು. ನಾ ಸುಪ್ರಸಿದ್ಧ ಕರಡಿ ಮಜಲ್ ವಸ್ತಾದ್ರ. ಆಕಾಶವಾಣಿ ದೂರದರ್ಶನ ಎಲ್ಲ ನಮ್ದು ಎಲ್ಲ ಪಾಸ್ ಆಗಿದೆ. ನಾನು ಆಡೆಂಟ್ ಇದಾವ್ರಿ. ನಮ್ಗೆಲ್ಲ ಆಕಾಶವಾಣಿ ಕಲಾವಿದರಿ, ದೂರದರ್ಶನ ಚಂದನ್ ಟಿವಿ ಕಲಾವಿದರಿ ನಾನು. ಆದ್ರೆ ಈಗ ಬಂದ ನಾ ಇದ್ರಾಗ ನಾಟಕ ಸೇರಿ ಮೂಲ ಜಾನಪದ ರೀ ನಂದು. ಕರಡಿ ಮಜಲು ಆಲ್ ಕರ್ನಾಟಕ ಎಲ್ಲ ಸ್ಟೇಟ್ ಲೆವೆಲ್ ರೀ. ನಮ್ದು ಹರಿಯಾಣ, ದೆಹಲಿ, ಕಲ್ಕತ್ತಾ, ಹರಿಯಾಣಕ್ಕೆ 15 ದಿನ ಇದ್ದೀವ್ರಿ ನಾವು. ಮತ್ತೆ ಅದ್ರ ಮೇಲೆ ನೆಕ್ಸ್ಟ್ ಟೈಮ್ 2 ಸರಿ ದಿಲ್ಲಿ ಕಾರ್ಯಕ್ರಮ ಮಾಡೀನಿ. 3 ಜಾನಪದ ರೀ. ಜಾನಪದ ಈಗಿನ ಜಾನಪದ ಏನ್ರಿ ಇವು ಜಾನಪದನ ಅಲ್ರಿ. ಆಗಿನ ಜಾನಪದ ಮತ್ತೆ ಅವು ಗುರುರಾಜ್ ಹೊಸಕೋಟಿ ಅದು ನಿಜಾಮ್ ಅಲ್ಲಾ ಖಾನ ಇವ್ರ ಮೊದಲು ಹಾಡಿದ ಜಾನಪದ ಅದಾವಲ್ಲ, ಪಡಿಟ ಅದಾವ್ರಲ್ಲ, ಅವು ಸಾಹಿತ್ಯಗಳಿಗೆ ಅದಕ್ಕೆ ಅಂಥವ್ರ ಬೆಲೆ ಅಂಥ ಸಾಹಿತ್ಯ ಜಾನಪದ ರೀ. ಲಿಂಬಿಯ ಬಣದ ಮ್ಯಾಲ ಚಂದ್ರಾಮ ಚಂಡಾಡಿದ ಮತ್ತು ಇವೆಲ್ಲ ಸಾಹಿತ್ಯಗಳ್ರಿ. ಮತ್ತು ಕಡದರ ಕಡಿಲಿ ನಡುವೂರಾಗ ತರತನ ಬಿಡುದಿಲ್ಲ ಇವು ಜಾನಪದ ನಾಕ್ ಬರಂಗಿಲ್ಲ ರೀ ಸರ್. ಈಗ ಸದಾ ಇವು ಈಗಿನ ಮಾಡಲ್ಗೆ ಅವ ಬೇಕಾಗ್ಯಾವ್ರಿ. ಈಗ ಸಣ್ಣ ಹುಡುಗರು ನೆಚ್ಚಿ ನೀವು ಅವ್ರನ್ನ ಡ್ಯಾನ್ಸ್ ಮಾಡಿಸ್ತಾರ. ನಮ್ಮ ಮನ್ಯಾನವ್ರ ಹೆಣ್ಮಕ್ಳು ಬಂದಿರ್ತಾರ ಅವ್ರಿಗೂ ಬೇಕ್ರಿ ಯಾವಾಗಿದ್ರು. ಈಗ ನಾನು ನಾಟಕ ಮಾಡಿತಂದ್ರಲ್ಲ ಹೆಣ್ಮಕ್ಳ ಸಂಖ್ಯೆ ಭಾಳ ಇತ್ತಂದ್ರೆ ಅಸಲಿಯಲ್ಲಿ ಒಟ್ಟ ಮಾತಾಡಂಗಿಲ್ಲ ರೀ. ಅಸಲಿಯಲ್ಲಿ ಅಂದ್ರೆ ಭಾಳ ಅಸಲಿಯಲ್ಲಿ ಅಂದ್ರೆ ಒಂದು ಯಾವ್ದಾರು ಒಂದು ಏನಾರು ಬಂದಿರ್ತೈತಿ ರೀ. ನಾವು ಅಂದ್ರೆ ಒಂದೊಂದು ಸನ್ನಿವೇಶ ಒಂದು ಮಾತು ಬಂದಿರ್ತೈತಿ ಅಷ್ಟ. ಆದ್ರೆ ಭಾಳ ಹೆಣ್ಮಕ್ಳಿದ್ರೆ ಅದನ್ನ ಮಾತಾಡಂಗಿಲ್ಲ ರೀ. ಗಂಡಸರು ಭಾಳ ಇದ್ರೆ ಅಂದ್ರೆ ಮಂದಿ ಭಾಳ ನಗತಾರ್ರಿ. ಅದಕ್ಕೆ ಅದನ್ನ ಮಾತಾಡ್ತಾನೆ ರೀ. ಇವ್ರಿಗೆ ಒಂದು ಸಿಕ್ಕಿತ್ತು ಕಲಿ ಮುಂದೆ ಅವ್ರು ಏನು ಕೊಟ್ಟಿದ್ರಲ್ಲ ಆಗೊಂದಿತ್ತು ರೀ. ಅದು ಹಿಂದಾಡಿಸಿ ಅದನ್ನ ಇವರು ಕಚ್ಚಾ ಬುಕ್ನ ಬರ್ಕೊಂಡು ಅಟ್ಟು ಬರ್ಕೋತಿದ್ರಿ. ಬುಕ್ಕನ ಇಲ್ರಿ. ಅದು ಹಂಗ ಬರೀ ಕುತಿಬ್ಯಾನ್ ನಾಟಕನ ರೀ. ಅದ ಹಳ್ಳಿಯಿಂದ ದಿಲ್ಲಿವರಿಗೆ ಮೇನ್ ಅದ ಹೆಡ್ಡಿಂಗ್ ರೀ. ಈಗ ಒಟ್ಟು ಹಂಗಿಲ್ರಿ, ಕುತಿಬ್ಯಾನ್ ನಾಟಕ ರೀ. ಅದ ನಮ್ಮ ಈಗ ಹೆಸರು ಹೆಚ್ಚದದ್ರಿ. ಕುತಿಬ್ಯಾನ್ ನಾಟಕನ ರೀ. ಬೆಳಗಲಿ ಕುತಿಬ್ಯಾ
ಆಲ್ ಕರ್ನಾಟಕ ತುಂಬಾ ಬೆಳಗಲಿ ಬೇಕಾದಲ್ಲಿ ಅವ್ರು ಅಲ್ರಿ. ಓ ಬೆಳಗಲಿ ಅವ್ರಿ ಕುದ್ವ್ಯಾನ ಪಾಲ್ಟ್ ಮಾಡ್ತಿರಲ್ರಿ ಸ್ವಾಮಿಗಳು ಅದಾರಲ್ರಿ, ಏನ್ ಪಾಲ್ಟ್ ಮಾಡವ್ರಿ ಅವರು. ಕರ್ನಾಟಕದಾಗ ಹುಟ್ಟಂಗಿಲ್ರಿ ಅವ್ರ ಹಂಗ. ಅವತ್ತು ಇವ್ರ ಹೆಸರು ನೆನಪು ತೆಗ್ದಾರ. ಬೆಳಗಲಿ ಗುರ್ತಿಸ್ಕೊಂಡದ್ದು ನಾಟಕ ಸಂಬಂಧ ರೀ. ಈಗ ಅನ್ಕ ಫೋನ್ ಮೇಲೆ ಕಾಂಟ್ಯಾಕ್ಟ್ ರೀ. ಫೋನ್ ಈಗ ಅನ್ಕ ಎಲ್ಲ ಕಡೆ ಗಿಡಕ್ಕೆ ಹಾಕ್ತಿದ್ವಿರಾಗ. ಈಗ ಅನ್ಕ ಈಗ ಯೂಟ್ಯೂಬ್ ಚಾನಲ್ ಬಿಟ್ಟ ಮೇಲೆ ತನಕ ನಮ್ಮ ಸೀರಿಯಲ್ ನಂಬರ್ ಸಕರ್ ಹಾಕಿಬಿಟ್ಟನ್ರಿ. ವಿಶೇಷ ಈಗ ಸ್ತನಿಕ ಬಂದ ಎಲೆ ಕೊಡೋದು ಕಮ್ಮರಿ. ಆಗ ಏನಾಗಿತ್ತು, ಫೋನ್ ಮೊಬೈಲ್ ಇಲ್ದಾಗ್ರಿ 4-5 ಮಂದಿ ಊರ್ ಗ್ರಾಮದ ಹಿರಿಯರ ಬಂದ ನಮಗೆ LEDಕಿ ಕೊಟ್ಟು ಅಡ್ವಾನ್ಸ್ ಕೊಟ್ಟು ನಮ್ಮ ಬಿಲ್ ಹೋಯ್ತಿದ್ರಿ. ಈಗೇನಿಲ್ರಿ, ಫೋನ್ ಮುಖಾಂತರ ಗುರುಗಳು ನಾವು ಇಂಥ ಊರವರು. ತಾರೀಖ 9945701917 ರುದ್ರಯ್ಯ ರಾಚಯ್ಯ ಸಾಲಿಮಠ್, ರನ್ನ ಬೆಳಗಲಿ, ತಾಲೂಕು ಮುಧೋಳ, ಜಿಲ್ಲಾ ಬಾಗಲಕೋಟೆ. ಮಾಡಿದ್ರೆ ಹಳ್ಳಿಯಿಂದ ದಿಲ್ಲಿಯವರೆಗೆ ನಾವು ನಾಟಕದ ಮಾಲಕರು. ಸರ್ ನಮಸ್ತೆ ರೀ. ನಮಸ್ಕಾರ. ನಿಮ್ಗ 2 ಕುಟುಂಬ ರೀ. ಒಂದ ಹಳ್ಳಿಯಿಂದ ದಿಲ್ಲಿವರೆಗೆ ಅಂತೇಳಿ ಒಂದ್ ನಾಟಕದ ಕುಟುಂಬ ರೀ, ಒಂದ್ ಈ ಮನಿ ಕುಟುಂಬ ರೀ. ನಿಮ್ಗೆ ಯಾವ್ದ ಕಷ್ಟ ಅನಿಸ್ತೈತ್ರಿ 2 ಕುಟುಂಬ ಒಳಗೆ ನಡೆಸೋದ್ರಿ? ಮನಿ ನಡೆಸೋದಕ್ಕೆ ಕಷ್ಟ ಅನಿಸ್ತದ್ರಿ. ನಾಟಕ ಇಲ್ರಿ, ಯಾಕಾರ ಈಗ ನಾಟಕ ಕುಟುಂಬ ಅಂದ್ರೆ ನಾಟಕ ಇದನ್ನ ನಾವು ರಿಯಲ್ ಇದ್ದಾರ ಅದನ್ನ ಅಂದ್ರೆ ಅದರಷ್ಟು ಸುಖ ನಮ್ಗೆ ಇದ್ರಾಗ ಇಲ್ರಿ. ಮನಿ ಪ್ರಪಂಚ ಅಂತ ಹಂಗಿದ್ರಿ ಇರೋದದ್ರಿ. ಆದ್ರೆ ಈಗ ಒಂದು ಸೀಸನ್ದಾಗ ಇದೊಂದು ಇದು ಕುಟುಂಬದ ಇದರ ವ್ಯವಸ್ಥೆದಾಗ ಇರ್ತೇನ್ರಿ ನಾವು. ನಿಮ್ದ ನಾಟಕದಾಗ ಹೆಸರು ಬೇರೆ ಐತ್ರಿ, ನಿಮ್ ಒರಿಜಿನಲ್ ಹೆಸರು ಬಾಳ ಜನಕ್ಕೆ ಗೊತ್ತಿಲ್ಲ ರೀ. ನಿಮ್ ಒರಿಜಿನಲ್ ಹೆಸರು ಹೇಳ್ತೀರೇನ್ರಿ? ಪೂರ್ತಿ ಹೆಸರು ಹೇಳ್ರಿ. ರುದ್ರಯ್ಯ ರಾಚಯ್ಯ ಸಾಲಿಮಠ್. ಈ ಊರ್ರಿ? ಬೆಳಗಲಿ, ರನ್ನ ಬೆಳಗಲಿ, ತಾಲೂಕು ಮುಧೋಳ, ಜಿಲ್ಲಾ ಬಾಗಲಕೋಟೆ. ನಾಟಕ ಒಳಗೆ ಏನ್ ಹೆಸರು ಅಂತ ಹೇಳ್ತೀರೇನ್ರಿ? ಕುತುಬುದ್ದೀನ್ ಮೊಹಮ್ಮದ್ ಅಂಡೇವಾಲಿ. ಅದ ಫೇಮಸ್ ಹೆಸರು ನಿಮ್ಗೆ. ಈ ಹೆಸರು ಒರಿಜಿನಲ್ ಹೆಸರು ಯಾರಿಗೂ ಗೊತ್ತಿಲ್ಲ ರೀ? ಇಲ್ಲ, ರುದ್ರಯ್ಯ ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಜನ ಮಕ್ಳು? ನನಗೆ 3 ಜನ ಇದಾರೆ. 2 ಗಂಡು ಮಕ್ಕಳ್ರಿ, ಒಬ್ಬ ಹೆಣ್ಮಕ್ಳು. ಅವ್ರ ಏನು ಎಜುಕೇಶನ್ ಏನು? ಎಜುಕೇಷನ್ ಮಾಡ್ಯಾರ. ಅವ ಹಿರಿಯ ಒಬ್ಬ ಅವರು ಡಿಗ್ರಿ ಮಾಡ್ಯಾರ. ಹುಡುಗಿ ಹೋಗ್ಬೇಕು, ಇನ್ನೂ ಇಂಜಿನಿಯರ್ ಓದಾಗ್ತಾಳ್ರಿ. ಸಣ್ಣವ್ರೊಬ್ಬರು ಅವ್ರದ್ದು ಡಿಗ್ರಿ ಜಾಬ್ ಮಾಡ್ತಾರೇನ್ರಿ? ಹ್ಞೂ ರೀ. ನೀವು ನಿಮ್ಮ ಅಪ್ಪಾರಿಂದ ಬಂದಿದ್ರಿ ನಿಮ್ಗೆ ಈ ಕಲೆ? ಮುತ್ಯಾರಿಂದ ಬಂದಿದ್ರಿ. ಮುತ್ಯಾರಿಂದ ನೀವು ಇದ ಫೀಲ್ಡ್ ಒಳಗ ಬಂದ್ರಿ. ಮಕ್ಕಳಿಗೆ ಈ ಫೀಲ್ಡ್ ಒಳಗೆ ತಗೋಲಿಲ್ಲನ್ರಿ? ಇಲ್ರಿ, ಬೇಡ. ಯಾಕ್ರಿ? ಸ್ವಲ್ಪ ಕಷ್ಟ ಆದ್ರಲ್ಲ. ಅದು ಲಾಕ್ಡೌನ್ ಆದಾಗ ಭಾಳ ಗೋಳಾದಿವ್ರಲ್ಲ. 3-4 ವರ್ಷ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಯ್ತು. ಅಂದ್ರೆ ಕಲಾವಿದರನ್ನ ಹೊರಗೆ ಬಿಡ್ಲಿಲ್ಲಲ್ರಿ. ಬಿಡದಾನ ನಾವು ದುಡ್ದ ತಿನ್ಬೇಕ್ರಿ ನಾವು. ಯಾಕಂದ್ರೆ ನಾವು ರೊಕ್ಕದಾಗ ಮೊದಲ ಆರ್ಥಿಕರೇ ಪ್ರೋಗ್ರಾಮ್ 2 ವರ್ಷಗಟ್ಟಲೆ ನಮ್ಮ ನಾಟಕ ಒಂದೂ ಆಗಲಿಲ್ಲ ರೀ. ಒಂದು ನಾಟಕವೂ ಆಗಲಿಲ್ಲ ರೀ, ಭಜನಾನೂ ಆಗಲಿಲ್ಲ, ಕರಡಿ ಒಟ್ಟು ಪ್ರದರ್ಶನ ಕಾರ್ಯಕ್ರಮನೇ ಇಲ್ಲ ಅದ್ರಲ್ಲಿ. ನರ್ಸಿ ಏಕದಮ್ ಎಲ್ಲ ಬಂದಾಗ ನಾವು ಭಾಳ ಅಸ್ತವ್ಯಸ್ತ ಇದೀವಿ ರೀ. ನೀವು ನಿಮ್ಗೆ ಎಷ್ಟು ವರ್ಷ ಇದ್ದಾಗ ಇದನ್ನ ಸ್ಟಾರ್ಟ್ ಮಾಡಿರಿ ನೀವು ನಾಟಕ? ನಾವು ರೀ ಈ ನಾಟಕ ಚಾಲು ಮಾಡಿ 30 ವರ್ಷ ಆತ್ರಿ. ಇದಕ್ಕಿಂತ ಪೂರ್ವದಲ್ಲಿ 20 ವರ್ಷ ಕರಡಿ ಮಜಲ್ ರೀ. ಈಗ ನನಗೆ 59 ವಯಸ್ಸು ರೀ. 59 ವಯಸ್ಸು ರೀ. ನೀವು ಅವಾಗ ನಿಮಗೆ ಮದುವೆ ಆಗೋ ಟೈಮ್ದಾಗ ಅದು ರೀ, ನೀವು ನಾಟಕ ಮಾಡ್ತೀರಿ, ಹೆಣ್ಣು ಕೊಡಾಕದ ಏನಾರ ಪ್ರಾಬ್ಲಮ್ ಆಗಿತ್ತೇನ್ರಿ ಅವಾಗ? ನಾ ಕರಡಿ ಮಜಲ್ ಬಾರಿಸ್ತಿದ್ದೇನೆ ರೀ ನಾನು ಮದುವೆ ಆಗುವಾಗ ಮುಂದೆ. ಅವಾಗ ಇನ್ನೂ ನಾಟಕ ಫೀಲ್ಡಿಗೆ ಇದ್ದಿದ್ದಿಲ್ರಿ. ನಾ ಕರಡಿ ಬಾರಿಸೋದು ನೋಡಿ ನಾನು ಹೆಣ್ಣು ಕೊಟ್ಟಾರ. ನಾ ಮಾಲಿಂಪುರದಾಗ ಸೇವೆ ಮಾಡ್ತಿದ್ದೀನಿ ರೀ. ನಮ್ಮ ಫಸ್ಟಿಗೆ ನಾ ಇಲ್ಲಿ ಅರಿಕೆರಿಗೆ ಹೆಣ್ಣು ನೋಡಕ್ಕೆ ಹೋದನ್ ರೀ. ನಾ ಗಟ್ಟಿ ಮಾಡಿದ್ದಿಲ್ಲ ರೀ. ಅವ್ನು ಕೂಡ ಮಾಲಿಂಗೇಶ್ವರ ಜಾತ್ರೆ ಇತ್ತು ರೀ. ಇಲ್ಲಿ ನಮ್ಮ ಮಾವ ಜಾತ್ರೆಗೆ ಬಂದ್ರಿ. ಅಂದ್ರೆ ಸುಮ್ಮನೆ ಬೀಗ್ತಾನ ಮನಿತಾನೆ ಹೆಂಗತ್ ನೋಡಕತ್ತೇಳಿ ರಾತ್ರಿ ನಾನು ಕಾರ್ಯಕ್ರಮ ಅಲ್ಲಿ ನೋಡಿದ್ರಿ. ನನ್ನಲ್ಲಿ ಜನಸಂಪರ್ಕ ನೋಡಿ ನನ್ನಳೆ ಎಷ್ಟು ಇದ್ರಾಗ ಹಾಯೆಸ್ಟ್ ಅದಾನಂದ್ರೆ ನಾ ಪ್ರದರ್ಶನ ಮಾಡೋದು ನೋಡಿ ನಮ್ಮ ಮಾವ್ರಿ ಏನು ಕೊಡ್ತೀನಿ ಅಂತೇಳಿ ನನಗೆ ಹೆಣ್ಣು ಕೊಟ್ಟಂತ. ಆಗ ನಾಟಕ ಮಾಡ್ತಾನು, ತಾಳ ಬಾರಿಸ್ತಾನಂತೇಳಿ ಹೆಣ್ಣು ಕೊಡ್ತಿದ್ದ ಇಲ್ಲ ರೀ. ಪ್ರದರ್ಶನ ಯಾರು ಮಾಡ್ತಾರಲ್ಲ ಹೆಣ್ಣು ಕೊಡ್ತಿದ್ರಿ ರೀ. ಆಗಿನ ಮಾಡಲ್ ಬೆಲೆ ಇತ್ತು ರೀ. ಜಾನಪದಕ್ಕಾತು ನಾಟಕಾತು ಒಟ್ಟು ಬೆಲೆ ಇತ್ತು ರೀ. ಈಗ ಒಟ್ಟ ಎದಕ್ಕೂ ಬೆಲೆ ಇಲ್ಲ ರೀ. ಈಗ ನನ್ನ ಮಕ್ಕಳ ನೌಕರಿ ಮಾಡ್ತಾರ್ರಿ. ಈಗ 60,000 ರೂಪಾಯಿ ನನ್ನ ಮಗ ಪಗಾರ ಅದ್ರಿ. ಮೊದಲನೇ ನಮ್ಗೆ ಹೆಣ್ಣು ನೋಡಕತ್ತಿ 1 ವರ್ಷ ಆತ್ರಿ. ನಾ ಕೊಡ್ತೇನೆ. ನಾನು ಪರ್ಸ್ನಾಲಿಟಿನೂ ಹಂಗಿದ್ದೇನೆ ರೀ. ಈಗ ನಾ ಸ್ವಲ್ಪ ವೀಕ್ ಆಗೇನು ಬಿಡ್ರಿ ಅಟ ಪ್ರಪಂಚಕ್ಕೆ ಸಲುವಾಗಿ. ಎಲ್ಲಿ ನೋಡತ್ತನೋ ಆದ್ರೆ ಹೆಣ್ಣು ನೋಡಕ್ಕೆ ತುಡಿಲಿ ಹೆಣ್ಣು ನೋಡಕ್ಕೆ ಹೋಗಮ್ರಿ. ಆದರೂ ನಾನು ನೋಡಿದ್ರೆ ಹೆಣ್ಣು ಕೊಡ್ತಾನ ಅವ್ರಿ. ನಾನು ಇದನ್ನು ಹೊರಗಿನ ಇದನ್ನು ನೋಡೇ ನನಗೆ ಹೆಣ್ಣು ಕೊಟ್ಟು ಹೋದ್ರಿ. ನಿಮ್ದು ಅವಾಗ ಸಾಲಿ ಎಷ್ಟಾಗೈತ್ರಿ? ಸಾಲಿನ ಇಲ್ರಿ. ನಂದು 3ನೇ ಮುಗ್ದೈತ್ರಿ. 4ನೇ ಮುಗುದಿಲ್ಲ. ಮುಂದಕ್ಕೆ ಹೋಗ್ಲಿಲ್ಲ ರೀ? ಇಲ್ರಿ. ಮನ್ಯಾಗ 5 ಮಂದಿ ಹೆಣ್ಮಕ್ಳ್ರಿ. ನಾವು ಒಬ್ಬ ಗಂಡ ಮಗ. ಮನ್ಯಾಗ ತಿನ್ನಕ್ಕೆ ಊಟ ಇರ್ತಿದ್ದಿಲ್ರಿ. ಅಷ್ಟು ಕಷ್ಟ ಇತ್ರಿ? ಕಷ್ಟ, ಭಾಳ ಕಷ್ಟ ರೀ. ಆದ್ರೆ ಅವಾಗ ಅಜ್ಜಾರ ನಾಟಕ ಅದು ಮಾಡ್ತಿದ್ರಿ? ಅವಾಗ ಮಾಡ್ತಿದ್ರಿ. ಪಗಾರ ₹1 ₹2 ಪಗಾರ ರೀ. ಕುಟುಂಬಕ್ಕೆ ಸಾಲ್ತಿರ್ಲಿಲ್ಲ? ಸಾಲ್ತಿರ್ಲಿಲ್ಲ. ಮತ್ತೆ ನೇಯ್ತಿದ್ರಿ ಅವರು.
ಸೀರೆ ನೇಯ್ತಿದ್ರಿ ಸೀರೆ ನೇಯ್ದಾಗ 2 ರೂಪಾಯಿ ಪಗಾರ. ಒಂದು ಸೀರೆ ಸೀರೆ ತಯಾರು ಮಾಡ್ತಿದ್ರು ಒಂದು ಸೀರೆ ತಯಾರು ಮಾಡಿದಾಗ 2 ರೂಪಾಯಿ ಪಗಾರ ರೀ. ನಾಟಕ ಜೊತೆಗೆ ಅದನ್ನ ಉದ್ಯೋಗ ಅದನ್ನು ಇಟ್ಕೊಂಡಿದ್ರಿ. ಮಾಡ್ತಿದ್ರಿ. ನಿಮ್ಗ ಆರ್ಮಿ ಸೆಲೆಕ್ಷನ್ ಬಂದಿತ್ತಂತ್ರಿ ನಿಮ್ ಹೋಗ್ಲಿಲ್ಲ ಅಂತ್ರಿ ಅವಾಗ ಆಗ ಎಜುಕೇಶನ್ ಮೇಲೆ ಇದ್ದಿದ್ದಿಲ್ರಿ. ಆಗ ಹೈಟ ವ್ಯಾಟ ನೋಡಿ ಸೆಲೆಕ್ಷನ್ ಇದ್ದು ರೀ. ನಮ್ಮ ಕ್ಲಾಸ್ಮೇಟ್ ಒಬ್ಬ ಆರ್ಮಿಗೆ ಹೋದ್ರಿ. ಅವ ಬೆಳಗಾವಿಗೆ ಇಂಟರ್ವ್ಯೂ ಇದ್ದು ರೀ. ಅವ್ರು ಇದ್ದಾಗ ನನಗೆ ಒದರಿದ್ರಿ. ಅವ ಒದರನ ಆ ಟೈಮ್ನಾಗ ಇಲ್ಲ ಹೋಗೋದಾಗತೈತಿ ಬಂದ ಬಿಡಂದ ಅವ್ನು ಹೋದ್ರಿ. ಇವ್ ನಮ್ಮ ಮನ್ಯಾಗ ನಮ್ಮ ಅಪ್ಪ ನನಗೆ ಕಳಿಸ್ಲಿಲ್ಲ. ಆರ್ಮಿ ಅಂದ್ರೆ ಆಗ ಅನ್ಸ್ತಿದ್ರಲ್ರಿ. ಹೋದ್ರ ಅತ್ತ ಸತ್ತ ಹೋಗಾರು ಬರಲಿ ಇವ್ ನಮ್ಮ ಕಳಿಸ್ಲಿಲ್ಲ. ಮಿಲಿಟರಿ ವಾಯ್ಲೆಟ್ ಇವೊಂದು ಟೀಚರ್ ಐತ್ರಿ, ಟೀಚರ್ ಆಗಿತ್ತು. ಆ ಟೈಮ್ನಾಗ ಅವ ನಾಗನೂರು ಬಿಮ್ಸಿ ಅಂತೇಳಿ ಅವ ಆರ್ಮಿ ಮುಗಿಸ್ಕೊಂಬಂದ್ರಿ. ನಾವು ಕಳಿಸ್ಲಿಲ್ಲ. ನಾವು ಇಲ್ಲೇ ಅವ್ರ ಕೂತೀವಿ. ಆರ್ಮಿಗೆ ಹೋದ್ರಿ ಅವ್ರು. ಹೋದ್ರಿ ಹೋಗಿ ರಿಟೈರ್ಡ್ ಆಗೋದಕ್ಕೆ ಬಂದ್ರಿ. ಅವ್ನು 17 ವರ್ಷ ಮಾಡಿದ್ರು. ಅವ್ನು ಈ ನಾಟಕ ಫೀಲ್ಡ್ ಒಳಗ್ರಿ ನಿಮ್ಗೆ ಕಷ್ಟ ಅಂತ ಅನಿಸಿದಾಗ್ರಿ ಹ್ಞೂ ರೀ. ನಂಗೆ ಆರ್ಮಿ ಬಂದಿತ್ತು ಅಂತ ಹೋಗ್ಲಿಲ್ಲ ಅಂತ ಬೇಜಾರಾಗಿದ್ದೆ ಇಲ್ರಿ. ಇಲ್ಲ ರೀ. ಅದು ಹಣೆ ಬರ್ದಾಗ ಯಾವ್ದೈತಿ ಅದಕ್ಕೆ ಅದರಾಗ ಉಣ್ಬೇಕ್ರಲ್ಲ ನಾವು. ಅದೃಷ್ಟ ಅದನ್ನ ಗೋರ್ಮೆಂಟ್ ಅನ್ನ ಹಾಕೊಂಡು ಉಣ್ಣಾಕೊಂಡ್ರಿ ಇನ್ನೂ ಬೇಕ್ರಲ್ಲ. ಆ ಟೈಮ್ನಾಗ ನಾ ಇವ್ ಮನ್ಯಾಗ ಹೇಳಲ್ಲ ಹೋಗಿದ್ನವ್ರು ನಾನು ಸೆಲೆಕ್ಷನ್ ಆಗತ್ತಿದ್ದೇನೆ ರೀ. ಯಾಕಂದ್ರೆ ಹೈಟ ಬ್ಯಾಟ ನೋಡಿ ತಗೋತಿದ್ರಿ. ಆಗ ಎಜುಕೇಷನ್ ಇದ್ದಿದ್ದಿಲ್ರಿ. ಆಗ ನಮ್ಮ ಹುಡುಗನ ಹಂಗೆ ನಮ್ಮ ದೋಸ್ತನ ಹಂಗೆ ಆಗೈತ್ರಿ. ಅವ್ರು ನಮ್ದು ಹಂಗಾರೆ ಇಂಟರ್ವ್ಯೂದಾಗ ಏನು ಮಾಡಿ ಪಾಸ್ ಆಗ್ಯಾನ್ರಲ್ಲ. ಅವನು ಹೈಟ್ ಇದ್ರೆ ಆಗೇನು ಪಾಸ್ ಆಗಿ ಹೋಗಿದ್ದೆ. ನಾನು ಹೋಗತ್ತಿದ್ದೇನೆ ರೀ. ನಂದು ಪರ್ಸನಾಲಿಟಿ ಮನ್ಗಂಡ ರೀ. 6 ಫುಟ್ ಹೈಟ್ ರೀ. ಬ್ಯಾಟು ಮನ್ಗಂಡು ಚಲೋ ಇದ್ದೀನಿ ರೀ. ಪಾಸ್ ಆಗತ್ತಿದ್ದೀವಿ. ಆಗ ಅದು ಆಗೈತೆ ಅಂತೇಳಿ ನಾ ಏನದ ಈಗ ಆಗಲಿಲ್ಲ ಅಂತೇಳಿ ಇಲ್ರಿ. ಇದ್ದಟ್ರಾಗ ನಾವು ಆನಂದ ಜೀವನ ರೀ. ಮತ್ತು ಇದರಷ್ಟು ನೆಮ್ಮದಿ ನಮಗೆ ಎದುರಾಗಿಲ್ಲ ರೀ. ಭಾಳ ಗುರ್ತು. ಮತ್ತು ಅದು ದುಡ್ಡು ತೊಗೊಂಡು ಮಾಡೋದೇನು 1 ಕೋಟಿ ರೂಪಾಯಿ ಒಳಗೆ ಕೂಟಿದ್ದೆ ಟೀಚರಾಗ ಅದಾವಂದ್ರು 4 ಮಂದಿ ಅವ್ನು ಈಗ ನಾವು ಊರಾಗ ದೇಸಾಯ ಅದಾನಂದ್ರೆ ಹೊರಗೆ ಎಲ್ಲಿ ಇರ್ತಾನ ರೀ. ಅವ್ನು ಬೆಳಗ್ಲಾಗ ದೇಸಾಯಿ ರೀ. ಈ ಸದ ನಮ್ಮನ್ನ ಈಗ ಒಂದು ಮೂಲಿ ಒಳಗೆ ಕೇಳ್ರಲ್ಲ ನಮ್ಮನ್ನ. ನಾವು ಹೋಗಿ ಒನ್ಲಿ ನಾವು ಹೋಗಿ ನಿತ್ರ ಸಾಕ್ರಿ. ಯಾವ ಬಸ್ ಸ್ಟ್ಯಾಂಡ್ ನಿಂದ್ರಿಸಿ, ರೈಲ್ವೆ ಸ್ಟೇಷನ್ ನಿಂದ್ರಿಸಲಿ, ವಿಮಾನ ನಿಲ್ದಾಣ ನಿಂದ್ರಿಸಲಿ. ನೀವು ಬೆಳಗ್ಲಿ ಗುರುಗಳು ಇಲ್ಲೇ ಆಗ್ರಿ ಹಜಾರ. ಮತ್ತು ಇನ್ನು ಇದಕ್ಕಿಂತ ಹೆಚ್ಚಿನ ನಮಗೇನು ಬೇಕಾಯ್ತು ರೀ. ಮತ್ತು ನಿಮ್ಮ ಕುಟುಂಬಕ್ಕೆ ಊಟದ್ದೆಲ್ಲ ಅನುಕೂಲ ಇತ್ತೇನ್ರಿ ಅವಾಗ? ಯಾವಾಗ ರೀ? ನೀವು ಸಣ್ಣವ್ರಿದ್ದಾಗ್ರಿ ನೀವು ಮದುವೆ ಆದ ಆಯ್ತಲ್ರಿ ಆ ಟೈಮ್ ಊರಾಗ ಭಿಕ್ಷಾ ಮಾಡ್ಕೊಂಡ್ ಬರ್ತಿದ್ದೀನಿ ರೀ. ಊರಾಗ ಜೋಳಿಗೆ ಐತ್ರಿ. ಊರಾಗ ಜೋಳಿಗೆಯಾಗ ಊರೆಲ್ಲ ಭಿಕ್ಷಾ ಮಾಡ್ಕೊಂಡು 4 ಸೀರೆ ತಂದ ಊಟ ಮಾಡಿಸ್ತಿದ್ದೀನಿ. ಊಟಕ್ಕೆ ಕಷ್ಟ ಇತ್ರಿ ಅವಾಗ? ಕಷ್ಟ ರೀ. ನೂರ ಕಾಸ್ಟ್ ರೀ ಆಟ ಇಟ್ಟಲ್ಲ. ನಾ 4 ಸೀರೆ ತರ್ತೀನಿ. ಊರಾಗ ಭಿಕ್ಷ ಐತ್ರಿ ನಮಗೆ. ಇನ್ನಾದರೂ ಐತ್ರಿ. ಈಗ ನಾವು ನಾಟಕ ಹತ್ತನ ಇವು ಮಾಡುವಾಗ ನಾವು ಹೋಗ್ತೀನಿ ರೀ ಭಿಕ್ಷಕ್ಕೆ. ಈಗ ನಾಟಕ ಹತ್ತನ ಈಗ ನನ್ನ ಮಕ್ಳು ಯಾರು ಹೋಗಂಗಿಲ್ಲ ರೀ. ಜೋಳಿಗೆ ಹಿಡಿ ಅಂದ್ರೆ ಹಿಡಿಯಂಗಿಲ್ಲ. ನಾವು ದೊಡ್ಡವ್ರು ಅದ್ರ ಸಂಬಂಧ ಅದನ್ನೆಲ್ಲ ಆಗೇನ್ರಿ. ಈಗ ಅದ್ರ ವರ್ಷದಾಗ 4 ಭಿಕ್ಷ ಹೋಗ್ಬೇಕನ್ರಿ. ನಾ ಪಂಚಮಿ ರೀ, ದೀಪಾವಳಿ, ಯುಗಾದಿ ಮತ್ತು ರೀ ಶಿವರಾತ್ರಿ ಅದು ನಿಮ್ಮ ಒಂದು ಪದ್ಧತಿ ಚೀಲ. ಪದ್ಧತಿ ರೀ. ಅದ್ ಮುಂದುವರ್ಸ್ಕೊಂಡು ಹೋಗಬೇಕಾರೆ ಮುಂದುವರ್ಸ್ಬೇಕ್ರಿ. ಈಗ ನಾ ಈ ಆಣಿ ಮೇಲೆ ಕೂತಾನೆ ಅಂದ್ರೂ ನಾ ಅದನ್ನು ಕೈ ಒಡ್ಡಿ ನಾ ಜೋಳಿಗೆ ತರಬೇಕ್ರಿ. ಯಾಕಂದ್ರೆ 8-10 ಸೇರಿ ಹಿಟ್ಟು ಬರ್ತೈತೆ ರೀ ನನಗೆ. ಈಗ ವರ್ಷದಾಗ 4 ಬೇಕು ಹೋಗೋಣ ಭಿಕ್ಷಕ್ಕೆ ಹೋಗೋಣಂದ್ರು ಹರಿಯಾಗಿ 8ಕ್ಕೆ ಭಿಕ್ಷು ಆದ್ಮೇಲೆ ಬಾರ ನೋಡಿ ಒಂದು ಚೀಲ ಗೊಂಜಾಳ ಮಾಡ್ಕೊಂಡು ರೀ. ಈಗೂ ರೀ ವರ್ಷದಾಗ 4 ಭಿಕ್ಷಕ್ಕೆ ಹೋಗ್ಕೊಂಡು ಹೋಗಿದ್ರೆ ಊರನವ್ರು ಕೇಳ್ತಾರೆ ರೀ ಬರಲಿಲ್ಲ ಸ್ವಾಮಿ ಸಾವುಕಾರಾಗೇನು ಸ್ವಾಮಿ ಅತ್ತಾರ ರೀ. ಅದನ್ನ ಅನಿಸ್ಕೊಳಂಗಿಲ್ಲ ರೀ. ಹೋಗಿ ಮತ್ತು ಹಾದಿನ ಹೋಗೋದು ಕೂತಿರ್ತಾರೆ. ನನ್ನ ಪಾಲಿನ ತೆಗೆದಿಟ್ಟಿರ್ತಾರೆ. ಒಟ್ಟಿಗೆ ದರ್ಶನ ಅದು ಮನಿ ಪಾದ ಹಾಕಿ ಬರೋದು. ನಿಮ್ದು ನೀವು ಫಸ್ಟ್ ನಾಟಕ ಮಾಡಿರಲ್ರಿ? ಹ್ಞೂ ರೀ. ಅವಾಗ ನಿಮ್ದು ಅಮೌಂಟ್ ಎಷ್ಟಿತ್ರಿ ಅದು ನಾ ಮಾಡುವಾಗ್ರಿ? ನೀವು ಫಸ್ಟ್ ನಾಟಕ ಮಾಡುವಾಗ ಆಗಿಲ್ರಿ. 2-3 ಸಾವಿರ 4 ಸಾವಿರ ಇರ್ತೀರಿ. ಆಗ ಒಂದ್ ಟೀಮಿಗೆ ಅಷ್ಟಿತ್ರಿ. ನಿಮ್ಗತ್ತೆ ನಮಗತ್ತು 1,000 ಈಗ 1000 ಬೀಳ್ತೈತ್ರಿ. 1100 1500 ಬೀಳ್ತೈತ್ರಿ. ಈಗ ಅವಾಗ್ರಿ ಅವಾಗ 700-800 1000 ಒಳಗ್ರಿ. ಒಟ್ಟ ನಾವು ಮಾಡಿದಾಗ ಒಂದು 2 ರೂಪಾಯಿ ರೀ. ಇವ್ರು 2 ರೂಪಾಯಿ. 2 ರೂಪಾಯಿ ರೀ. ಈಗೇನು ಪ್ರಾಬ್ಲಮ್ ಏನಿಲ್ರಿ. ಒಟ್ಟು ಒಂದು ಆಟ ಮಾಡಿದ್ವರ 1 ವಾರ ಸಂತೆ ಆಕೈತ್ರಿ. ಆದ್ರ ನಿಮ್ಗ ನಾಟಕ ತಿಂಗಳದಾಗ ಇಷ್ಟು ದಿನ ಬರ್ತಾವತ್ತೇನ್ ಫಿಕ್ಸ್ ಇರಂಗಿಲ್ಲ? ಇಲ್ರಿ. ಒಂದ್ ನಾಟಕ ಬಂದವರ ನಮ್ಮೂರಿ ಬರ್ದ್ರ ಶಿವಾಯ ನಮ್ಮ ಪರಮಾತ್ಮ ಅನ್ನ ಹೆಂಗ ಆಗ್ತಾನ 1,000 ಉಳಿತೈತಂದ್ರಿ ಒಂದ್ ನಾಟಕ ಹಿಂದ್ರಿ. ಜಸ್ಟ್ ಈಗ ಒಂದ್ ಹಾಸ್ಪಿಟ್ಲಿಗೆ ಹೋದ್ರನ ಒಂದ್ 5-6 ಸಾವಿರ ಇಲ್ದ ಬರಾಕಾಗಲ್ಲ. ಆರಾಮ್ರಿ. ಇದ ಅದ್ರ ಸಂಬಂಧ ತ್ರಾಸ ಐತಿರಿ ನನಗೆ. ಈಗ ನಾವು ಏಕದಮ್ ಒಂದ 20-30 ಸಾವಿರ ರೂಪಾಯಿ ಹಾಸ್ಪಿಟ್ಲ್ ಬಿಲ್ ಕಟ್ಬೇಕಾದ್ರೆ ಇಲ್ಲಿ ದೇನೆ ತೆಗೆದು ತುಂಬೇಕ್ರಿ. ಈಗೂ ರೀ ಹ್ಞೂ ರೀ. ಸದ್ಯಕ್ಕೆ ದುಡ್ಡ ಇಲ್ರಿ. ಊರ್ ಸರ್ ಬಗ್ಗೆ ನಿಮ್ಗೆ ಏನ್ ಅನ್ಸ್ತೈತ್ರಿ? ಏನಿಲ್ರಿ ಎಲ್ಲಾ ನಂಬಿಕೆದವ್ರ ಹೆಚ್ಚಿನವ್ರು. ನಾವ್ ಅವ್ರಕಿ ಸಾಲಿಗೆ ಹಚ್ ಕಲ್ತಿಕ್ರೆ ನಮ್ಕಿ ಹುಷಾರದಾರ್ರಿ ಅವ್ರು. ನೀವು ಗೊತ್ತಾಗಂಗಿಲ್ರಿ. ನೀವು ಹಾಡಾನು ಹಾಡ್ತೀರಂತ್ರಿ? ನೀವು ಇಲ್ಲಿ ಬಂದ್ಮೇಲೆ ಕಲ್ತಿದ್ರೆ ಮುಂಚೆ? ನಮ್ಮ ಅಜ್ಜಾರ ಕಲ್ಸ್ಯಾರಿ. ನಮ್ಮ ಇಲ್ಲಿ ಬಂದ್ಮೇಲೆ ಕಲ್ತಿದ್ರಿ. ಈಗ ಸರ್ ನಾಟಕ ಮಾಡಕತ್ತ ಬೇರೆ ಊರಿಗೆ ಹೋದಾಗ್ರಿ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ನಿಮ್ಗೆ ಯಾವಾರ ಕಷ್ಟ ಅನ್ಸೈತೇನ್ರಿ? ಕಷ್ಟ ಏನ್ ನಮ್ಗೇನ್ ಕಷ್ಟ ಆಗುವಂಗ ಏನ್ ಮಾಡಿಲ್ರಿ ಅವ್ರೇನ. ಅಂದ್ರ ಅವಾಗ ಫೋನು ಇರ್ಲಿಲ್ರಿ ಮುಂಚೆ ರೀ? ಇಲ್ರಿ. ಫೋನ್ ಅದು ಏನ್ ಮೊದಲ್ ಇದ್ದಿಲ್ರಿ. ನಾವ್ ಏನಾದ್ರೂ ಫೋನ್ ತಗೊಂಡಿದ್ದಿಲ್ರಿ. ಈಗ ಕೊಟ್ಟಾರ ನೋಡ್ರಿ ನನ್ ಫೋನ್. ಅವ್ರು ತಗೊಂಡ್ರು ನಮ್ ಕೈಯ ಫೋನ್ ಆಕಿ 10th ಕಲ್ತಾಳ್ರಿ. ನಾನು 4ನೇದ ಕಲ್ತೇನ್ರಿ. ಕರೆ ನಮ್ಕಿ ಹುಷಾರದಾರ್ರಿ.
ಜನರಲ್ ಇವ್ರ ಅಪ್ಪನ ರೀ ಹೇಳಿದ್ದೆ ಕಲಾವಿದರಾಗಲಿ ಅಂತ ತಿಳಿಬಾರ್ದು. ನಾನು ಹಳ್ಯಾನ್ ನೋಡಿ ಇಲ್ಲಿ ಬಾರ್ಸೋದು ನೋಡಿ ನನಗೆ ಕೊಟ್ಟನ್ರಿ. ನಮ್ಮ ಅಪ್ಪಾರಿ ಅವ್ರ ಕೆಲಸ ಅದನ್ನ ಅವ್ರೆಲ್ಲ ಅವ್ರು ಬಾರ್ಸುದು ಹಿಂಗ್ ನಾಟಕ ಮಾಡೋದು ಜನರಲ್ಲಿ ಇದ್ದದ್ ನೋಡಿ ನನಗೆ ಹೆಂಗ್ ಕೊಟ್ಟಾರ. ಇವ್ರೇನ್ ಮೊದ್ಲು ನಾಟಕ ಮಾಡ್ತಿದ್ದಿಲ್ರಿ ಖರೆ ಮತ್ ಬೇರೆ ಕಲೆ ಅವ್ರು ಇದನ್ನ ಬಾರ್ಸಕ್ ಹೋಗ್ತಾರ್ರಿ, ಕರಡಿ ಬಾರ್ಸಕ್ ಹೋಗ್ತಾರ್ರಿ ಅವ್ರು, ತಾಳ ಬಾರಿಸ್ತಾರ್ರಿ, ಅದನ್ನ ನೋಡಿ ಕೊಟ್ಟಾರ್ರಿ ನಮ್ಮಪ್ಪ. ನಿಮ್ಮ ಹೆಸರು ರೀ? ಶೋಭಾ ರೀ, ಪೂರ್ತಿ ಹೆಸರು ಶೋಭಾ ರುದ್ರಯ್ಯ ಸಾಲಿಮಠ್. ನಿಮ್ಗೆ ಸರ್ ಬಗ್ಗೆ ಖುಷಿ ಐತ್ರಿ? ಹ್ಞೂನ್ರಿ. ನೀವು ಆಗಲೇ ಒಂದು ಮಾತು ಹೇಳಿರಿ, ಜನರನ್ನ ಗಳಿಸ್ಯಾರು ದುಡ್ಡು ಗಳಿಸಿಲ್ಲ ಅಂತ ಹೇಳಿರಿ. ಜನರು ಬೇಕ್ರಿ, ಅದ ಮೇನ್ ಬಿಡ್ರಿ. ಆದ್ರೆ ಈಗ ಮನಿ ಖರ್ಚು, ಹಾಸ್ಪಿಟ್ಲು ಅತ್ ಹಿಂಗ್ ಬಂದಾಗ ದುಡ್ಡು ಬೇಕ್ರಿ. ಅವಾಗ ನಿಮ್ಗೆ ಕಷ್ಟ ಅನ್ಸಿದ್ದೈತೇನ್ರಿ? ಕಷ್ಟ ಮತ್ತೊಂದಿಟ್ಟು ಆಗೋದೇನ್ರಲ್ಲ, ಮೊದಲ್ ಕಷ್ಟ ಭಾಳ ಐತ್ರಿ. ನಾ ಫಸ್ಟ್ ಇವೆಲ್ಲ ಮನೆ ಬಿದ್ದಿತ್ತಿರದ ಇವ್ರಿಗೆ ಇಬ್ಬರಿಗೆ ಅಷ್ಟ ಅನ್ನ ಮಾಡಿ ಕೊಡ್ತಿದ್ರಿ, ನಮಗ ಗೊಂಜಾಳ ನುಚ್ಚು ಅಮಾಸಿಗೊಮ್ಮೆ ಅನ್ನ, ಅಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ಅನ್ನ, ಮತ್ತ ಅಷ್ಟ ಅನ್ನ. ಅವಾಗ ಹೋಳ್ಗಿ ಸ್ವಲ್ಪ ಮಾಡಿದ್ರೆ ಮತ್ ಗಂಡ ಮಕ್ಳು ತಿಂದ್ಮೇಲೆ ನಾವು ತಿನ್ನೋದು. ದಿವ್ಸ ಹಂಗ ಅಂದ್ರೆ ಊಟಕ್ಕೆ ಬಾಳ ಕಷ್ಟ ಇತ್ತು ಅಂದಂಗ. ಬಾಳ ಕಷ್ಟ ಇತ್ತು. ನಾ ಬಂದ್ಮೇಲೆ ಏನೈತಿ ಏನಿಲ್ರಿ. ಬಂದ್ ಒಂದ್ 7-8 ವರ್ಷ ನಮ್ಮಲ್ಲಿ ಬಂದವರೆಲ್ಲ ಒಬ್ಬರು ಯಾರು ಹಂಗ ಹೋಗಂಗಿಲ್ಲ. ಬಂದ್ ನಮ್ಮ ಮನ್ಯಾಗ ಈಗ ಅನ್ನ ರಗಡ ಐತ್ರಿ, ಬಂದವ್ರೆಲ್ಲ ಹಂಗ ಕಳ್ಸಂಗಿಲ್ಲ. ನಮ್ಮ ಬೇಕಾದವ್ರ ಇನ್ನು 10 ಮಂದಿ ಬರ್ಲಿಕ್ಕರೆ ಈಗ ಇವ್ರಿಗೆ ಎಜುಕೇಶನ್ ಆದ್ರೂ ಒಂದಿನ ಅವ್ರ ಕಾಲೇಜಿದ್ದು ಮೇಟಿಗೆ ಹೋಗಿಲ್ರಿ ನಾವು. ಧಾರವಾಡ ಈಗ ಬೆಳಗಾವಕ್ಕೆ 4 ವರ್ಷ ಇದ್ದಲ್ರಿ, ಹಮಾಲಿಗೆ ಹಮಾಲ್ರಗತಿ ಅದನ್ನ ಹೊತ್ಕೊಂಡು ಹೋಗಿ ಇಟ್ಟು ಬಂದ್ರಿ, ಹೊಳ್ಳಿ ತರಾಕ್ ಹೋಗಿ ಒಮ್ಮೆ ಹೋಗೇನ್ರಿ. ಆಗಿ ಇಂಜಿನಿಯರ್ ಮುಗಿದ್ಮೇಲೆ ಅಂದ್ರೆ ನನ್ನ ಏನು ಗೊತ್ತಿರ್ಲಿಲ್ರಿ ಹೊರಗಿನ ಪ್ರಪಂಚ ಏನಂತ. ನಮ್ಮ ಹುಡುಗರು ಮಂದಿ ಹುಡುಗರು ಹಂಗೋಬೇಕಾಗೈತ್ರಿ. ನನ್ನ ಮಗ ಬೆಂಗಳೂರಿಗೆ ಇದಾನ ಅಂತೇಳಿ ಬೆಂಗಳೂರಾಗ ನೌಕರಿ ಮಾಡಕೈತೆ 5-6 ವರ್ಷ ಆತ್ರಿ. ಈಗ ನಮ್ ಕಾಲಕ್ರಿ ಈಗ ಹೆಂಗೈತೆ ಅಂದ್ರ ರೀ, ನಮ್ಗ ಸಂತಿ ತರದ್ ಅಷ್ಟು ನಮಗ್ ಗೊತ್ತಾಗಲ್ಲ ರೀ. ನಮ್ ಮನಿ ಯಜಮಾನ್ರ ತಗೊಂಡ್ ಬರ್ಬೇಕ್ರಿ. ಅವಾಗೆಲ್ಲ ಇಲ್ಲ ರೀ, ಎಲ್ಲಾ ಸರ ಮಾಡೋದ್ರಿ. ಎಲ್ಲಿ ಹೊರ ಕಳ್ಸಂಗಿಲ್ರಿ ಯಾರನ್ನು. ನಾವ ಸಹ ತ್ರಾಸ ಮಾಡ್ಕೋತೀವ್ರಿ. ನೀವು ಈಕೇನ ಕಳಿಸಿಲ್ರಿ, ನಾವ್ ನಮ್ಮನ್ನ ಇವ್ರನ್ನ ಕಳಿಸಿವಿ. ಸ್ವಲ್ಪ ಹಿಂಗ ಹೋಗಿವ್ರಿ, ಹಿಂಗ ನಮ್ಮ ಆಯಿ ಉಡಿ ತುಂಬಾ ದೂರ ಎಲ್ಲಿ ಹೋಗಿಲ್ರಿ. ಈ ಗುಡಿಯಾಗ ಉಡಿ ತುಂಬಾತಾರಿ, ನಾ ಮುಂದ್ ಹೋಗ್ಲಾರ್ದ ಉಡಿ ತುಂಬಿಲ್ ನೋಡ್ರಿ. ಭಜನ ಹಾಡಾಕ್ ಹಚ್ಚಿರಲ್ಲಿ ಭಜನ ಚಾಲೋ ಐತ್ ಹೋಗೋಡ್ರಿಗೆ ಹೇಳ್ಬಾರ್ದ ಹಿಂಗಾಗೈತಿ. ಚೆನ್ನಾಗ್ ಫೋನ್ ಹಚ್ಚಿದ್ದತ್ಲ ನಿಮ್ಗ, ಯಾಕೋ ತಂಗಿ ಬರ್ಲಿಲ್ಲ ಕಳೆ ಅಂದ್ರು. ಇಲ್ರಿ ಹಿಂಗ ಸಂದರ್ಶನಕ್ ಬಂದಾರ ಅಜ್ಜಾರ್ದು, ಅದಕ್ಕೆ ಅಲ್ಲೇ ಕೂತಾರ. ಹಾಡ್ ಬರೋ ಒಂದ್ ಮತ್ತೊಂದ್ ಭಜನ ಹಾಡೆ ಊಟ ಮಾಡಿ ಈಗ ಒಂದ್ ಪದ ಆಡ್ತಾಳ ಕೇಳ್ರಿ, ಹಾಡಸ್ರಿ. ಕುಡಕ್ಕ ಗಂಡನ ಕಾಟ ಅದನ್ನ ಹಾಡ್ತಾಳ್ರಿ ಸಂಗೀತದಲ್ಲೇ. ಸ್ವಾಮಿಗಳು ಕುಡಿಯಂಗೆ ಎಲ್ಲ ಅದನ್ನ ಹಾಡ್ತೈತಿ, ಅಬ್ಸರ್ವ್ ಮಾಡ್ತಾರ್ರಿ. ಸರ್ ನೀವೀಗ ಒಂದ್ ನಾಟಕ ಮಾಡಕ್ ಹೋಗ್ಬೇಕಂದ್ರ ರೀ, ಒಂದ್ ದಿನ ಮುಂಚೆನ ರೆಡಿ ಇರ್ಬೇಕ್ರಿ. ಹ್ಞೂನ್ರಿ, ಒಂದಿನ ಮುಂಚೆ ರೆಡಿ ಇರ್ಬೇಕ್ರಿ. ಅವತ್ತು ಫುಲ್ ರಾತ್ರಿ ಎಲ್ಲ ಮಾಡ್ಬೇಕ್ರಿ, ಮುಂಜಾನೆ ಎದ್ದು ಮತ್ತೆ ತಗೊಂಡ್ ಬರ್ಬೇಕ್ರಿ. ಅದೆಷ್ಟು ಕಷ್ಟ ಅನ್ಸ್ತೈತ್ರಿ? ಕಷ್ಟ ಇರಲ್ಲ ರೀ. ಇವತ್ತು ಸಾಯಂಕಾಲ ನಾಟಕ ಐತಿ ಅಂದ್ರೆ ಇವತ್ತು ಚೆಂಚನಕ ಒಟ್ಟ ಏನು ಮಾಡಂಗಿಲ್ಲ ರೀ. ರೆಸ್ಟ್ ಮಾಡಿದ್ರಿ. ಸಾಯಂಕಾಲ ಇಲ್ಲಿ 5 ಗಂಟೆಗೆ ಅದು ಬಿಡ್ತೀವ್ರಿ, ಅವ್ರ ಊರಿಗೆ 8 ಅನ್ಬಿಟ್ಟು ಹೋಗ್ತೀವ್ರಿ. 9ಕ್ಕೆ ಊಟ, 10ಕ್ಕೆ ನಾಟಕ ಚಾಲು ರೀ. ಒಟ್ಟನ್ನು ಕೂಡಿಸ್ಬೇಕ್ರಲ್ಲ. ನಿಮ್ಗೆ ಅಲ್ಲಿ ಹೋದಾಗ್ರಿ ಊಟದ ವ್ಯವಸ್ಥೆ ಅದೆಲ್ಲ ಅನುಕೂಲ ಅಗದಿ ನಂಬರ್ ಯಾಕೆ ಕೊಡ್ತಾರೆ. ಒಂದೊಂದು ಕಡೆ ನಂಬರ್ ಯಾಕ್ರಿ, ಒಂದೊಂದು ಕಡೆ ಏನೂ ಇರಂಗಿಲ್ಲ. ಅಲ್ಲಿ ಪರಮಾತ್ಮ ನಮ್ಮದು ಏಕಾದಶಿ ರೀ, ಅಲ್ಲಿ ಅದೇನು ವಿಚಾರ ಮಾಡಂಗಿಲ್ಲ ರೀ. ಒಂದ್ ನಾಟಕ ಮಾಡ್ಬೇಕಾರೆ ಟೋಟಲ್ 3 ದಿನ ಎಫರ್ಟ್ ಇರ್ತೈತ್ರಿ. ಹ್ಞೂ ರೀ. ಆ ಎಫರ್ಟಿಗೆ ಒಂದು 1000 ರೂಪಾಯಿ ನಿಮ್ಗೆ ಓಕೆ ಅಂತ ಅನಿಸ್ತೈತೇನ್ರಿ ಪ್ರತಿಫಲ? ನಮ್ಮದು ಅದನ್ನು ನಮ್ದು ಅದಕ್ಕೆ ಉದ್ಯೋಗನ ಅದೈತಲ್ರಿ. ಮಾಡಿ ಎಷ್ಟು ಅದು $1 ರೂಪಾಯಿದು ಅದು ನೆಮ್ಮದಿ ಮಾಡಿ ಇರಬೇಕಲ್ರಿ. ಮತ್ತು ಇಲ್ಲಂದ್ರೆ ಇದನ್ನ ಮಾಡಕ್ಕೆ ಏನು ಬರೋದ್ರಿ ಅದಕ್ಕೆ. ಈಗ ನೀವು ಹೊರಗೆ ಹೋಗಿರ್ತೀರಿ, ಈಗ ನಾಟಕ ಮಾಡಕ್ ಹೋದಾಗ್ರಿ ಒಂದೊಂದ್ ದಿನ ಹುಡುಗರಿಗೆ ಆರಾಮ್, ಸಣ್ಣ ಹುಡುಗರು ಇದ್ದಾಗ್ರಿ ಹುಡುಗರದ ಆರಾಮ್ ಇರಂಗಿಲ್ರಿ. ನೀವು ಹಂಗ ಅನಿವಾರ್ಯವಾಗಿ ಹೋಗಬೇಕ್ರಿ. ನೀವು ಅಲ್ಲಿ ನಾಟಕೂ ಅದನ್ನ ಅಷ್ಟು ಕಂಪಲ್ಸರಿ ಅಲ್ಲಿ ಏನೈತಿಲ್ಲ, ಮುಖ ಚೇಂಜ್ ಮಾಡ್ಲಾರ್ದ ಅಲ್ಲಿ ಮಾತಾಡಬೇಕ್ರಿ, ಮಾಡಬೇಕ್ರಿ. ಮನ್ಯಾಗ ಇಲ್ಲಿ ಸತ್ತೈತೆ ಅಂದ್ರು ಅದನ್ನ ಮುಗಿಸ್ಕೊಂಡು ಬಂದ ಮನ್ ಕೊಡ್ಬೇಕ್ರಿ. ನಮ್ಮ ತಂಗಿ ಮಗ ಸತ್ರಿ, ಅದ ದಿನ ನಾಟಕ ರೀ. ಮಿರಾಜಂದ ಮಣ್ಣು ಕೊಟ್ಟಿವ್ರಿ. ಹೊಸೂರಿಗೆ ನಾಟಕ ಐತ್ರಿ, ಸಾಲಿಮನಿಗೆ 6 ಗಂಟೆಗೆ ಮಣ್ಣು ಆತ್ರಿ, 7 ಗಂಟೆಗೆ ಅರಿವಿ ಹಾಕೊಂಡು ಹೋಗ್ಬೇಕಾದ್ರಿ. ನಾವು ಇಲ್ರಿ 10,000 ಮಂದಿ ಅಲ್ಲಿ ಕೂತಿರ್ತೈತ್ರಿ. ಇಲ್ಲಿನ ಮನ್ಯಾಗ ಬೀಗ್ರಿ ಇದ್ರಿ, ಮನ್ಯಾಗ ಮಂದಿ ಕರೆ. ಅಂದ್ರೆ ನೀವು ಈ ಕುಟುಂಬಕ್ಕಿಂತ ಹೆಚ್ಚು ಅದಕ್ಕ ಬೆಲೆ ಕೊಡುದ್ರಿ. ಹೌದೌದ್ರಿ. 10,000 ಮಂದಿ ಅಲ್ಲಿ ಕುಂತ ಬರಿಗೆ ರಾಜಾಯ ಸ್ವಾಮಿಗಳು ಅಂತೇಳಿ ಇದ್ರಿ. ಕೃಷ್ಣಪಾಲ ಕಲಿಯುಗದ ಕೃಷ್ಣರವ, ಅವನ ಮಗ ಸತ್ರಿ. ಇಲ್ಲಿ ಸ್ಟೇಜ್ ಮೇಲೆ ಪಾತ್ರ ಮಾಡಕತ್ತಿದ್ರಿ ಅವನು. ಈ ನಾಟಕದ ಮೂಲ ಉದ್ದೇಶ ಹೇಳ್ತಾನ್ರಿ ನಿಮ್ಗೆ. ನಾಟಕ ಅಂದ್ರೆ ಏನ್ರಿ, ಒಟ್ಟ ಸ್ಟೇಜ್ ಮೇಲೆ ನಂಬಿಸಿ ಹೋಗ್ಬೋದ್ರಿ. ಆದ್ರೆ ಮನ್ಯಾಗ ನನಗೆ ಆರಾಮಿಲ್ಲ ತಪ್ಪಿಸಿನ ಅಂದ್ರೆ ಬಿಡಾಕ್ ಬರಂಗಿಲ್ಲ ರೀ. ಅದು ನಿಮ್ಗೆ ಈ ಹಿಂದೆ ನಾಟಕ ಮಾಡುವಾಗ್ರಿ ಇಲ್ಲಿ ಆರಾಮ್ ತಪ್ಪಿ ಅದನ್ನ ಆರಾಮ್ ತಪ್ಪಿದ್ ಇಟ್ಕೊಂಡು ಹೋಗಿದ್ದು ಯಾವಾಗ್ರಿ ಉದಾಹರಣೆ ಐತೆ? ಐತಲ್ರಿ.
ನಮಗೆ ಏನೋ ತ್ರಾಸಾದರೂ ಮುಂಚಿತವಾಗಿ ನಾವು ತೋರಿಸಿ ಹೋಗೋದು ಅಕಸ್ಮಾತ್ ಆರಾಮ ಆಗಿದ್ರೂ ಅದರ ರೂಪದಾಗ ಹೋಗಿ ನಾವು ನಾಟಕ ಮಾಡಬೇಕು ರೀ. ಸ್ವಲ್ಪ ನಮಗೆ ತ್ರಾಸ ಆಕೈತೆ ರೀ. ಹೆಂಗೆ ತ್ರಾಸ ಆಕೈತಿ ಅಂದ್ರೆ ಅದು ಜ್ವರ ಬರ್ತಿರ್ತಾವೆ, ಹಿಂದೆ ಹಂಗೆ ಗುಳಿಗೆ ತೊಗೊಳ್ಳೋದು, ಔಷಧ ತೊಗೊಳ್ಳೋದು, ಮತ್ತು ಶರೀರ ಜ್ವರ ಬಂದವ್ರ ಕೈಕಾಲು ಹರಿದು ಅದು ಇರತ್ತದ ರೀ. ಆದ್ರೂ ಅದನ್ನೆಲ್ಲ ತೋರ್ಲಾರ್ದಂಗೆ ನಾವು ನಾಟಕ ಮಾಡಬೇಕು ರೀ. ಈಗ ನೀವು ನಾಟಕ ರಾತ್ರಿ ಟೈಮ್ ಮಾಡೋದೈತ್ರಿ, ನೀವು ಎಲ್ಲ ನಿದ್ದಿಗಟ್ಟು ಫುಲ್ ಜರ್ನಿ ರೀ. ಅದ್ ನಿಮ್ಗೆ ನಿಮ್ಮ ಹೆಲ್ತ್ ಮ್ಯಾಗ ಏನಾರೇ ಪ್ರಾಬ್ಲಮ್ ಆಕತ್ತಿಲ್ಲ ರೀ. ಮತ್ತೆ ಮರ್ದನ ದವಾಖಾನೆಗೆ ಹೋಗೋದ್ರಿ, ಅಲ್ಲಿಂದ ಬಂದು ಗಾಡಿ ಹೇಳ್ದ ದವಾಖಾನೆಗೆ ತೋರಿಸ್ಬೋದ್ರಿ. ಮತ್ತು ಸಾಯಂಕಾಲ ಗಂಟೆ ಮತ್ತು 5 ಕೂಡ ಸಜ್ಜಾಗಬೇಕು. ಮುಂಚೆ ಎಲ್ಲ ನಿಮ್ಗೆ ಈ ಕುಟುಂಬ ನಡ್ಸಕ್ ಸ್ವಲ್ಪ ಕಷ್ಟ ಆಗೈತ್ರಿ. ಕಷ್ಟ ರೀ, ಭಾಳ ಕಷ್ಟ. ಅಂದ್ರೆ ಈ ನಾಟಕ ಮಾಡಿ ನೀವು ಗಳಿಸಿದ್ದತಿ ಏನಿಲ್ಲ ರೀ? ಇಲ್ಲ ರೀ, ಗಳಿಸಿಲ್ರಿ. ಜನರನ್ನ ಗಳಿಸಿರಿ, ಒಟ್ಟು ಬದುಕೇದಿವ್ರಿ ಇಷ್ಟ ರೀ, ಗಳಿಸಿಲ್ರಿ. ನಿಮ್ಮ ವೈಯಕ್ತಿಕತೆ ಹೇಳ್ರಿ ಕಲೆ ಅಂತಂದು ಏನು ಇತ್ತಾರ ಸಾಕು ನಾವು ಉಪವಾಸ ಬಿದ್ದು ಹಾಕೋದಕ್ಕ. ನಾ ನಾಟಕ ಮಾಡಿ ಬಂದು ಮತ್ತೆ ಭಿಕ್ಷೆ ಆಡ್ಬೇಕ್ರಿ. ಮಾತು ಇಲ್ಲಿ ಬಂದು ಭಿಕ್ಷೆಗೆ 9 ಬರೀ 10 ಬರೀ ಬಂದು ಮತ್ತೆ ಹೋಗ್ಯಾರೆ 4 ತಂದಾಗ ಊಟ ರೀ ಮನ್ಯಾಗ ಆಟ ಪರಿಸ್ಥಿತಿ ರೀ. ಈಗ ನೀವು ಈ ನಾಟಕ ಜೊತೆ ಏನಾರ ಬೇರೆ ಉದ್ಯೋಗ ಮಾಡ್ತಿದ್ರಿ? ಟೇಲರಿಂಗ್ ಮಾಡ್ತಿದ್ದೀನಿ ರೀ. ಟೇಲರಿಂಗ್ ಚಲೋ ಐತ್ರಿ ನಂದ. ಟೇಲರಿಂಗ್ ಚಲೋ ಐತ್ರಿ. ಈ ನಾಟಕದ ತೊಡಕನ ಅದು ಬಂದಾತ್ರಿ. ಅದನ್ನ ಬಿಟ್ರಿ ಇಲ್ರಿ, ಅದು ಬಂದು ಆತಂದ್ರೆ ಗಿರೇಕ್ ಕಳ್ಕೊಂಡಿವ್ರಿ ನಾವು. ಯಾಕಂದ್ರೆ ಊರಾಗ ಸ್ವಾಮಿಗಳು ಇರಂಗಿಲ್ಲ ಅಂತೇಳಿ ಅರಿಬಿ ಹಾಕೋದು ಬಂದ್ ಮಾಡಿರಿ. ಈಗ ನಾ ಅಂಗಡಿ ತಕೊಂಡು ಕೂತ್ರು ನನ್ನ ಕಡೆ ಅರಿಬಿ ಬರಂಗಿಲ್ಲ ರೀ. ಇದು ಮಗಲು ಇವ ನಮ್ಮೂರಿ ಅಂಗಡಿ ನಮ್ಮೂರಿ. ಒಂದು ಕಿರಾಣಿ ಇಬ್ರು ನಡೆಸ್ತಿದ್ರಿ. ಆಚೆ ಕಡೆ ನಾನು ಯಂತ್ರದ ಲೇಡೀಸ್ ಆ್ಯಂಡ್ ಜೈಂಟ್ಸ್ ಹೊಲಿತಿದ್ದೀನಿ ರೀ. ಎರಡು ಹೊಲಿತಿದ್ದೀನಿ ರೀ. ಈಗ ನಾನು ಏನು ಹಾಕಿಲ್ಲ, ಲೇಡೀಸ್ ಹೊಲಿತಾಳ್ರಿ. ಕೆಲವೊಂದಿಷ್ಟು ಜನ ಈಗಾದ್ರೂ ಕೆಲವೊಂದಿಷ್ಟು ಜನ ಇವ ಹೊಲ್ಕೊಡ್ಲಿ ಅಂತೇಳಿ ಯಾವಾಗ ಕೊಡ್ತೀರಿ ಕೊಡ್ರಿ ಅಂತೇಳಿ ಹಾಕಿ ಹೋಗ್ತಾರೆ. ಹಾಕ್ತಾರೆ. ಇದಕ್ಕೆ ಹತ್ತಿ ನಾಟಕ ಫೀಲ್ಡಿಗೆ ಬಂದ್ ಮಾಡತ್ತ ಒಂದು ಕಳ್ಕೊಂಡು ಮಾತಿದ್ರು ಇದನ್ನ ಹುಡ್ಕಾಡ್ಕೊಂಡು ಕೂತೀವ್ರಿ. ನೀವು ಈ ಬಯಲಾಟ ಜೊತೆ ರೀ ಮತ್ತೇನೇನು ಮಾಡ್ತೀರಿ? ಕರಡಿ ಮಜಲ್ ರೀ, ಸಂಬಾಳ ಕರಡಿ ಮಜಲ್ ರೀ, ಮತ್ತು ಭಜನ ಹಾಡಕ್ಕೆ ಹೋಗ್ತೀವ್ರಿ. ಕರಡಿ ಸಂಬಾಳ ಇವರೇ ಮತ್ತು ನಾಟಕ ಇದನ್ನ ಬಿಟ್ರೆ ಆಮೇಲೆ ಮದ್ವಿ ಸಮಾರಂಭ ಒಳಗೊಂದು ಆರ್ಕೆಸ್ಟ್ರಾ ಮಾಡಿ ಹೋಗ್ತೀನಿ, ಅದನ್ನು ಮಾಡ್ತಿದ್ದೀನಿ. ನಿಮ್ಮ ಇದು ಬಯಲಾಟದ ಇದ್ರೋಗ್ರಿ ಎಷ್ಟು ಜನದ ಟೀಮ್ ರೀ? ಅದ 12 ಜನ ರೀ. ಅವ್ರದ್ದೆಲ್ಲ ಹೆಂಗೆ ಅನುಕೂಲ ಐತ್ರ ಪರಿಸ್ಥಿತಿ? ಎಲ್ಲ ನಮ್ಮಂಗನ ರೀ. ಅವು 1-2-3 ಮಂದಿ ಆಸ್ತಿ ಇದ್ದವ್ರು ಅದಾರ. ಇನ್ನುಳಿದ ಎಲ್ಲರೂ ನಮ್ಮ ಲೆವೆಲನ ರೀ. ಎಲ್ಲ ದುಡ್ದತಿನ ಅವ್ರು ಎಲ್ಲರೂ. ಅವ್ರ ಬೇರೆ ಬೇರೆ ಉದ್ಯೋಗದವ್ರು ಬೇರೆ ಉದ್ಯೋಗ ಖಾಲಿದಾಗ ಮಾಡ್ತಾರೆ. ಇಲ್ದ ನಾವು ಆರ್ಥಿಕನ ರೀ ಪಾಪ. ನಮ್ಮ ತಿಂಗಳಿಗೆ ಇಷ್ಟು ಬರ್ತೈತಿ ಅಂತ ಇಲ್ಲ ಬಂದವರ 3 ಬರ್ದ್ರ ಇಲ್ಲ. ಮತ್ತೆ ಹುಡುಗರ 3 ಹುಡುಗರ ಫೀಸ್ ಅದ್ ಹೆಂಗ್ ಮಾಡಿರಿ ನೀವು? ದೇನೇ ತೆಗದನ್ರಲ್ಲ, ಎಜುಕೇಶನ್ ಲೋನ್ ಹಾಕಿನ್ರಲ್ಲ ಅಟ್ರ ಮೇಲೆ. 3 ಜನರ ಮ್ಯಾಗ ಎಜುಕೇಶನ್ ಲೋನ್ ಇಲ್ರಿ. ಇವನ ಮೇಲೆ ಒಬ್ಬನ ಮೇಲೆ ಹಾಕಲಿಲ್ರಿ. ಅವ ಡಿಗ್ರಿ ಅಟ್ಟ ಮಾಡಿದ್ರೆ ಇವ್ರು ಡಬಲ್ ಡಿಗ್ರಿಗೆಲ್ಲ ರೊಕ್ಕ ತೆಗದನ್ರಿ. ಅದನ್ನ 4-5 ವರ್ಷ ಅವರ ದುಡ್ದು ಅದನ್ನ 6 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ದೇನೇ ತೆಗ್ದೀನಿ ರೀ. ಅದು ಬಡ್ಡಿ ಅದು ಎಲ್ಲ ಕೂಡಿ 6 ಲಕ್ಷ ರೂಪಾಯಿ ಆಗೈತೆ ರೀ. ಇಬ್ಬರು ಅವ್ರ ನೌಕರಿಗೆ ಹತ್ತಿದ ಮೇಲೆ ರೀ ಅವ್ರ ಬ್ಯಾಂಕಿನ ದೇನೆ ಮುಟ್ಸಿರ್ರಿ. ಮುಟ್ಟಿಸಿ ಕುಲ್ಲ ಆದ್ಮೇಲೆ ಕೂಡ ನನ್ನ ಮನೆ ರಿಪೇರ್ ಮಾಡ್ಕೊಂಡ್ರಿ. ಮತ್ತು 3-4 ಲಕ್ಷ ದೇನೆ ಮಾಡ್ಕೊಂಡ್ರಿ. ಈ ಹಳಿ ಮನಿ ಇರಿದ್ರಿ? ಹಳಿ ಮನಿ ಎಲ್ಲ ರಿಪೇರ್ ಮಾಡಿದೀವ್ರಿ. ಮತ್ತೆ ಅವ್ರಿಗೆ ತ್ರಾಸ ಆಕತ್ರಿ ಹೋಗಾಕಿ ಇವಾಗ ಅಜ್ಜಾಗ ಹುಷಾರಿಲ್ಲಲ್ರಿ, ಅದಕ್ಕ ಇವಾಗ ಟಾಯ್ಲೆಟ್ ರೂಮ್ ಎಲ್ಲ ಮಾಡೋ ಸಂಬಂಧ ಇದನ್ನೆಲ್ಲ ತೆಗೆದು ರೆಡಿ ಮಾಡ್ಯಾರ. ಈಗ ಮಾಡ್ಯಾರ. ಇವಾಗ ಇದ್ರದ್ದು ಈಗ 1 ವರ್ಷ ಆತ್ರಿ. ಇದೆಲ್ಲ ಹಳಿದ್ರಿ? ಎಲ್ಲ ಒಟ್ಟ ಹಳಿದಾರೆ. ಅದ್ರ ಹೊಸ ಕಟ್ಟಿಗೆ ಹಾಕಿ ಮತ್ತೆ ಸ್ಲಾಪ್ ಹಾಕಿನ್ರಿ. ಮ್ಯಾಲ ಸ್ಲಾಪ್ ಐತ್ರಿ. ಎಷ್ಟು ವರ್ಷ ಹಳಿ ಮನಿ ಇತ್ರಿ ಇದು ಮುಂಚೆ? 50 ವರ್ಷ ರೀ. 50 ವರ್ಷ ಹಳಿ ಮಳಿ ಕಟ್ಟಿದ್ದೇನ್ರಿ? ಅವ್ರು ಕಟ್ಟಿಸಿದ್ರಿ. ಮನಿ ಬೀಳಾಕೈತ್ರಿ. ಒಳಗೆ ಬಿದರ್ ಇದ್ರ ಒಳಗೆ ಹೊರಗೆ ಊರಾನ ಮಂದಿನ ಕಟ್ಟಿಸ್ಯಾರ್ರಿ. ಭಕ್ತರ ಪಟ್ಟಿ ಹಾಕಿ. ಅಂದ್ರೆ ನೀವು ಜನರನ್ನ ಜಾಸ್ತಿ ಸಂಪಾದನೆ ಮಾಡಿರಿ. ಒಟ್ಟ ಜನರನ್ರಿ ಜನರನ್ನ ಬಿಟ್ರೆ ನಮ್ಮ ಕಡೆ ಏನೂ ಇಲ್ಲ. ನಾವ್ ಎಲ್ಲಿ ಬೇಕಾದ್ರೂ ನಾಳೆ ನಾವು ಸಾಧ್ಯ ಹೋದ್ರೆ ಜಾಗ ಸಕರ್ ಸಾಲಂಗಿಲ್ಲ ಅನ್ರಲ್ಲ ನಿಂದ್ರಾಕ. ಆ ಟೈಪ್ ಮಂದಿ ಕೂಡ್ತದ್ರಿ. ಅದನ್ನ ಒಂದ ಗಳಿಸಿದೀವಿ. ಈಗಿನ ಹೆಂಗ್ ಹುಡುಗರಿಗೆ ಏನ್ ಹೇಳ್ತೀರಿ ನೀವು ರೀ? ಈಗಿನ ಹುಡುಗರಿಗೆ ಈ ಯಾವನ್ನತ್ತು ಮನೋರಂಜನೆದಾಗ ಇರ್ಬೇಕಂತ ಹೇಳ್ತೇನೆ ರೀ. ಬರೀ ನೀವು ಕಡೆ ಓದೋದು ಬೇಡ ಅಂತಲ್ಲ, ಓದ್ರಿ, ಒಳ್ಳೆ ತಂದೆ ತಾಯಿ ಮಾರ್ಗನಾಗ ಇರ್ರಿ. ಈಗ ನೀವು ಏಕದಮ್ ನೀವು ಈಗ ನಾಟಕ ಭಜನಾ ಪ್ರವಚನ ಅಂದ್ರೆ ಅವ್ರಿಗೆ ಅಲರ್ಜಿ ರೀ. ಇವು ನಾಟಕ ಭಜನಾ ಪ್ರವಚನ ರೀ. ಇವು ಮೊದಲು ನಾವು ಅಳವಡಿಸ್ಕೊಂಡಿವಿ ಅಂದ್ರೆ ನಾವು ಮನುಷ್ಯರಾಗಿರ್ತೀವಿ ರೀ. ಯಾಕಂದ್ರೆ ಬರೀ ಓದು ಕಾಲೇಜ ಓದು ಆತಂದ್ರೆ ಅಷ್ಟು ಮೈಂಡ್ ಇದಿರಂಗಿಲ್ಲ ರೀ.
ಬರೀ ನಾ ಅದನ್ನ ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿ ನಾನು ಓದಿ ಮನೋರಂಜನೆ ಕಡೆನೂ ಸ್ವಲ್ಪ ಇರ್ಬೇಕ್ರಿ ಅವಾಗಿದ್ದು. ಯಾಕಂದ್ರೆ ಮನೋರಂಜನೆದಾಗ ಇತ್ತಂದ್ರೆ ಮನುಷ್ಯ ಎನರ್ಜಿ ಇರ್ತೈತ್ರಿ. ಅಧ್ಯಾತ್ಮ ಓದೋದು ಸ್ವಲ್ಪ ತಂದೆ ತಾಯಿ ಪ್ರವಚನ ಆಧ್ಯಾತ್ಮ ಏನು ಹೇಳ್ತೈತೆ ಅಂದ್ರೆ ತಂದೆ ತಾಯಿ ನೋಡಬೇಕು, ಮನೆ ಕಡೆ ನೋಡ್ಕೋಬೇಕು, ಇದನ್ನು ಹೇಳ್ತೈತ್ರಿ. ಈ ಮನೋರಂಜನೆ ಕಾರ್ಯಕ್ರಮ ಅಲ್ಲಿಯೂ ನಾಟಕದಾಗ ಒಂದು ಸನ್ನಿವೇಶ ಸುಮಾರು ಬರ್ತೈತಿ, ಒಂದು ಸನ್ನಿವೇಶ ಚಲೋ ಬರ್ತೈತಿ ರೀ. ಅಲ್ಲಿಯೂ ಮನೆ ಪ್ರವೇಶನ ಇರ್ತೈತಿ ರೀ. ಇದನ್ನೆಲ್ಲ ನೋಡಿ ಸ್ವಲ್ಪ ನಮ್ಮ ಮೈಂಡನ್ನು ಫ್ರೆಶ್ ಆಗಿರ್ತೈತಿ. ಬರೀ ಯಾವತ್ತು ಬುಕ್ ನೋಡೋದು, ಕಾಲೇಜ್ಗೆ ಹೋಗೋದು, ಬರೀ ಅದನ್ನು ದಣಿಗೆ ಮಾಡೋದಂತ ಯಾವತ್ತು ಇರತೈತಿ ರೀ. ಈಗಿನ ಪೀಳಿಗೆ ಇದನ್ನಾಗ ಈ ನಮ್ಮ ಕಡೆ ಪೀಳಿಗೆ ಇದ್ರ ಕಡೆ ತೊಡಗಬೇಕಂತ ನಾ ಹೇಳ್ತೇನೆ. ಇದರಿಂದ ಮತ್ತು ಇದರನಷ್ಟ ಆನಂದ ಎದುರಾಗಿಲ್ಲ ರೀ. ಈಗ ನಾವು ಬಾರ್ಸಕ್ಕೆ ಹೋಗ್ತೀವ್ರಿ, ಈಗ ನಾವು ನಾಟಕ ಹೋಗ್ತೀವ್ರಿ, 12 ತಾಸು ನಾವು ಇಲ್ಲೋಡ್ರಿ ಮನ್ಯಾಗ ಏನೈತಿ ಅಂದ್ರೆ ನಮ್ಗೆ ಅಲ್ಲಿ ದಾದಿರಂಗಿಲ್ಲ ರೀ. ನಾವು ಒಂದು ದೊಡ್ಡ ಗೌಡಿಕೆ ಮಾಡಿದಂಗೆ ಇರ್ತಂದ್ರೆ ನಾ ಅಲ್ಲಿ ಭಾಳ ನೆಮ್ಮದಿ ರೀ ಜೀವನ. ಮತ್ತು ಮನೆಗೆ ಬಂದ್ಮೇಲೆ ನಮ್ಮ ಜೈಂಜಟ್ ಇರವಲ್ದಾಕರೆ ಆದ್ರೆ ಒಂದು 8 ತಾಸು ರಿಲ್ಯಾಕ್ಸ್ ಇರ್ತೀವಿ ನಾವು. ಮತ್ತು ಬಾರ್ಸಕ್ಕೆ ಹೋಗಿ ಅದಕ್ಕೆ ಹೋಗ್ತೀವ್ರಿ, ಭಾಳ ಆನಂದ ರೀ. ಗಂಡ ಹೆಂಡತಿ ಸಂಬಂಧಿಕಿತ ಕಲಿಯೋದ್ರೊಳಗೆ ಜೀವನ ಆನಂದ ಐತಿ ರೀ. ಮನೋರಂಜನೆ ಎದಕ್ಕೆ ಮಾಡ್ರಿ ನಾನು ಕೊರೋನಾ ಟೈಮ್ದಾಗ ಭಾಳ ತ್ರಾಸ ಆತಂದ್ರಿ. ಅದನ್ನ ಹೆಂಗ್ ನಿಭಾಯಿಸ್ಕೊಂಡ್ರಿ ನೀವು ರೀ? ಹಿಂಗಾರಲ್ಲೇ ಮತ್ತೇನು ಇದ್ದಷ್ಟಾಗ ಕಾಲ ಕಳೆದಿವ್ರಿ. ಮತ್ತೇನು ಅವಾಗ ಯಾವ ನಾಟಕದ ಯಾವ ನಾಟಕ ಇಲ್ರಿ. ಹುಡುಗರು ಎಲ್ಲರೂ ಮನೆಗೆ ಬಂದ್ರೆ ಹುಡುಗರು ಎಲ್ಲರೂ ಇಲ್ಲೇ ರೇಷನ್ ಅಕ್ಕಿ ರೀ, ಗೌರ್ಮೆಂಟ್ದವ್ರು ಅಕ್ಕಿ ಕೊಟ್ಟಿದ್ರೆ, ಮೋದಿಯವ್ರ ಪುಣ್ಯದಿಂದ ಅಕ್ಕಿ ಅನ್ನ ಸಾರ ಆಯ್ತು ತಂಗಿ ಹೋಗ್ಬೇಕು ಆಸೆ ಅದಾಳ್ರಿ. ಇಲ್ಲಿ ತೋಟಗಳು ಕಾಯಿಪಲ್ಲೆ ತರ್ತಿದ್ರಿ. ಮೋದಿಯವ್ರ ಪುಣ್ಯದಿಂದ ಊಟಕ್ಕೆ ಏನು ತೊಂದರೆ ಆಗಲಿಲ್ಲ. ಟೆನ್ಷನ್ ಬರ್ತದೆ ನಿಮ್ಗೆ. ಏನಾದ್ರು ದವಾಖಾನೆದು ಖರ್ಚು ಬರ್ತವೆ, ಸ್ವಲ್ಪ ತೊಂದರೆ ಹಾಕಿದ್ರೆ ಇವ್ರ ಸಂಬಂಧ ಗಳು ಹಾಕಿದ್ದೀವಿ ರೀ. ಅಂದ್ರೆ ಡಾಕ್ಟರ್ಗಳು ಯಾರು ಮನೆಗೆ ಬರ್ತಿದ್ದಿಲ್ಲಲ್ರಿ. ಇವ್ರನ್ನ ಒಮ್ಮೆ ಕನಕ ರೆಡ್ಡಿಲಿ ಓದಿ ಅಡ್ಮಿಟ್ ಮಾಡಿದ್ದೀವಿ ರೀ. ಯಾಕಂದ್ರೆ ಈಗಿನ ಪೀಳಿಗೆಗೆ ಇದಂದ್ರೆ ಆಗೇ ಬರಂಗಿಲ್ಲ. ಈ ನಾಟಕ ಗಾಡಿ ತೊಗೊಂಡು ಹೋಗ್ತೀವಿ ರೀ, ಮ್ಯಾಲಿನ ಪೆಟ್ಟಿಗೆ ತಬಲ ನೋಡಿ ಈ ವಾರಿಯವ್ರ ಒಟ್ಟ ನಿಂದ್ರಂಗಿಲ್ಲ ರೀ. ನೀವು ನಾಟಕ ಸಜ್ಜ ಆದ್ರೂಪ್ಲೇನ ಇದೇನು ನಾಟಕ ಮಾಡಕ್ಕೆ ಬಂದವ್ರು ಏನೋ ಭಜನೆ ಹಾಡಕ್ಕೆ ಬಂದವ್ರು ಅಂತ ಕೇಳ್ತಾರೆ ನಮ್ಮನ್ನು. ನಾಟಕ ಅಂದ್ರೆ ಹೆಂಗೆ ಬೇಕಂದ್ರೆ ಈ ಸಂಗೀತ ಬಳಗ್ರಿ 3-4 ಮಂದಿ ಹೆಂಗಸರು ಅರ್ಧ ಡ್ರೆಸ್ ಹಾಕೊಂಡು ಡ್ಯಾನ್ಸ ಅವ್ರಿದ್ರೆ ಅಷ್ಟೇ ಇಂಥವ್ರು ಕೊಂಡಿರ್ತಾರೆ. ನಮ್ಮ ನಾಟಕ ಹಾರ್ಮೋನಿಯಮದು ನೋಡಿರಂದ್ರೆ ಯಾರು ನಿಂದ್ರಂಗ ಇಲ್ರಿ. ಈ ವಾರಿಗೆ ಅವ್ರು ಏನೈತಿ ಹಾರ್ಮೋನಿಯಮ್ನ ಬೇಕು, ತಬಲಾನೇ ಬೇಕಂತೇಳಿ ನಮ್ಮನ್ನ ಬೆಲೆ ಕೊಡ್ತಾರೆ. ಈಗ ನಿಮ್ ನಾಟಕಕ್ಕೆ ರೀ ಸೀಸನ್ ಅಂತ ಏನೈತೇನ್ರಿ? ಹಾಂ ರೀ, ಯಾವ ಟೈಮ್? ಯುಗಾದಿಯಿಂದ ಕಾರ್ಯನಿಮಿತ್ತಕ ರೀ. ಇದು ದೊಡ್ಡ ಸೀಸನ್ ರೀ. 2-3 ತಿಂಗಳು ರೀ. 2 ತಿಂಗಳದಾಗ ಈಗ ಸದ್ಯ ನಾವು ಯುಗಾದಿಯಿಂದ ಈಗ ಪ್ರೆಸೆಂಟ್ ಆಡಿದ್ದಾರೆ 35 ನಾಟಕ ಆಡೀನಿ ರೀ. ಯುಗಾದಿ ಅಮಾಸಿಂದ ಇಲ್ಲಿ ತಕ ರೀ. ಈಗ 2 ದಿನ ತಟ್ಟ ಖಾಲಿ ಆಗೀನಿ ರೀ. ಈಗ ಒಟ್ಟ ಅಂದ್ರೆ ಮಳೆ ಸುರು ಆತರ ಲ್ಯಾಬ್ಸ್. ಈಗ ಎಲ್ಲೇ ಹೊಂಟಿದ್ರಿ? ಈ ಪೂರ್ವದಲ್ಲಿ ಶ್ರಾವಣದಾಗ ರೀ ಒಂದು 4-5 ಕಾರ್ಯಕ್ರಮ ಮಾಡ್ತಿದ್ದೀನಿ ರೀ. ಶ್ರಾವಣ ಸೋಮವಾರ ರೀ. ಚೌತ್ಯಾಗನಕ 11 ದಿನ ಗಣಪ ಹೋಗೋತಾಗ ಏಕ ಕಂಟಿನ್ಯೂ ಇರ್ತಿದ್ದು ರೀ. 1ನೇ ಗಣಪ ಹಿಡ್ಕೊಂಡ್ರಿ 11ನೇ ಗಣಪ ಹೋಗೋತಾಗ ಇರ್ತಿದ್ದು ರೀ. ಈಗ ಒಂದು 4-5 ವರ್ಷ ಆಯ್ತು ಒಟ್ಟ ಎಲ್ಲ ಬಂದಾಗ್ಬಿಟ್ರಿ. ಈ ದೊಡ್ಡ ಸೀಸನ್ ನಾಟಕ ಅಂದ್ರೆ ಯುಗಾದಿಯಿಂದ ಕಾರಣವಿ. ನಮ್ಗೆ ಇನ್ಕಾತನ ರೀ ಬಯಲಾಟದ ಬಗ್ಗೆ ತಿಳಿಸ್ಕೊಟ್ಟಿದ್ಕ್ರಿ, ಆಮೇಲೆ ನಿಮ್ಮ ಜೀವನ ಬಗ್ಗೆ ಹೇಳಿಕೊಟ್ಟಿದ್ಕ್ರಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು. ನೀವೊಂದು ಹಾಡ ಹಾಡ್ತೀರಿ ಒಂದ್ರಿ? ಹ್ಞೂ ರೀ. ಕೂಡಕ ಗಂಡನ ಕಾಟ ದಿನ ಮನಿಯಾಗ ಬಡಿದಾಟ, ಕೂಡಕ ಗಂಡನ ಕಾಟ ದಿನ ಮನಿಯಾಗ ಬಡಿದಾಟ, ಕುಡದ ಬಂದು ಬಾಗಿಲ್ಕ ನಿಂತು ಬೈತಾನ ಕೆಟ್ಟ ಕೆಟ್ಟ, ಕುಡದ ಬಂದು ಬಾಗಿಲ್ಕ ನಿಂತು ಬೈತಾನ ಕೆಟ್ಟ ಕೆಟ್ಟ, ಕಂಠ ಪೂರ್ತಿ ಕುಡದ ಬರತನ ಸರ್ವರಾತ್ರಿಯೊಳಗ, ಕಂಠ ಪೂರ್ತಿ ಕುಡದ ಬರತನ ಸರ್ವರಾತ್ರಿಯೊಳಗ, ಆರ್ತನ ಇಸ್ಬೇಟ ಹೆಂಡತಿ ಒಡವೆ ಅಡ ಇಟ್ಟ, ಆರ್ತನ ಇಸ್ಬೇಟ ಹೆಂಡತಿ ಒಡವೆ ಅಡ ಇಟ್ಟ, ಇಂಥವರಿಗೆ ಬುದ್ಧಿ ಕಲಿಸ್ಬೇಕಾದ್ರ ತಂಗಿ, ಇಂಥವರಿಗೆ ಬುದ್ಧಿ ಕಲಿಸ್ಬೇಕಾದ್ರ ತಂಗಿ ಸಂಘ ಮೊದಲ ಕಟ್ಟ, ಧರ್ಮಸ್ಥಳ ಸಂಘ ಮೊದಲ ಕಟ್ಟ, ಕುಡಕ ಗಂಡನ ಕಾಟ ದಿನ ಮನಿಯಾಗ ಬಡಿದಾಟ, ಕುಡಕ ಗಂಡನ ಕಾಟ ದಿನ ಮನಿಯಾಗ ಬಡಿದಾಟ, ಕೊಡದ ಬಂದು ಬಾಗಿಲ್ಕ ನಿಂತು ಬೈತಾನ ಕೆಟ್ಟ ಕೆಟ್ಟ, ಕೊಡದ ಬಂದು ಬಾಗಿಲ್ಕ ನಿಂತು ಬೈತಾನ ಕೆಟ್ಟ ಕೆಟ್ಟ, ಹೇಮಾವತಿ ಅಮ್ಮನವರ ಯೋಜನೆ ಜಾರಿಗೆ ತಂದಾರ, ಹೇಮಾವತಿ ಅಮ್ಮನವರ ಯೋಜನೆ ಜಾರಿಗೆ ತಂದಾರ, ಹಳ್ಳಿ ಹಳ್ಳಿಗೆ ಕಾರ್ಯಕರ್ತಕರಿಟ್ಟಾರ,
ಹಳ್ಳಿ ಹಳ್ಳಿಗೆ ಕಾರ್ಯಕರ್ತಕರಿಟ್ಟಾರ, ಮಹಿಳೆಯರ ಕಷ್ಟ ಸುಖಗಳ ಕಣ್ಣಾರೆ ಕಂಡಾರ, ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತಂದಾರ. ಕೊಡಕ ಗಂಡನ ಕಾಟ ದಿನ ಮನಿಯಾಗ ಬಡಿದಾಟ, ಕೊಡಕ ಗಂಡನ ಕಾಟ ದಿನ ಮನಿಯಾಗ ಬಡಿದಾಟ, ಕೊಡದ ಬಂದು ಬಾಗಿಲ್ಕ ನಿಂತು ಬೈತನ ಕೆಟ್ಟ ಕೆಟ್ಟ, ಕೊಡದ ಬಂದು ಬಾಗಿಲ್ಕ ನಿಂತು ಬೈತನ ಕೆಟ್ಟ ಕೆಟ್ಟ. ಗ್ರಾಮಕ್ಕ ಬಂದಾರ ಬಡವರ ಉದ್ಧಾರ ಮಾಡ್ಯಾರ, ಗ್ರಾಮಕ್ಕ ಬಂದಾರ ಬಡವರ ಉದ್ಧಾರ ಮಾಡ್ಯಾರ. ವೀರೇಂದ್ರ ಹೆಗಡೆಯವರ ಸತಿ ಹೇಮಾವತಿ ಅಮ್ಮನವರ, ವೀರೇಂದ್ರ ಹೆಗಡೆಯವರ ಸತಿ ಹೇಮಾವತಿ ಅಮ್ಮನವರ, ದೇವತಾ ಸ್ವರೂಪಿ ಎಂದು ಜನರು ಜಗತ್ಗೆ ಸಾರ್ಯಾರ, ದೇವತಾ ಸ್ವರೂಪಿ ಎಂದು ಜನರು ಜಗತ್ಗೆ ತಿಳಿಸ್ಯಾರ. ಕೊಡಕ ಗಂಡನ ಕಾಟ ದಿನ ಮನಿಯಾಗ ಬಡಿದಾಟ, ಕೊಡಕ ಗಂಡನ ಕಾಟ ದಿನ ಮನಿಯಾಗ ಬಡಿದಾಟ, ಕೊಡದ ಬಂದು ಬಾಗಿಲ್ಕ ನಿಂತು ಬೈತನ ಕೆಟ್ಟ ಕೆಟ್ಟ, ಕೊಡದ ಬಂದು ಬಾಗಿಲ್ಕ ನಿಂತು, ಕೊಡದ ಬಂದು ಬಾಗಿಲ್ಕ ನಿಂತು ಬೈತನ ಕೆಟ್ಟ ಕೆಟ್ಟ. ಧನ್ಯವಾದಗಳು. ನೀವು ಇಲ್ಲಿ ಬಂದ್ಮೇಲೆ ಕಲ್ತಿದ್ರಿ ಇದನ್ನೆಲ್ಲ? ನೋಡ್ರಿ ನಮ್ಮ ಯಜಮಾನ್ರ ಕಲಿಸ್ಯಾರ. ಎಷ್ಟು ವರ್ಷದಿಂದ ಹಾಡ್ತೀರಿ? ಈಗ ಒಂದ್ 5-6 ವರ್ಷ ಆತಲ್ರಿ. 5-6 ವರ್ಷ. ಥ್ಯಾಂಕ್ಸ್ ರೀ ಮೇಡಮ್. ಧನ್ಯವಾದ. ಅಂದ್ರೆ ಮೂಡ್ ಆಪ್ ಆಗಿತ್ರಿ ನಮ್ದು. ಐರಿನ್ ಆಗಿದ್ದಿಲ್ಲ, ಒಬ್ರು ನಮ್ಮ ಕಡೆ ಲಕ್ಷ ಕೊಡ್ತಿಲ್ಲ. ಏನೋ ಒಂದು ಟೀಮ್ ಅದ, ಗಣಪತಿ ಒಂದು ಟೇಲರ್ನ್ಯಾಗ ಕುಂಡಿಸ್ಕೊಂಡು ದೊಡ್ಡ ದೊಡ್ಡ ಬಾಕ್ಸ್ ಹಚ್ಕೊಂಡು ಬೈಕ್ ತೊಗೊಂಡು ಬಂದ್ರಿ. ನಮ್ಮ ಕಲ್ಲೋಳಿ ಮಾಂತೇಶ್ ಅಂತೇಳಿ ಸಂಬಳ ಬರ್ಸ್ತಾರಲ್ಲ, ನಾವು ಸಂಬಳ ಬರ್ಸಾಕತ್ತಿದ್ದ, ನಾವು ತಾಳ ಬರ್ಸೋದಿಲ್ರಿ. ಮೈಕ ತಗೊಂಡ್ರಿ, ನಾನು ತಗೊಂಡು ವೇದಿಕೆ ಮೇಲೆ ಗಣಪತಿ ಮ್ಯಾಲ ಕುಂಡಿಸಿರು. ಏನು ಹಾಡ ಶುರು ಮಾಡಿನ್ರಲ್ಲ, ನಿಮ್ಮ ಮುಂದೆ ಹೇಳ್ತಾನೆ ಒಂದು 2 ಪದ ಹಾಡು ಕೊಡ್ತಾರಿ, ನೋಟಿನ ಸುರ್ಮಳೆ ರೀ. ಹಾಡವ್ರು ಎಲ್ಲಿಯವ್ರು ಬಂದವರು, ಎಲ್ಲಿಂದ ತರಿಸಿರಿ. ನಿಮ್ಮ ಮುಂದೆ ಹೇಳ್ತಾನೆ 1 ತಾಸಿನಾಗ ರೀ ಕಂಡಾಪಟ್ಟಿ ಐರಿ ಮಾಡ್ಕೊಂಡ್ರಿ. ಹಾಡವ್ರು ಎಲ್ಲಿಯವ್ರು ಬಂದಾರ ಊರಾನ ಮಂದಿ ಎಲ್ಲ ನೋಡಕ್ ಬರಾಕೈತಿರಿ. ನಂತರ ಬಾರಿಸೇನ್ರಿ, ಮೈಕ್ ಏನು ಸಿಕ್ತಿರ ಅದ್ರ ತಕ್ಕ ಬಾರ್ಸಾಕತ್ತಿದ್ದ ಅವ ಸಂಬಳ. ಬರೀ ಮೈಕ್ನಾಗ ಒಳ್ಳೆ ಹಾಡಿನ, ಏನು ಹಾರ್ಮೋನಿಯಂ ಇಲ್ಲ, ಕ್ಯಾಶು ಇಲ್ಲ, ಏನೂ ಇಲ್ಲ. ನನ್ನ ನೋಡಿ ಊರಾನ ಹುಚ್ಚ ಹುಡುಗರ ಯಾತ್ರೆ ಹಾಡಾಕತ್ತಿದ್ರು ಅವು. ಇನ್ನು ಮುಂದೆ ನನಗೆ ಆಗ ಸ್ವಲ್ಪ ಆನಂದ ಆತ್ರಿ ನನಗೆ. ಈಗ ನಾ ಹಿಂಗಾಗಿ ಏನಾಕತ್ತಂದ್ರೆ ಒಟ್ಟ ಕಮ್ಮ ಮೈಕ ಸೌಂಡ್ ಬಾಕ್ಸ್ ಇದು ಹೋಗ್ತಿದ್ರಿ ನಾವು. ಒಟ್ಟು ಏನಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರಿ. ಸುಮ್ಮನೆ ನನಗೆ ಹಿಂದೆ ನನಗೆ ಬ್ಯಾಲೆನ್ಸ್ ಬೆಂಬಲ ಇಲ್ರಿ. ಏನೇನು ಮಾಡಕ್ಕೆ ಹೋಗ್ತಾರೆ, ಇನ್ನು ಸಂಗಡಿಗರು ಬೇಕು. ಸಂಗಡಿಗರ ಪೇಮೆಂಟ್ ಅದ ಅಂದ್ರೆ 2,000 ರೂಪಾಯಿ ಅದಾವ್ರಿ. 1 ತಾಸಿನ ಕಾರ್ಯಕ್ರಮ ಬಂದ್ರೆ ಅದ ಕ್ಯಾಶು ಆತು ಪೇಡ ಅಂತಂದ್ರೆ 2,000 ರೂಪಾಯಿ. ಈಗ ನಮಗೆ ಲೋಕಲ್ ಕಲಾವಿದ್ರು ಅಂದ್ರೆ ನಮ್ಗೆ ಅಷ್ಟು ಪ್ರೋತ್ಸಾಹ ಇರಂಗಿಲ್ಲ. ಹೊರಗಡೆ ನಂದೆಲ್ಲ ನಾ ಎಲ್ಲ ದೊಡ್ಡ ಗೌಡಿಕೆ ಮಾಡ್ತಾನೆ ರೀ. ನಮ್ಮ ಲೋಕಲ್ ನಮಗೆ ಇದ್ರ ದಡ್ಡನ ಗಿಡನ ರೀ ನಾವು. ಹಿಂಗರ್ದ ಜನ ಸಲ ನಮ್ಮ ಒಟ್ಟು ಹೊರಗೆ ಹೋಗೋದು ಜಾಗನ ಕಾಲು ಗೀಚಾಗಿಲ್ಲ. ಪ್ರತಿಯೊಂದ್ರಾಗ ಎದಕ್ಕೆ ಬೇಕಾದ್ರೆ ಹೋದ್ರಲ್ಲಿ ಮತ್ತೆ ಎದಕ್ಕೂ ಹಿಂದ ಅವ ಅದನ್ನ ನೋಡಿದ್ರೆ ಹೆಮ್ಮೆ ಅನ್ಬೇಕ್ರಿ. ನಾವು ಅನ್ಕೊಂಡಿರ್ತೀರಿ ಒಂದೊಂದ್ಸತಿ ಏನ್ ಮಾಡ್ಯಾರ ಇವ್ರು, ಇದನ್ನೆಲ್ಲ ಮಾಡಿ ಇಷ್ಟ ಕಷ್ಟಪಟ್ಟಿದಾರ. ನೋಡ್ತಿರ್ತೀವಲ್ರಿ ಹೊರಗಡೆ ಅನಿಸ್ತೈತ್ರಿ, ಇವ್ರು ಇಷ್ಟೆಲ್ಲಾ ಮಾಡಿದಾರು ಆದ್ರೂ ಎಷ್ಟ್ ಕಷ್ಟ ಪಡಾಕ್ತಾರ, ಏನಕ್ ಬೇಕಾಗಿತ್ತು ಅಂತ ಅನಿಸ್ತೈತ್ರಿ. ಹಿಂಗ ಇವಾಗ ಯಾರ ಬಂದ್ರ ಸಮೂಹ ನೀವ್ರಿ ಎಷ್ಟು ಒಳ್ಳೆ ಕಲಾವಿದ್ರಿ ಅಂದ ತಕ್ಷಣ ಮತ್ ನಮ್ಗ ಸಮಾಧಾನ ಆಕೈತಿ. ಓಕೆ ಇದನ್ನಾದ್ರೂ ಮಾಡಿದಾರಲ್ಲ, ನಮ್ನ ಇಷ್ಟ ಚೆನ್ನಾಗ್ ನೋಡ್ಕೊಂಡಿದಾರಲ್ಲ ಅನ್ಸ. ಅದೇ ರೀ ನಾವು ಹೇಳಿದ್ನಲ್ರಿ ರಾಜ್ಯೋತ್ಸವ ಪ್ರಶಸ್ತಿಗ್ರಿ ನಾವೆಲ್ಲರೂ ಹೋಗಿದ್ದೀವ್ರಿ. ನಾನು ಎಲ್ಲಾ ಊರಾನವ್ರ 70 ಮಂದಿ ಬಂದಿರ್ರಿ ನಮ್ ಜೋಡ. ಊರಾನವ್ರ ಹೆಮ್ಮೆ ಅಲ್ಲೇನ್ರಿ ಅದ್ ಹೆಮ್ಮೆ ಕರ್ನಾಟಕ ರಾಜ್ಯೋತ್ಸವ. ನಮ್ಮಲ್ಲಿ ಆಲ್ರೆಡಿ 3 ಆಗಿದ್ದು ರೀ. ಅಜ್ಜಾಗ ಆಗಿದ್ 4ನೇದ್ ರೀ. ಅಜ್ಜಾಗ ಆಗಿದ್ 4ನೇದಾದ್ರೆ 2-3 ಆದ್ರೂ ಇಷ್ಟ ಯಾರಿಗೂ ಮಂದಿ ಹೋಗಿಲ್ಲ, ಯಾರಿಗೂ ಒಟ್ಟು ಸನ್ಮಾನ ಹೋಗಿಲ್ರಿ. ಅಜ್ಜನ್ಕ ಏನ್ ಆತ್ರಲ್ಲ ಅವಾಗ ನಾವ ಬೇಸೋದ್ ಬಿಟ್ಟಿವ್ರಿ. 200 ಸನ್ಮಾನ ನಾ ಕರ್ಕೊಂಡ್ ಹೋಗೇನ್ರಿ ಪ್ರೆಸೆಂಟ್, ನಾ ಅಪ್ಪ ಇಲ್ಲಾಗ. ಅವಿನಾದ್ರೂ ಒಂದ್ 200 ತಾಟ 200 ಶಾಲ ಏನ ಅದಾವ್ರಿ. ಉಳ್ದುದು ಇನ್ನೊಂದ್ ಸ್ವಲ್ಪ ದಿನ ಅವಂಗ ಹೋಗುದು ಆಗಲ್ದಾಗ ತ್ರಾಸ ಆಗೋಣ ಬಿಟ್ಟಿವ್ರಿ ನಾವ. ಈಗ ಅವರ ಕೆಲವೊಂದಿಷ್ಟು ಮಂದಿ ಇಲ್ಲೇ ಬಂದ್ ಮಾಡಕ್ ಹೋಗ್ತಾರೆ. ಸರ್ ನಮಸ್ತೆ ರೀ. ನಮಸ್ತೆ. ನಿಮ್ಮ ಹೆಸರು ರೀ? ಮಲ್ಲಿಕಾರ್ಜುನ್ ರುದ್ರಯ್ಯ ಸಾಲಿಮಠ್ ಅಂತ. ಸರ್ಗೆ ಎಷ್ಟನೇ ಮಗುರು ನೀವು? ನಾ 3ನೇದವ್ರು. ನಿಮ್ದು ಎಜುಕೇಶನ್ ರೀ? ನಂದು BA ಕಂಪ್ಲೀಟ್ ಆಗಿತ್ರಿ. ನಾನು ಕೆಲವೊಂದಿಷ್ಟು ಧಾರವಾಡ ಒಳಗೆ ಕೋಚಿಂಗ್ ಮಾಡಿ ಸ್ಟಡಿ ಮಾಡೀನಿ ರೀ. ಯಾವ ಕಾಲ್ಫಾರ್ಮ್ ಇಲ್ದಕ್ಕೆ ವಾಪಸ್ ಈ ಮನಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಕಟ್ಟುವಾಗ ಬಂದು ಇಲ್ಲೇನು ಉಳ್ದಿನಿ, ಇಲ್ಲೇ ಉಳ್ದೀನಿ ರೀ. ವಾಪಸ್ ಆದ್ಮ್ಯಾಗ ಇಲ್ಲಿ ಸೌಹಾರ್ದ ಸಹಕಾರಿ ಒಳಗೆ ಪ್ರೆಸೆಂಟ್ ವರ್ಕ್ ಮಾಡತ್ತೀರಿ. ನಿಮ್ಮ ಅಪ್ಪ ರೀ ಆ ಟೈಮ್ದಾಗ ರೀ ಅಷ್ಟು ಕಷ್ಟ ಇದ್ರು ನಿಮ್ಗೆ ಎಜುಕೇಶನ್ ಕೊಡ್ಸ್ಯಾರ. ನಿಮ್ಗೆ ಏನು ಅನಿಸ್ತೈತ್ರಿ? ಅದ ಒಂದು ಹೆಮ್ಮೆ ರೀ. ಯಾಕೋ ಹೆಂಗೆ ನಾವು ಅವ್ರು ಏನೋ ಎಷ್ಟು ಕಷ್ಟ ಆದ್ರೂ ನಮಗೇನು ಕೊರತೆ ಮಾಡಿಲ್ರಿ ಅವ್ರು. ಯಾರಿಗೋ ಆದ್ರೆ ನಾವು ಏನು ಹಚ್ತೀವಿ ಅಂದ್ರು ಅದು ಹ್ಞೂ ಅಂದಾರ. ನಾವಾಗಲಿ ಅವರಾಗಲಿ ನೀ ಇದನ್ನ ಹಚ್ಚು ಇದನ್ನ ಹೆಚ್ಚು, ನಾವು ಟೀ ತುಂಬೋದು ಆಗಂಗಿಲ್ಲ ಅಂತೇಳಿ ಯಾವುದೂ ಅಂದಿಲ್ರಿ ಅವ್ರು. ನಾವು ಏನು ಕಲಿತೀವಿ ಅಂತೀವಿ ಅದನ್ನ ಹಚ್ಚಾರ. ನಿಮ್ಮ ಅಜ್ಜ ಅಜ್ಜಿ ಬಗ್ಗೆ ಏನು ಹೇಳ್ತೀರಿ?
ಅವ್ರದ್ದು ಅಜಾನ್ ತನಕ ಒಂದು ಪ್ರೌಡ್ ಬಿಡ್ರಿ, ಅದು ನಾವು ಹೇಳಾರ್ದು ಇದಿಲ್ರಿ. ಈಗಾದರೂ ಎಲ್ಲೋ ನಾವು ಆದರೂ ಕುದ್ಬ್ಯಾನ್ ಮೊಮ್ಮಗನತ್ತಾರ ನಮಗೆ, ನಮ್ಮ ಕಸಿನ್ಸ್ ಒಳಗಾತು ರಿಲೇಷನ್ ಒಳಗಾತು ಅದಾಯ್ತು. ಹೊರಗಡೆನೂ ಆದರೂ ಒಂದು ಇದು ಅದ್ರಾಗ ಈಗ ನಾನು ಓದಾಕಿದ್ದಾಗ ರೀ ಅಜಾನ್ದ ಇದಾಗಿ ರೆಸಿಪಿಯೆಂಟ್ ಆಗಿತ್ತಲ್ರಿ, ಅವಾಗ ಅದು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಒಳಗೆ ಅಜಾನ್ ಹೆಸರು ಬಂದಿತ್ತು ರೀ. ಅದನ್ನು ಎಷ್ಟೋ ನಮ್ಮ ದೋಸ್ತರು ಅವ್ರ ಅಜ್ಜಾರ್ದ ಹೆಸರು ಬಂದೈತಿ, ಅವರು ರೆಸಿಪಿಯೆಂಟ್ ಅಂತೇಳಿ ಒಂದು ಸ್ವಲ್ಪ ಇದು ನಮಗೂ ಹೆಮ್ಮೆ ಅನಿಸೋ ಒಂದು ವಿಷಯ ಐತಿ. ನಿಮ್ಮ ಅಪ್ಪಾರಿಗೆ ರೀ ಆಗಿನ ಟೈಮ್ದಾಗ ರೀ ಊಟಕ್ಕದ ಅಷ್ಟು ವ್ಯವಸ್ಥೆ ಇರ್ಲಿಲ್ಲ ಅಂತ್ರಿ. ಹಾಂ ರೀ, ನಿಮ್ಮನ್ನ ಬೆಳೆಸೋ ಟೈಮ್ದಾಗ ರೀ ಅದ್ರ ಬಗ್ಗೆ ಏನು ಊಟದ ಬಗ್ಗೆ ಏನು ಕೊರತೆ ಮಾಡಿಲ್ಲ ರೀ ನಿಮ್ಗೆ? ನಮಗೆ ಯಾವುದೇ ಥರ ಆದರೂ ಇನ್ನೂವರೆಗೂ ಆದರೂ ಯಾವುದೇ ಥರ ಅದು ಊಟದದು ತೊಂದರೆ ಇಲ್ಲ. ಪ್ರೆಸೆಂಟ್ ಇವತ್ತು ಎಷ್ಟು 100 ಜನ ಈಗೂ ಬಂದ್ರು ಈಗೂ ಊಟ ಮಾಡುವಂಥದ್ದು ಇದೈತಿ. ಅವ್ರ ದುಡ್ಡು ಗಳಿಸಿಲ್ಲ ರೀ, ಆದ್ರೆ ಜನರನ್ನ ಸಾಕಷ್ಟು ಗಳಿಸ್ಯಾರ. ನಿಮ್ಗೆ ಎಷ್ಟು ಖುಷಿ ಐತ್ರಿ ಅದ್ರ ಬಗ್ಗೆ? ಅದ್ರದ್ದು ಮುಗಿ ನಮಗೆ ನೋ ವರ್ಡ್ಸ್ ಮಾತಾಡುವಂಥದ್ದು ಇದಲ್ರಿ ಅದ್ರದ್ದು. ಈಗಾದರೂ ಕೆಲವೊಂದಿಷ್ಟು ಜನ ಬಂದಿರ್ತಾರ್ರಿ ಬೇರೂರಿಂದ ಅಲ್ಲಿ ಇಲ್ಲಿ, ಬರೀ ಅವಂಗ ಅವ್ ತೀರ್ಕೊಂಡಾನ ಅಂತ ಹೇಳಾನ ಅವ್ಗೆ ಭೇಟಿ ಆಗಕ್ಕಾಯ್ತು, ಸುಳ್ಳು ಅವ್ರು ತೀರ್ಕೊಂಡಾರ ಅಂತೇಳಿ ಮಾತಾಡ್ಸಕತ್ತೇಳಿ ಬರ್ತಾರ್ರಿ. ಅವ್ರ ಅದಾರ್ನ ಅವರ ಶಾಕಕ್ಕಾರಿ ಕೆಲವೊಂದಿಷ್ಟು ಸರಿ. ನಿಮ್ಮ ಅಪ್ಪಾರ ನಾಟಕ ರೀ ಹಳ್ಳಿಯಿಂದ ದಿಲ್ಲಿವರೆಗೂ ರೀ, ಆ ನಾಟಕ ನೀವು ನೋಡಿರೇನ್ರಿ? ನಾ ನೋಡಿನ್ರಿ. ನಾ ಎವ್ರಿ ಇಯರ್ ನಾವು ಜಾತ್ರೆ ಒಳಗೆ ಮನ್ಕೊಂಗಿಲ್ರಿ 2 ದಿನ ನಾವು ಹೊರಗರಿ ಪ್ರತಿ ವರ್ಷ ನೋಡುದ? ಪ್ರತಿ ವರ್ಷ. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಅದ್ರದ್ದೇನು ನಾಟಕದ ತನಕ ನಾವು ಹೇಳೋಕಿ ನಾನು ಜನನ ಅದ್ರದ್ದು ತೋರಿಸ್ಬಿಡ್ತಾರೆ, ಪ್ರೀತಿ ವಿಶ್ವಾಸ ಅದ್ರದ್ದು ಹೆಂಗೈತೆ ಅನ್ನೋದು. ನಾಟಕದ್ದು ಅಷ್ಟು ಕಾಮಿಡಿ ಏನೋ ಐತ್ರಿ. ಎಷ್ಟೋ ಜನ ಈಗ ಕೆಲವೊಂದಿಷ್ಟು ಜನ ಇಲ್ಲಿ ಇವ್ರಿ ಇವರೇ ಹೊರಗಿನ ಜನ ರೀ, ಇವಂಗ ಅಜ್ಜಾಗ ಪ್ರಶಸ್ತಿ ಆದಾಗ ನಿವ್ನಿಗೇನೋ ಕೊಟ್ಟಾರತ್ ಸ್ವಾಮಿ ನಿನಗೇನೋ ಕೊಟ್ಟಾರತ್ತೇಳಿ ಬಂದ್ ಮಾತಾಡ್ಸೋಬಾರ. ಅದೊಂದು ನಾಟಕದಿಂದನ ಅವ್ರದ್ದು ಹೆಸರಾಗಿ ಈ ಊರಾಗೆಲ್ಲ ಥರ ಅನುಕೂಲ ಐತ್ರಿ. ಖುಷಿ ಐತ್ರಿ ನಿಮ್ಗೆ? ಖುಷಿ ಐತ್ರಿ. ಥ್ಯಾಂಕ್ಸ್ ರೀ ಮೇಡಮ್. ನಮಸ್ತೆ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಮೈತ್ರಾ ರುದ್ರಯ್ಯ ಸಾಲಿ ಮೇಡಮ್. ಸರ್ಗೆ ಎಷ್ಟು ಜನ ಮಕ್ಕಳು ರೀ? ನಾವು 3 ಜನ ಮಕ್ಕಳು ರೀ. ನಾನು ನಡ್ವಿದಕ್ರಿ, ನನ್ನ ತಮ್ಮ ಒಬ್ರು, ಅಣ್ಣ ಒಬ್ರು ಬ್ಯಾಂಗ್ಳೂರೊಳಗೆ ಇರ್ತಾರೆ ಇವಾಗ. ಅವ್ರೇನು ಜಾಬ್ ಮಾಡ್ತಾರೇನ್ರಿ? ಅವರು ಜಾಬ್ ಮಾಡ್ತಾರೆ. ಅವ್ರದ್ದು MSc ಮುಗಿದಿದೆ, ಡಬಲ್ ಡಿಗ್ರಿ. ನಾನು ಇಂಜಿನಿಯರಿಂಗ್ ಮುಗಿಸಿದ್ದೇನೆ. ಆಮೇಲೆ ನನ್ನ ತಮ್ಮ BA ಮುಗಿಸಿದ್ದಾರೆ. ನಿಮ್ಮ ದೊಡ್ಡಣ್ಣ ಜಾಬ್ ಜೊತೆ ಮತ್ತೇನು ಮಾಡ್ತಾರೆ? ನಮ್ಮ ಅಣ್ಣ ಅವನು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅನ್ಬೋದು ರೀ ಅವನಿಗೆ. ಯಾಕಂದ್ರೆ ಅವನು ಮೊದಲು ಯೋಗಾಸನ ಎಲ್ಲ ಮಾಡ್ತಿದ್ರು. ಇವಾಗ ಅವನಿಗೆ ಹಾರ್ಮೋನಿಯಂ ಗೊತ್ತು, ಮೆಲೋಡಿಕಾ ಬಾರಿಸ್ತಾರೆ, ಆಮೇಲೆ ಕ್ಯಾಶೋ ಬಾರಿಸ್ತಾರೆ. ಇತ್ತೀಚೆಗೆ ಗಿಟಾರ್ನೂ ತೊಗೊಂಡಿದ್ದಾರೆ ಅವರು. ಹಂಗೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಅದ, ಅದನ್ನು ಅವಾಗ ಮಾಡ್ತಾರೆ. ಅವ್ರಿಗೆ ಟೈಮ್ ಇರಲ್ಲ, ಟೈಮಲ್ಲಿ ಸ್ವಲ್ಪ ಇರಲಿ ನಮ್ಮ ಹವ್ಯಾಸ ಬಿಡಬಾರ್ದು ಅಂತ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದ ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ಬೋದಲ್ರಿ? ಹೇಳ್ತೇನೆ ರೀ, ಮಹಾಲಿಂಗಯ್ಯ ಸಾಲಿಮಠ್. ನೀವೇನು ಮಾಡಿದ್ರಿ ಈಗ? ನಾನು ಇವಾಗ ಜಾಬ್ ಮಾಡ್ತೇನೆ ರೀ. ನಾನು ಡೇಟಾ ಅನಲಿಸ್ಟಾಗಿ ವರ್ಕ್ ಮಾಡ್ತೇನೆ ಬೆಂಗಳೂರು. ನಿಮ್ಮ ಅಪ್ಪಾರ್ರಿ ಆ ಕಷ್ಟ ಟೈಮ್ದಾಗ ನಿಮ್ಗೆ ಎಜುಕೇಶನ್ ಕೊಡ್ಸ್ಯಾರ, ಒಳ್ಳೆ ಹುದ್ದೆ ಒಳಗೂ ಅದಾರ. ಈಗ ನಿಮ್ಗೆ ಏನು ಅನಿಸ್ತದ್ರಿ ನಿಮ್ಮ ಅಪ್ಪಾರ ಬಗ್ಗೆ ಅಮ್ಮಾರ ಬಗ್ಗೆ ರೀ? ನನಗೆ ಹೇಳಕ್ಕಂತೂ ನನಗೆ ವರ್ಡ್ಸ್ ಇಲ್ರಿ. ಯಾಕಂದ್ರೆ ನಾನು ಮೊದಲು ನಾವು ಇವ್ರು ಹೇಳಿದಷ್ಟನ್ನ ತಿಳ್ಕೊಬೇಕಾ ಏನೇನು ಕಷ್ಟ ಅನುಭವಿಸಿದಾರಂತ. ಬಿಕಾಸ್ ನಮಗೆ ಅದನ್ನ ಕಷ್ಟ ಅವ್ರು ನಾವು ಇಷ್ಟು ಕಷ್ಟಪಟ್ಟಿದ್ವಿ ಅಂತ ಯಾವತ್ತೂ ನಮ್ಗೆ ಹೇಳ್ಕೊಟ್ಟಿಲ್ಲ ಅವ್ರು. ಅದು ನಮ್ಗೆ ತೋರ್ಸಿನೂ ಇಲ್ಲ ನಾವು ಇಷ್ಟು ಕಷ್ಟದಾಗ ನಿಮ್ನ ಓದ್ಸಾಕತ್ತಿದ್ದೀವಿ ಅಂತ. ಇನ್ನು ನಾನು ಎಜುಕೇಷನ್ ಲೋಡ್ ಪ್ಲ್ಯಾನೇ ಇರಲಿಲ್ಲ. ಅವ್ರನ್ನ ಯಾರ ಹತ್ರ ಆದರೂ ಇಸ್ಕೊಂಡು ನಿಮ್ಗೆ ಮಾಡ್ತೇನೆ, ನೀವು ಇನ್ನೂ ಅದೆಲ್ಲ ಲೋನ್ ಎಲ್ಲ ತೆಗೆಯೋದು ಬೇಡ ಅಂತಲೇ ಅಂದರು ಹೊರತಾಗಿ ಅವ್ರು ನೀವು ಇದನ್ನ ಕಲಿಬೇಡಿ, ನನಗೆ ಇಷ್ಟು ಕಷ್ಟ ಆಗುತ್ತೆ ಓದ್ಸೋಕ್ಕೆ ಅಂತ ಯಾವತ್ತೂ ಹೇಳಿಲ್ಲ. ಅದರಿಂದನೇ ನಾವು ಇಲ್ಲಿವರೆಗೂ ಇಲ್ಲಿದ್ದೀವಿ. ಒಳ್ಳೆ ಜಾಬಲ್ಲಿ ಒಳ್ಳೆ ಎಜುಕೇಷನ್ ಕಲ್ತಿದ್ದೇವೆ. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ನಾವು ತುಂಬ ಚಿಕ್ಕವರು ಅವ್ರಿಗೆ ಹೇಳೋದಕ್ಕೆ, ಆದರೂ ಹೆಮ್ಮೆ ಇದೆ ನಮಗೆ. ಖುಷಿ ಆಯ್ತು ನಿಮ್ಮ ಅಪ್ಪಾರ ಬಗ್ಗೆ? ತುಂಬ ಖುಷಿ ಇದೆ. ಅಜ್ಜ ಅಜ್ಜಿ ಬಗ್ಗೆ ಏನು ಹೇಳ್ತೀರಿ? ಅಜ್ಜ ಅಜ್ಜಿ ನೀವು ನೋಡಿದ್ರೆ ಅವರಿಬ್ರು ಎಷ್ಟು ಪ್ರೀತಿದಾರಂತ. ಬೆಳಿಗ್ಗೆಯಿಂದ ನೋಡಿದಿರಿ. ಇವಾಗ ಅಜ್ಜ ಅಜ್ಜಿಗೆ ಜಾಸ್ತಿ ಹುಷಾರಿಲ್ದಂಗಾಗಿದೆ ಇವಾಗ. ಆದರೆ ಅಜ್ಜ ಆ ಟೈಮಲ್ಲಿ ಅನುಭವಿಸಿರೋ ಕಷ್ಟಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳಿ ಅಷ್ಟೇ. ಬಟ್ ನಮ್ಮ ಮನೆ ಒಳಗೆ ಹೆಂಗೆ ಸಂಸ್ಕೃತಿ ಹೇಳ್ಕೊಟ್ಟಿದ್ದಾರೆ, ನಾವು ಅದೇ ರೀತಿನ ಇಲ್ಲಿ ಹೆಂಗಿರ್ಬೇಕು ಅಂತಲೂ ನಮ್ಗೆ ಗೊತ್ತಿದೆ, ಅಲ್ಲಿ ಹೆಂಗಿರ್ಬೇಕು ಅಂತಲೂ ಗೊತ್ತಿದೆ. ನಾನು ಇವಾಗ ಹೇಳೋದಂದ್ರೆ ಏನು, ಮೊಬೈಲು ಫೋನು ಓಕೆ, ಟಿವಿನೂ ಓಕೆ, ಈ ಥರ ಇರುವಾಗೂ ಹೋಗಿ ನೋಡಿ ಇದ್ದೇ ಇರುತ್ತೆ. ನಾವು ಹೋಗಿ ಬೆಳಿಗ್ಗೆವರೆಗೂ ನೋಡಿಬಿಟ್ಟು ಬೆಳಿಗ್ಗೆ ಬಂದು ಮಲ್ಕೊತೀವಿ. ಸೊ ನಮಗೆ ಅದ್ರ ವ್ಯಾಲ್ಯೂ ಗೊತ್ತಿದೆ, ಮುಂದೆ ನೋಡಿದ್ದೀವಿ, ನಮ್ಗೆ ಗೊತ್ತಿದೆ. ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ಥರ ಇರೋದನ್ನು ನೋಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ನಿಮ್ಮದು ಆಸಕ್ತಿ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ತಂದೆಯವರ ಪಾತ್ರ ಮಾಡ್ತಾರಲ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು ರೀ? ಅದನ್ನ ನಕ್ಕು ಸಾಕಾಗ್ತದೆ ಒಂದ್ರಿ. ಎರಡನೇದೇನಂದ್ರೆ ಇವ್ರು ನಮ್ಮಪ್ಪ ಮನ್ಯಾಗಿರೋರು ಇವರ ಅನ್ಸುತ್ತೆ. ಅಲ್ಲಿ ಬೇರೆ ವ್ಯಕ್ತಿನ ನೋಡ್ತೇನೆ ನಾನು. ಅಂದರೆ ಇಲ್ಲಿ ಮೆಚ್ಯೂರ್ಡ್ ಪರ್ಸನ್ ನೋಡಿರ್ತೇನೆ, ಅಲ್ಲಿ ನಾವು ಅವ್ರ ನಾಟಕ ಎಲ್ಲ ಕಾಮಿಡಿ ಥರ ಇರೋದ್ರಿಂದ ನನಗೇನು ಅನ್ಸುತ್ತಂದ್ರೆ ನಮ್ಮಪ್ಪ ಹಿಂಗೆಲ್ಲ ನಗಿಸ್ತಾರೋ, ಹಿಂಗೆಲ್ಲ ಚೈಲ್ಡ್ ಥರ ಇರ್ತಾರೋ ಅನಿಸ್ತದೆ. ಅವಾಗ ಒಂಥರ
ಏನೋ ಬೇರೆ ತರದ ಮನುಷ್ಯನ್ ನೋಡ್ದಂಗ ಅನ್ಸುತ್ತೆ ಆ ಟೈಮ್ದಲ್ಲಿ. ಒಂಥರ ಖುಷಿ ಇರುತ್ತೆ. ಅವ್ರ ಖುಷಿ ನೋಡ್ಬಿಟ್ಟು ನಮ್ಗೆ ಇನ್ನೂ ಖುಷಿ ಆಗುತ್ತೆ ಅಲ್ಲಿ. ಆ ಜನರು ಅವ್ರನ್ನ ನೋಡ್ಬಿಟ್ಟು ನಗೋದ್ ನೋಡಿ, ಆಮೇಲೆ ಆ ಜನರು ಹೇಳೋದು ಎಷ್ಟು ಚೆನ್ನಾಗಿ ಮಾಡ್ತಾರೆ, ಇವ್ರ ಅಪ್ಪನ ತರಾನೇ ಇವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅನ್ನೋದಾಗ್ಲಿ, ಹಿಂದೆ ಅವ್ರು ಮಾಡ್ಬೇಕಾದ್ರೆ ಬರ್ತಿರೋ ಅಪ್ರಿಸಿಯೇಷನ್ ಎಲ್ಲ ನೋಡ್ಬಿಟ್ಟು ಇರ್ಲಿ, ಏನೋ ಅವ್ರು ದುಡ್ಡು ಗಳಿಸಿಲ್ಲ ಅವ್ರು ಪರವಾಗಿಲ್ಲ, ಇಷ್ಟೆಲ್ಲ ಜನರು ಗಳಿಸಿದ್ದಾರೆ, ನಮಗಾಗಲ್ಲ ಅದು. ನಾನು ಹೇಳ್ತೇನೆ, ನಾವು ಏನೋ ದುಡ್ಡು ಕಳಿಸ್ಬೋದು, ಇದನ್ನ ಬಿಟ್ಬಿಟ್ಟು ಮನೇನೂ ಕಟ್ಟಿಸ್ಬೋದು, ಇನ್ನೊಂದು ಇದಕ್ಕಿಂತ ದೊಡ್ಡದ ಮನೆ ಕಟ್ಟಿಸ್ಬೋದು. ಬಟ್ ಈಗಿರೋ ನೆಮ್ಮದಿ ಯಾವಾಗ ಸಿಗೋದಿಲ್ಲ ಅಂತ ಹೇಳ್ತೇನೆ. ನಮ್ಮ ಮಕ್ಕಳ ಕಾಲದಲ್ಲಂತೂ ಮುಗದೆ ಹೋಯ್ತು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ಸ್ ರೀ. ನಮ್ಗೆ ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಥ್ಯಾಂಕ್ಸ್. ನಿಮ್ಗೆ ಒಳ್ಳೇದಾಗಲಿ. ನಿಮ್ಮದು ಹೊಸ ಯೂಟ್ಯೂಬ್ ಚಾನಲ್ಗೆ ಒಳ್ಳೆ ಸಬ್ಸ್ಕ್ರೈಬರ್ಸು, ಒಳ್ಳೆ ವ್ಯೂಸ್ ಬರಲಿ. ಇದೇ ರೀತಿ ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ಬಿಟ್ಟು ನೀವು ಎಕ್ಸ್ಪ್ಲೋರ್ ಮಾಡೋ ಥರ ಆಗಲಿ. ಆಮೇಲೆ ಒಳ್ಳೊಳ್ಳೆ ಕಲಾವಿದರು ಎಷ್ಟೋ ಜನರು ಹಿಡನ್ ಆಗಿ ಉಳ್ಕೊಂಡಿದ್ದಾರೆ, ಅವರೆಲ್ಲರೂ ಹೊರಗೆ ಬರಲಿ ಅಂತ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಂಜುನ ಪಾತ್ರ ಮಾಡುವಾಗ ರೀ ಸ್ವಲ್ಪ ವಿಷದ ಪ್ರವೇಶ ಇರ್ತೈತೆ ರೀ. ಯಾಕಂದ್ರೆ ನಾನು BA ಕಲಿತರು ನನಗೆ ನೌಕರಿ ಸಿಗಲ್ದರಿಂದ ಆಡಳಿತ ಅಧಿಕಾರದಲ್ಲಿ ಸಿಕ್ಕು ನಾನು ವಿಷ ತಗೊಳ್ಳೋ ಪ್ರಸಂಗ ಬಂದಿದೆ. ನಾನು ಇನ್ನು ವಿಷ ಪ್ರಾಸನ ಮಾಡ್ಕೊಳ್ಬೇಕಂತಂದಾಗ ಅಮ್ಮ ಅಂತ ಇದನ್ನು ಮಾಡ್ತಿರ್ತಾನೆ ರೀ. ಸ್ವಂತದ ಜಾಗ ಸುಡಗಾಡದಾಗ ಕಾಯಮ್ಮ ಉಳಿತಲ್ಲೋ ನಿನಗಿನ್ನ ಮ್ಯಾಲ, ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ, ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ, ಚಿಂತಿಲ್ದ ಕುಂಡ್ರುದೈತಿ ಜಂತಿಲ್ದ ಮಣಿಯಾಗ, ಚಿಂತಿಲ್ದ ಕುಂಡ್ರುದೈತಿ ಜಂತಿಲ್ದ ಮಣಿಯಾಗ, ಹರಿವ ನೀರು ನಿನ್ನ ಜೀವನ 3 ದಿನದ ಈ ಯೌವನ, ಹರಿವ ನೀರು ನಿನ್ನ ಜೀವನ 3 ದಿನದ ಈ ಯೌವನ, ಸಂಸಾರ ಎಂಬುವುದೊಂದೇ ಸಾಗುವ ಟ್ರೇನ, ಸಂಸಾರ ಎಂಬುವುದೊಂದೇ ಸಾಗುವ ಟ್ರೇನ, ಏತಕ್ಕೆ ಸೋಕಿ ಮಾಡ್ತಿದಿ ಗಳಸಿ, ಯಾತಕ್ಕೆ ಸೋಕಿ ಮಾಡ್ತಿದಿ ಗಳಸಿ, ಸಾವು ಬರುವುದು ನಿನ್ನನ್ನು ಹುಡುಕಿ, ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ, ಚಿಂತಿಲ್ದ ಕುಂಡ್ರುದೈತಿ ಜಂತಿಲ್ದ ಮಣಿಯಾಗ, ಚಿಂತಿಲ್ದ ಕುಂಡ್ರುದೈತಿ ಜಂತಿಲ್ದ ಮಣಿಯಾಗ, ಮನದೋಳು ಬದುಕಿನ ಚಿಂತಿ ಮಾಡಲಾಕ ಬಂದಿದಿ ಸಂತಿ, ಮನದೋಳು ಬದುಕಿನ ಚಿಂತಿ ಮಾಡಲಾಕ ಬಂದಿದಿ ಸಂತಿ, ಸಂತಿ ತೀರಿದ ಬಳಿಕ ಗ್ವಾಡಿಗೆ ನೀ ಕುಂತಿ, ಸಂತಿ ತೀರಿದ ಬಳಿಕ ಗ್ವಾಡ್ಯಾಗ ನೀ ಕುಂತಿ, ಕಟ್ಟಿದ ಬುತ್ತಿ ಇಲ್ಲೇ ಇಟ್ಟಿ, ಕಟ್ಟಿದ ಬುತ್ತಿ ಇಲ್ಲೇ ಇಟ್ಟಿ, ಕಡೆಗೆ ನೀನಾದೆ ಕರೆಂಟಿನ ತಂತಿ, ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ, ಚಿಂತಿಲ್ದ ಕುಂಡ್ರುದೈತಿ ಜಂತಿಲ್ದ ಮಣಿಯಾಗ, ಚಿಂತಿಲ್ದ ಕುಂಡ್ರುದೈತಿ ಜಂತಿಲ್ದ ಮಣಿಯಾಗ, ಸವಿಯ ನುಡಿ ಸಂಸಾರದಾಗ ಗಳಿಕೆ ಮಾಡಿ ಅಬ್ಬರದಾಗ, ಸವಿಯ ನುಡಿ ಸಂಸಾರದಾಗ ಗಳಿಕೆ ಮಾಡಿ ಅಬ್ಬರದಾಗ, ಹತ್ತಿತಲ್ಲ ನಿನಗೊಮ್ಮೆ ರೋಗ ಅದು ಯಮ ಹಾಕುವ ಹಗ್ಗ, ಹತ್ತಿತಲ್ಲ ನಿನಗೊಮ್ಮೆ ರೋಗ ಅದು ಯಮ ಹಾಕುವ ಹಗ್ಗ, ಬಸವನ ಪಾದ ಇದೆ ಕಡೆ ಎಂದು, ಬಸವನ ಪಾದ ಇದೆ ಕಡೆ ಎಂದು ತಿಳಿದು ನಡೆಯಲು ಎಲೆ ಮಾನವ, ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ, ಚಿಂತಿಲ್ದ ಕುಂಡ್ರುದೈತಿ ಜಂತಿಲ್ದ ಮಣಿಯಾಗ, ಚಿಂತಿಲ್ದ ಕುಂಡ್ರುದೈತಿ ಚಿಂತಿಲ್ದ ಕುಂಡ್ರುದೈತಿ ಚಿಂತಿಲ್ದ ಕುಂಡ್ರುದೈತಿ ಜಂತಿಲ್ಲದ ಮಣಿಯಾಗ, ಮಣಿಯಾಗ ನಿನ್ನ ಮಣಿಯಾಗ. ನನ್ನ ಕಳಕತ್ತಿದ್ರ ಬೆಳತನ ನಕ್ರಿ ಇದ್ದಟ್ ರೊಕ್ಕ ಐರಿ ಹಾಕಿದ್ರಿ, ಒಟ್ಟ ತ್ವಾಟಕ್ಕೆ ನಾಷ್ಟಕ್ಕೆ ಹೋಗೋಣತ್ತೇಳ ಅವ ಇಲ್ರಿ. ನಾ ಸಾಯಂಕಾಲ ಕಾರ್ಯಕ್ರಮ ಇತ್ತು ಅಲ್ಲಿ ಎತ್ತೇಳ ಅವ ನಿಶೆ ಮಾಡಿದ್ ಬಿಡ್ರಿ ಇರೋಲ್ದಾಗ ಹೊತ್ತೇರುದೆಲ್ಲ ನಿಶೆ ಹೇಳೈತ್ರಿ. ಮತ್ತೆ ದೊಡ್ಡ ರೈತ ಸಂಘ ಮನುಷ್ಯ ಅವ ಹರೇಗದನ ಗಾಡಿ ಹೊತ್ತಾಗ ಒಳ್ಳಾಕತ್ತೇನ್ರಿ. ಒಟ್ಟು
ನೀವು ಹೊಂಟ್ರಿಲ್ಲ ಅಂತೇಳಿ ಹಂಗೂ ಭಾಳ ಅಕ್ಕವ್ರಿ. ಭಾಳ ಹಚ್ಕೊಂಡ್ರಂದ್ರೆ ಒಟ್ಟ ನಮ್ಮನ್ನ ಬೆಳಿತಾನ ಬಿಡಂಗ ಇಲ್ಲ. ಅದ್ರಾಗ ಒಟ್ಟ ನಮ್ಮನ್ನ ಭಾಳ ಹಚ್ಕೋತಾರ್ರಿ. ಒಟ್ಟು ನಾವು ಮೊದಲ ಸ್ವಾಮಿಗಳ್ರೆ ವಾದಗಳೇ ನಮ್ಮನ್ನ ಮೊದಲ ನಮಸ್ಕಾರ ನಮಗೆ ಇರ್ತೈತ್ರಿ. ಅದ್ರಾಗ ಒಂದು 2 ಪ್ರವೇಶ ನೋಡಿರಲ್ಲೋ ಒಟ್ಟ ಕಂಟಿನ್ಯೂ ಒಟ್ಟ ಹತ್ತಗಡೆ ಇರ್ತಾರ್ರಿ. ನೋಡಿ ಅವರು ಬೆಳಿತಾನ ಒಂದು ಮನಸ್ಸಿಗೆ ಫೀಲ್ ಮಾಡ್ಕೊಂಡ್ಬಿಟ್ಟು ಹರೆಗೆ ಎದ್ದು ತೋಟ ಹೋಗ್ ಮುಂದೆ ಅಳ್ಳಾಕೈತಿದ್ರಿ. ನಾ ಊರಿಗೆ ಬರ್ತನು ಅಪ್ಪನ ನೋಡೋಕ್ ಬರ್ತನು ನಿನಗೆ ಭೇಟಿಯಾಗಿ ಬರ್ತನು. ಒಳ್ಳೆ ಬಾ ನೀ ಮರ ನೀ ಬೆಳಿತಾನ ನೀ ಹಿಂಗ ಮಾಡಿದೈತೇಳಿ ನಾ ಇದ್ರ ಡಬಲ್ ಪಾಲ್ಟ್ ಮಾಡೀನಿ ತನ್ನ ಈ ನಮನಿ ಒಟ್ಟ ನಗುದು ದನಿ ಮಾಡೋದು ಮಾಡಿದೈತೇಳಿ ನಾ ಇದ್ರ ನಿನ್ನ ಡಬಲ್ ಪಾಲ್ಟ್ ಮಾಡೀನಿ ತನ್ನ ಕಾಕನ ಆಟ ನೋಡಿನ ಕರೆ ಅವನಿಗೆ ಡಬಲ್ ತ್ರಿಬಲ್ ಮಾಡಿದ ಮಗನ ಅನ್ನೋದು ಒಟ್ಟು ದನಿಗೆ ಮಾಡಿದ್ರಿ. ಮುಂದೆ ಹರೆಗೆ ದಳ್ಳಾಕೈತಿದ್ವಿ. ಮಾನಿಲಿ ಬಾಗಲಗುಡ್ಡದ ಈರಾಪುರಕ್ರಿ ಆಟ ಮಾಡಿದೇವ್ರಿ. ಬೆಳಿತಾನ ಒಟ್ಟ ಬಿಡ್ಲೇ ಇಲ್ರಿ ಅವ ನಿಂಗಪ್ಪ ಅಂತೇಳಿ ಅವ ಗ್ರಾಮ ಪಂಚಾಯತಿ ಮೆಂಬರ. ಉಪ್ಪಿಟ್ಟು ನಾಷ್ಟ ಮಾಡಿಸ್ಯಾನ್ರಿ ಹೋಟೆಲ್ನಾಗ ಹಟ್ರಿಗೂ. ನಮ್ಮಲ್ಲಿ ಚುರುಮರಿ ಸುಸಲ ಫೇಮಸ್. ಚುರುಮರಿ ಸುಸಲ ಮಾಡ ನಾಷ್ಟ ಆ್ಯಕ್ಚುಲಿ ಮಾಡಿದೀವ್ರಿ ನಾವು ಹೋಟೆಲ್ದಾಗ ಮಾಡಿದೀವಿ. ಅಲ್ಲೇ ಹೇಳಿದಲ್ಲಿ ನಾ ಹಂಗೆ ಬಿಡಂಗಿಲ್ಲ ಗುರುಗಳು. ಆ ಚುರುಮರಿ ಸುಸಲನ್ನು ತಿನ್ನೋದತ್ತೇಳಿ ಮತ್ತೆ ಚುರುಮರಿ ಸುಸಲ ಮಾಡಿಸಿದ್ರಿ. ಒಟ್ಟ ಬಿಡಂಗ ಇಲ್ರಿ. ಒಟ್ಟರಿ ಅಭಿಮಾನ ಪ್ರೀತಿನಾರ ಅಷ್ಟೇ. ನಮ್ಮ ಕಂಪನಿ ಮೇಲೆ ಒಟ್ಟು ಏನದು ಗೊತ್ತಿಲ್ರಿ. ಮಂದಿ ಕಂಪನಿ ಹೆಂಗೆ ಗೊತ್ತಿಲ್ಲ. ಗುಡ್ಯಾನ ಅವನ ಪುಣ್ಯದಿಂದ್ರಿ ಒಟ್ಟ ನಮ್ಮ ಅಪ್ಪರ ಪುಣ್ಯದಿಂದ ಒಟ್ಟ ಅದು ಎಲ್ಲೇ ಹೋದ್ರೆ ಅಷ್ಟ ಸಾಕು ನೋಡ್ರಿ. ಒಟ್ಟ ಬಂಗಾರ ಕಂಡಂಗೆ ಮಾಡಿ ಅವರಲ್ಲಿ ಆಟಕ್ಕೆ ಹೋದಾಗ್ರಿ ಅವ್ರು ಹಿರಿಯರ ಆಟ ಮಾಡಿಸಿ 80 ಕಿಲೋದ ಒಂದು ಜೋಳದ ಕಟ್ಟ ನೀವು ಒಯ್ಯಬೇಕಂತೇಳಿ ಗಾಡಿ ಮ್ಯಾಗ ಹೇರಿ ಕಳ್ಸಿ. ನಾನ್ ನಾಟಕ ಬಣ್ಣ ಬಡಿಸ್ಕೊ ಕುಡ್ದ 80 ಕಿಲೋದ ಒಂದು ಜೋಳದ ಕಟ್ಟ ಗಾಡಿ ಮೇಲೆ ಹಾಕಿದ್ರಿ. ಗಾಡಿ ಮ್ಯಾಗ ತಾವ ಹೇರ್ಯಾರ್ರಿ. ಈಗ ಮಾತ್ ಮಾಡಿ ಫೋನ್ ಹಚ್ಚಾರ್ರಿ ಸ್ವಾಮಿಗಳು ಒಂದ್ ಯಾವಾಗ ಹೋಯ್ತ್ರಿ ಬೈ ಹುಣ್ಕುಂಟಿರಿ. ಹುಣಗುನ್ ತಾಲೂಕು ಹುಣ್ಕುಂಟಿರಿ. ಅದು ಹಿರೇ ಹುಣ್ಕುಂಟಿರಿ. ನಾವು ಪಾಪ ಅವ್ರಿಗೆ ಇಲ್ಲಿ ಬಂದಾಗ ಕೊಡದ್ ನೆನಪಾಗ್ಲಿಲ್ರಿ. ಮತ್ತೆ ಬರೇ ಊಟ ಮಾಡಿಸಿದಟ್ ಇದ್ರಿ ಅವ್ರಿಗೆ. ಆಟ ಮಾಡೀನ್ರಿ. ಬೆಳಿಗ್ಗೆ ಎದ್ದು 7 ಕುಡ್ದನ ನಾ ಬಣ್ಣ ಹೊಡಿಸ್ಕೊ ಕುಡ್ದ ನಮ್ಮ ಜೀಪಿನ ಮೇಲೆ 80 ಕಿಲೋ ಕಟ್ಟದ ಒಂದು ಜೋಳದ ಕಟ್ಟ ಹಾಕಿದ್ರಿ.